ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಬೇಕು ಅಂತಂದ್ಬಿಟ್ಟು ಹೊಸ ಬ್ಯಾಚ್ನ ಶುರು ಮಾಡಿದ್ದೀವಿ. ದಟ್ ಈಸ್ PYQ ಸೀರೀಸ್ ಫಾರ್ ನೀಟ್ ಡ್ರಾಪರ್ಸ್ ಅಂತಂದ್ಬಿಟ್ಟು. ಈ ಒಂದು ಬ್ಯಾಚಲ್ಲಿ ನಿಮ್ಗೆ ಏನಪ್ಪ ಆಗುತ್ತೆ ಅಂತಂದಾಗ, ನೋಡಿ, ಗ್ರೂಪ್ ಆಫ್ ಚಾಪ್ಟರ್ಸ್ ಮಾಡಿಬಿಟ್ಟು ನಿಮಗೆ ಅದರ ಮೇಲೆ ಕೆಲವು ಇಂಪಾರ್ಟೆಂಟ್ MCQ'ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮಗೆ ಶಾರ್ಟ್ ಟೈಮಲ್ಲಿ ನಿಮಗೆ ಕೆಲವು ಇಂಪಾರ್ಟೆಂಟ್ ಕವರ್ಸ್ ನಾವು ಕವರ್ ಮಾಡೋಕ್ಕೆ ಹೊರಟಿದ್ದೀವಿ. ಇದೆಲ್ಲ ನಿಮ್ಗೆ ಖಂಡಿತವಾಗಿ ಹೆಲ್ಪ್ ಆಗೇ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. Utilize these sessions and score at least improve your concept and analysis thinking ಅಂತ ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ವೆಲ್ಕಮ್ ಟು ದ ಸೆಷನ್. ಈ ಒಂದು ಕ್ಲಾಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದಾಗ, ಫಿಸಿಕ್ಸ್ ಸಬ್ಜೆಕ್ಟ್ ಇಂಪಾರ್ಟೆಂಟ್ MCQs, ಇದರಲ್ಲಿ ಏನೇನು ಚಾಪ್ಟರ್ಸ್ ನಾನು ಇನ್ವಾಲ್ವ್ ಮಾಡಿದ್ದೀನಿ ಅಂತಂದರೆ, ನೋಡಿ, ಇಲ್ಲಿ ಫಸ್ಟ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್, ಆರ್ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅಂತ ಹೇಳ್ಬೋದು. ಇದ್ರ ಮೇಲೆ ಕೆಲವು ಕ್ವಶನ್ಸ್ನ ಹಾಕ್ತಾ ಇದ್ದೀನಿ ನಿಮಗೆ. ಇದು ನೋಡಿ, ಒಂದಿಷ್ಟು ಗ್ರೂಪ್ ಆಫ್ ಚಾಪ್ಟರ್ಸ್ ನಿಮಗೆ 1.5 hour 2 hours ಅಲ್ಲಿ ಅಷ್ಟು ಕಾನ್ಸೆಪ್ಟ್ಸ್ ಇನ್ವಾಲ್ವ್ ಮಾಡೋಕ್ಕಾಗಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮಗೆ ಡೆಫಿನೆಟ್ ಆಗಿ ಹೇಳೋಕ್ಕೆ ಪ್ರಯತ್ನ ಮಾಡಿ. ನೋಡಿ, ಇಲ್ಲಿ ಮೋಷನ್ ಇನ್ 1 dimension, ಮೋಷನ್ ಇನ್ 2 dimension, ಲಾಸ್ ಆಫ್ ಮೋಷನ್ ಬಗ್ಗೆ ನೋಡಿಕೊಂಡು, ಆಮೇಲೆ ಸ್ಕೇಲಾರ್ಸ್ ಅಂಡ್ ವೆಕ್ಟರ್, ರಿಲೇಟಿವ್ ವೆಲಾಸಿಟಿ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್, ಈ ಒಂದು ಚಾಪ್ಟರ್ಸ್ ಮೇಲೆ ಓಕೆ ಬ್ರೀಫ್ ಆಗಿ ನಿಮಗೆ ಕ್ವಶನ್ಸ್ನ ಹಾಕಿದ್ದೀನಿ. ಆ ಕ್ವಶನ್ ಡಿಸ್ಕಸ್ ಮಾಡಿಕೊಂಡು ನಾವು ಮುಂದೆ ಹೋಗೋಣ. ಓಕೆ, ಐ ಹೋಪ್ ನಿಮಗೆಲ್ಲರೂ ಅರ್ಥ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಇದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಒಂದು 35 to 40 ಕ್ವಶನ್ಸ್ ನಾನು ಈ ಒಂದು ವಿಡಿಯೋಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಅರ್ಥ ಮಾಡಿಕೊಂಡು ಏನಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಹಾಕಿ, ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ. ಐ ವಿಲ್ ಎಕ್ಸ್ಪ್ಲೈನ್ ಟು ಯು. ಓಕೆ, ಲೆಟ್ ಅಸ್ ಸಿ ದ ಫಸ್ಟ್ ನ್ಯೂಮೆರಿಕಲ್ ಕ್ವಶನ್. ಏನು ಹೇಳ್ತಾ ಇದ್ದಾರೆ ಅನ್ಸರ್ ನೋಡಿ, ಇಲ್ಲಿ ಎ ಮಾಸ್ ಆಫ್ 1 kg ಈಸ್ ಸಸ್ಪೆಂಡೆಡ್. ಎ ಮಾಸ್ ಆಫ್ 1 kg ಈಸ್ ಸಸ್ಪೆಂಡೆಡ್ ಬೈ ಎ ಸ್ಟ್ರಿಂಗ್ ಎ ಅಂತ ಹೇಳ್ತಾ ಇದ್ದಾರೆ. ಅನದರ್ ಸ್ಟ್ರಿಂಗ್ ಸಿ ಈಸ್ ಕನೆಕ್ಟೆಡ್ ಟು ಇಟ್ಸ್ ಲೋಯರ್ ಎಂಡ್ ಇಫ್ ಎ ಸಡನ್ ಜರ್ಕ್ ಈಸ್ ಗಿವೆನ್ ಟು ಸಿ ಅಂತ ಹೇಳ್ತಾ ಇದೆ. ನೋಡಿ, ಇಲ್ಲಿ there is a block of mass 1 kg and which is attached to a string A ಅಂತ ಕೊಟ್ಟಿದ್ದಾರೆ. ಈ ಒಂದು ಬ್ಲಾಕ್ ಇನ್ನೂ ಒಂದು ಸ್ಟ್ರಿಂಗ್ ಸಿ ನ ಅಟ್ಯಾಚ್ ಮಾಡಿದ್ದಾರೆ. ಇವಾಗ ಅವ್ರು ಏನಂತ ಕೊಟ್ಟಿದ್ದಾರೆ ಕ್ವಶನ್ ನಿಮಗೆ ಅಂತಂದಾಗ, ನೋಡಿ, ಈ ಸಡನ್ಲಿ ಜರ್ಕ್ ನಮಗೆ ಸಿ ಅನ್ನೋ ಒಂದು ಸ್ಟ್ರಿಂಗ್ ನಾನು ಸಡನ್ ಜರ್ಕ್ ಕೊಟ್ಟಿದ್ದೀನಿ ಅಂತಂದಾಗ ಏನು ಆಗುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಗೊತ್ತಾಯ್ತು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಅಬ್ಸರ್ವ್ ದಿಸ್. ಯಾವಾಗಾದ್ರೆ ನಮಗೆ ಸಡನ್ ಜರ್ಕ್, ಈ ಸ್ಟ್ರಿಂಗ್ ಸಿಗೆ ನಾನು ಸಡನ್ ಜರ್ಕ್ ಅಂದರೆ ನಾನು ಸಡನ್ನಾಗಿ ಪುಲ್ ಮಾಡ್ತೀನಿ, ಅವಾಗ ಏನಾಗುತ್ತೆ ಅಂತಂದಾಗ ದೆರ್ ವಿಲ್ ಬಿ ಎ ಲಾರ್ಜ್ ಇಂಪಲ್ಸಿವ್ ಫೋರ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಈ ಒಂದು ಸ್ಟ್ರಿಂಗ್ ಸಿ ಅಲ್ಲಿ. ಅದು ಹೇಗಿರಪ್ಪ ಇರುತ್ತೆ ಅಂತಂದಾಗ, ಆ ಇಂಪಲ್ಸಿವ್ ಫೋರ್ಸ್ ಅನ್ನೋದು ಏನಾದರೆ ಇರುತ್ತೋ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ದ ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಲ್ಲ, ಮ್ಯಾಕ್ಸಿಮಮ್ ಟೆನ್ಷನ್ ಆಫ್ ದ ಸ್ಟ್ರಿಂಗ್ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ಟೆನ್ಷನ್ ಆಫ್ ದ ಸ್ಟ್ರಿಂಗ್. ಯಾವಾಗಾದ್ರೆ ಮ್ಯಾಕ್ಸಿಮಮ್ ಟೆನ್ಷನ್ ಆಫ್ ದ ಸ್ಟ್ರಿಂಗ್ ಇಂತೂ ಇಂಪಲ್ಸಿವ್ ಫೋರ್ಸ್ ಅನ್ನೋದು ಜಾಸ್ತಿ ಇರುತ್ತೋ ಅವಾಗ ಏನಾಗುತ್ತೆ ನಿಮಗೆ ಅಂತಂದಾಗ ದ ಸ್ಟ್ರಿಂಗ್ ಸಿ ವಿಲ್ ಬ್ರೇಕ್ ಅಂತ ಹೇಳ್ತಾರೆ. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದಾಗ, ನೋಡಿ, ವಿತಿನ್ ಎ ಫ್ರಾಕ್ಷನ್ ಆಫ್ ಟೈಮ್ ಆ ಇಂಪಲ್ಸಿವ್ ಫೋರ್ಸ್ ಆಕ್ಟ್ ಮಾಡೋದ್ರಿಂದ ದಟ್ ಡಿಸ್ಟರ್ಬೆನ್ಸ್ ವಿಲ್ ನಾಟ್ ಪಾಸ್ ಟು ದ ಸ್ಟ್ರಿಂಗ್ ಎ ಅಂತ ಹೇಳ್ತಾರೆ. ಯಾವಾಗಾದ್ರೂ ಆ ಡಿಸ್ಟರ್ಬೆನ್ಸ್ ಅನ್ನೋದು ಆ ಫೋರ್ಸ್ ಸ್ಟ್ರಿಂಗ್ ಎಗೆ ಪಾಸ್ ಆಗೋದಿಲ್ವೋ ಅವಾಗ ಸ್ಟ್ರಿಂಗ್ ಎ ಅನ್ನೋದು ಏನೂ ಆಗೋದಿಲ್ಲ, ಬ್ರೇಕ್ ಆಗೋದಿಲ್ಲ. ಆದರೆ ಸ್ಟ್ರಿಂಗ್ ಸಿ ಅನ್ನೋದು ನಿಮ್ಗೆ ಏನಾಗುತ್ತೆ, ಬ್ರೇಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಅಕಾರ್ಡಿಂಗ್ ಟು ದಟ್ ಏನು ಹೇಳ್ಬೋದು ನಾವಿಲ್ಲಿ, ದ ಪೋರ್ಷನ್ ಎ ಬಿ ಆಫ್ ದ ಸ್ಟ್ರಿಂಗ್ ವಿಲ್ ಬ್ರೇಕ್, the portion BC of the string will break, none of the strings will break, the mass will start rotating ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, when a sudden jerk is given to C, large impulsive force will be acting in the string C, and which is greater than the maximum tension ಅಂತ ಹೇಳ್ತಾರೆ. maximum tension in the string BC ಅಂತ ಹೇಳ್ತಾರೆ. string BC ಅಷ್ಟೇ ಅಲ್ಲ, ಇಂಪಲ್ಸಿವ್ ಫೋರ್ಸ್ ಅನ್ನೋದು ನಿಮಗೆ ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಫಾರ್ ಶಾರ್ಟ್ ಇಂಟರ್ವೆಲ್ ಆಫ್ ಟೈಮ್ ಆಗಿರೋದ್ರಿಂದ ಇನ್ ದಿಸ್ ಟೈಮ್ ದ ಇಂಪಲ್ಸಿವ್ ಫೋರ್ಸ್ ವಿಲ್ ನಾಟ್ ಬಿ ಟ್ರಾನ್ಸ್ಫರ್ಡ್ ಟು ದ ಸ್ಟ್ರಿಂಗ್ ಎ ಇನ್ ದಿ ಫಾರ್ಮ್ ಆಫ್ ವೇವ್ ಥರ ಅದು ಹೋಗುತ್ತೆ ನಿಮಗೆ, ಆದರೆ ಅದು ಡಿಸ್ಟರ್ಬೆನ್ಸ್ ಟ್ರಾನ್ಸ್ಫರ್ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದಾಗ ದ ಸ್ಟ್ರಿಂಗ್ ಬಿ ಸಿ ವಿಲ್ ಬ್ರೇಕ್ ಅಂತ ಹೇಳ್ತಾ ಇದೀವಿ. ದೇರ್ ಫೋರ್ ವೆನ್ ಎವರ್ ವಿ ಗೋ ವಿತ್ ದ ಆಪ್ಷನ್ಸ್, ನೋಡಿ, ಇಲ್ಲಿ ಎ ಬಿ ಆಫ್ ದ ಸ್ಟ್ರಿಂಗ್ ವಿಲ್ ಬ್ರೇಕ್, ಎ ಬಿಗೆ ಏನೂ ಆಗೋದಿಲ್ಲ ನಿಮಗೆ, ಬಿ ಸಿ ಆಫ್ ದ ಸ್ಟ್ರಿಂಗ್ ವಿಲ್ ಬ್ರೇಕ್. ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ನಮ್ಮ ಪ್ರಾಕ್ಟಿಕಲ್ ಲೈಫ್, ನಿಜ ಜೀವನದಲ್ಲಿ ಯಾವುದೋ ಒಂದು ಥ್ರೆಡ್ನ ನಾನು ಸಡನ್ನಾಗಿ ಪುಲ್ ಮಾಡಿದಾಗ ಏನಾಗುತ್ತೆ, ಆ ಥ್ರೆಡ್ ಸಡನ್ ಬ್ರೇಕ್ ಆಗೋಗುತ್ತೆ. ಓಕೆನಾ? ದೇರ್ ಫೋರ್ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಅರ್ಥ ಇದೆಲ್ಲಪ್ಪ ಹೇಳ್ತಾರೆ ಅಂತಂದ್ಬಿಟ್ಟು ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. If the dimensions of physical quantity are given by m power a, l power b, d power c, then physical quantity will be ಅಂತ ಹೇಳಿದೆ. physical quantity will be. Observe ಮಾಡಿ. What is the first option they are saying? Force ಅಂತ ಹೇಳ್ತಾ ಇದ್ದಾರೆ.
ಫೋರ್ಸ್ಗೆ ಡೈಮೆನ್ಷನಲ್ ಫಾರ್ಮುಲಾ ಏನಪ್ಪ ಆಗಿರುತ್ತೆ ನಿಮ್ಗೆ ಇಲ್ಲಿ ಯೂನಿಟ್ ಬಂದ್ಬಿಟ್ಟು kg/m². ಓಕೆನಾ. ಸೊ ಡೈಮೆನ್ಷನಲ್ ಫಾರ್ಮುಲಾ ಏನಾಗುತ್ತೆ ಇಲ್ಲಿ m⁴1 l⁴1 t⁻⁻² ಅಂತ ಹೇಳ್ತಾರೆ. ಸೊ ಈ ರೀತಿ ಇದ್ದಾಗ a ವ್ಯಾಲ್ಯೂ ಅನ್ನೋದು 1 ಆಗುತ್ತೆ, b ವ್ಯಾಲ್ಯೂ ಅನ್ನೋದು 1 ಆಗುತ್ತೆ, c ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು -2 ಅಂತ ಹೇಳ್ಬೋದು. ಸೊ ವೆನೆವರ್ ವಿ ಗೋ ವಿತ್ ದ ಆಪ್ಷನ್ಸ್, ನೋಡಿ a = 0 ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಎ ಅನ್ನೋದು ರಾಂಗ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ. ನೆಕ್ಸ್ಟ್ ಒನ್ ನೋಡಿರಿ, ಪ್ರೆಷರ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಪ್ರೆಷರ್? ಪ್ರೆಷರ್ ಅಂದ್ರೆ ಏನಪ್ಪ ಇಲ್ಲಿ ಫೋರ್ಸ್ ಡಿವೈಡ್ ಬೈ ಏರಿಯಾ. ಫೋರ್ಸ್ ಡಿವೈಡ್ ಬೈ ಏರಿಯಾ. ಫೋರ್ಸ್ ಅಂದರೆ kg/s², ಏರಿಯಾ ಅಂದರೆ m². ನೀವು ಇದನ್ನ ಸಿಂಪ್ಲಿಫೈ ಮಾಡಿದಾಗ ಡೈಮೆನ್ಷನಲ್ ಫಾರ್ಮುಲಾ ಅನ್ನೋದು ನಿಮಗೆ m⁴1 l⁻⁻1 t⁻⁻² ಅಂತ ಬರುತ್ತೆ. ದಿಸ್ ಇಂಪ್ಲೈಸ್ a ವ್ಯಾಲ್ಯೂ 1 ಆಗುತ್ತೆ, b ವ್ಯಾಲ್ಯೂ -1 ಆಗುತ್ತೆ, c ಬಿಕಮ್ಸ್ ಈಕ್ವಲ್ಸ್ ಟು -2 ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ. ಸೊ ಅಬ್ಸರ್ವ್ ದ ಆಪ್ಷನ್ಸ್. ಏನಂತ ಹೇಳಿದರೆ a ವ್ಯಾಲ್ಯೂ 1 ಕೊಟ್ಟಿದ್ದಾರೆ, b ವ್ಯಾಲ್ಯೂ ನಿಮಗೆ -1 ಕೊಟ್ಟಿದ್ದಾರೆ, c ವ್ಯಾಲ್ಯೂ ನಿಮಗೆ -2 ಅಂತ ಕೊಟ್ಟಿದ್ದಾರೆ. ಹೆನ್ಸ್ ವಿ ಕ್ಯಾನ್ ಸೇ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಥಿಂಗ್ ಅಂತ ಹೇಳ್ಬೋದು. ಇನ್ನು ಬೇಕಾದರೆ ನಿಮಗೆ ಥರ್ಡ್ ಆಪ್ಷನ್ ಮತ್ತು ಫೋರ್ತ್ ಆಪ್ಷನ್ ಚೆಕ್ ಮಾಡ್ಕೊಳ್ಳಿ. ವೆಲಾಸಿಟಿ ಅಂತ ಕೊಟ್ಟಿದ್ದಾರೆ. ವೆಲಾಸಿಟಿಗೆ ಡೈಮೆನ್ಷನಲ್ ಫಾರ್ಮುಲಾ ಏನಪ್ಪ ಇಲ್ಲಿ ಯೂನಿಟ್ ಬಂದ್ಬಿಟ್ಟು m/s. ಡೈಮೆನ್ಷನಲ್ ಫಾರ್ಮುಲಾ ಬಂದ್ಬಿಟ್ಟು ನಿಮಗೆ m⁴0 l⁴1 t⁻⁻1 ಅಂತ ಹೇಳ್ತಾರೆ. t⁻⁻1. ಓಕೆನಾ. ದೇರ್ ಫೋರ್ ಇಲ್ಲಿ a ವ್ಯಾಲ್ಯೂ 0 ಬರುತ್ತೆ, b ವ್ಯಾಲ್ಯೂ ನಿಮಗೆ 1 ಆಗುತ್ತೆ, c ಇಸ್ ಈಕ್ವಲ್ಸ್ ಟು -1 ಅಂತ ಹೇಳ್ಬೋದು. ಸೊ ನೀವು ಇಲ್ಲಿ ಕ್ವಾಂಟಿಟೀಸ್ನ ಅಬ್ಸರ್ವ್ ಮಾಡಿದಾಗಿಲ್ಲ, ಡೈಮೆನ್ಷನ್ ಅಬ್ಸರ್ವ್ ಮಾಡಿದಾಗ a 1 ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗೋದಿಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಆಕ್ಸಲರೇಷನ್ಗೂ ಸಹ ಅಷ್ಟೇ. ಆಕ್ಸಲರೇಷನ್ಗೆ ಡೈಮೆನ್ಷನಲ್ ಫಾರ್ಮುಲಾ ಏನು m⁴0 l⁴1 t⁻⁻2. ಇಲ್ಲಿ a ವ್ಯಾಲ್ಯೂ ಏನಪ್ಪ ಆಗಿರಬೇಕು 0, b ವ್ಯಾಲ್ಯೂ ಏನಾಗಿರ್ಬೇಕು ನಿಮಗೆ 1, c ವ್ಯಾಲ್ಯೂ ಏನಾಗಿರ್ಬೇಕು ನಿಮಗೆ -2 ಆಗಿರಬೇಕು. ಓಕೆನಾ. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ಡಿ ರಾಂಗ್ ಅಂತ ಹೇಳ್ಬೋದು. ಸೊ ಈಗ ಕರೆಕ್ಟ್ ಆಪ್ಷನ್ ಈಸ್ ಬಿ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ಲ ಹೇಗೆ ಅನಲೈಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನೋಡಿ ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕು ನೀವು ಅಂತಂದಾಗ ಡೆಫಿನೆಟ್ ಆಗಿ ನೀವು ಅದರ ಯೂನಿಟ್ಸ್ ಅನ್ನೋದು ನಿಮಗೆ ಗೊತ್ತೇ ಇರಬೇಕು. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. A block of mass m is in contact with the cart C as shown in the figure. The coefficient of static friction between the block and the cart is mu ಅಂತ ಕೊಟ್ಟಿದ್ದಾರೆ. The acceleration alpha of the cart that will prevent the block from the falling satisfies. ನೋಡಿ ಇಲ್ಲಿ ಈ ಒಂದು ಕಾರ್ಟ್ಗೆ ಎಷ್ಟು ಆಕ್ಸಲರೇಷನ್ ಇದ್ದರೆ ಈ ಬ್ಲಾಕ್ ಅನ್ನೋದು ಇದಕ್ಕೆ ಕಚ್ಕೊಂಡಿರುತ್ತೆ, ಇಲ್ಲ ಈಗ ಬ್ಲಾಕ್ ಅನ್ನೋದು ಕೆಳಗೆ ಬೀಳ್ದಿರ ಇರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಗೊತ್ತಾಯ್ತು ಹೇಳಿದ್ದು. ನೋಡಿ ಇಲ್ಲಿ ಬ್ಲಾಕ್ ಅನ್ನೋದು ಕೆಳಗೆ ಬೀಳಬಾರ್ದು. ಫಸ್ಟ್ ಆಫ್ ಆಲ್ ಯಾಕೆ ಕೆಳಗೆ ಬೀಳುತ್ತೆ ಅಂತ ನೋಡಿದಾಗ ನಿಮಗೆ ನೋಡಿ ಇಲ್ಲಿ ವೆಯ್ಟ್ ಆಫ್ ದ ಬ್ಲಾಕ್ ಅನ್ನೋದು ಯಾವಾಗಲೂ ಕೆಳಗಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ mg ವಿಲ್ ಬಿ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. ಆದರೆ ಫ್ರಿಕ್ಷನಲ್ ಫೋರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಎಫ್ ಅನ್ನೋದಿರುತ್ತೆ. ಅದು ಈ ಕಾರ್ಟ್ ಸರ್ಫೇಸ್ಗೆ ಮತ್ತೆ ಬ್ಲಾಕ್ ಸರ್ಫೇಸ್ಗೆ ಮಧ್ಯದಲ್ಲಿ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಆಕ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದು ಕೆಳಗೆ ಬೀಳಬಾರ್ದು ಅಂತಂದ್ರೆ ಕಂಡೀಷನ್ ಏನಾಗಿರ್ಬೋದು ನಿಮಗೆ ಫ್ರಿಕ್ಷನಲ್ ಫೋರ್ಸ್ ಅಪ್ವರ್ಡ್ ಫೋರ್ಸ್ ಅನ್ನೋದು mg-ಗಿಂತ ಖಂಡಿತವಾಗ್ಲೂ ಜಾಸ್ತಿ ಇರಲೇಬೇಕು ಅಂತ ಹೇಳ್ತೀವಿ. ದಟ್ ಈಸ್ ಎಫ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬೇಡ ಬಿಡಿ, ಈಕ್ವಲ್ ಟು ಅಂತಂದಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸ್ಲೈಡ್ ಆಗೋಗುತ್ತೆ ಈಸಿಯಾಗಿ. ಓಕೆ, ಗ್ರೇಟರ್ ದ್ಯಾನ್ mg ಅಂತ ಹೇಳ್ತಾ ಇದ್ವಿ. ನೋಡಿ ಇಲ್ಲಿ ಎಫ್ ಅನ್ನೋದು ಏನಾಗುತ್ತೆ ನಿಮ್ಗೆ ಇಲ್ಲಿ ಎಫ್ ಈಸ್ ನಥಿಂಗ್ ಬಟ್ ಮ್ಯೂ ಇಂಟು ಎನ್ ಅಂತ ಹೇಳ್ಬೋದು. ವಾಟ್ ಇಸ್ ದ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಇಯರ್? ನೋಡಿ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಅನ್ನೋದು ಯಾವಾಗಲೂ ಬಾಡಿಗೆ ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಗೊತ್ತಾಯ್ತಲ್ವಾ? ಅಂಡ್ ಪ್ಲೀಸ್ ರಿಮೆಂಬರ್ ದಟ್ ನೋಡಿ ಕಾರ್ಟ್ಗೆ ಈ ಬ್ಲಾಕ್ನ ಅಟ್ಯಾಚ್ ಮಾಡಿದ್ದಾರೆ, ಕಾರ್ಟ್ಗೆ ಬ್ಲಾಕ್ ಅಟ್ಯಾಚ್ ಆಗಿದೆ ಅಂತಂದಾಗ ಈ ಬ್ಲಾಕ್ ಅನ್ನೋದು ನಿಮಗೆ ನಾನ್ ಇನರ್ಷಿಯಲ್ ಫ್ರೇಮಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಬಾಡಿ ನಿಮಗೆ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸಲ್ಲಿ ಇದ್ದರೆ ಆ ಒಂದು ಬಾಡಿ ಮೇಲೆ ಸೂಡೋ ಫೋರ್ಸ್ ಅನ್ನೋದು ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ, ಆಪೋಸಿಟ್ ಟು ದ ಆಕ್ಸಲರೇಷನ್ ಆಫ್ ದ ನಾನ್ ಇನರ್ಷಿಯಲ್ ಫ್ರೇಮ್. ನೋಡಿ ಇಲ್ಲಿ ದಿಸ್ ಈಸ್ ಆಲ್ಫಾ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಸೂಡೋ ಫೋರ್ಸ್ ಆ್ಯಕ್ಟಿಂಗ್ ಹಿಯರ್? ಸೂಡೋ ಫೋರ್ಸ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಆಲ್ಫಾ ಅಂತ ಕರಿತೀವಿ. ದೇರ್ ಫೋರ್ ಹಿಯರ್ ಫ್ರಮ್ ದ ಡಯಾಗ್ರಾಮ್ ನಾವೇನಂತ ಹೇಳ್ಬೋದು, ಎನ್ ಅನ್ನೋದು ನಿಮಗೆ
ಸೂಡೋ ಫೋರ್ಸ್ಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತೀವಿ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಎನ್ ವ್ಯಾಲ್ಯೂ ಅಲ್ಲಿ ನಿಮಗೆ ವಿ ಕ್ಯಾನ್ ರೈಟ್ ದೇರ್ ಫೋರ್ ವಿ ಕ್ಯಾನ್ ರೈಟ್ ಮ್ಯೂ ಇಂಟು ಎನ್ ಅಂತಂದರೆ ಎಮ್ ಇಂಟು ಆಲ್ಫಾ ಈಸ್ ಈಕ್ವಲ್ಸ್ ಟು ಎಮ್ ಇಂಟು ಜಿ. ಇಲ್ಲಿ ಈಕ್ವಲ್ ಟು ಅಲ್ವಲ್ಲಪ್ಪ, ನಮಗಿಲ್ಲಿ ಈಕ್ವಲ್ ಟು ಅಲ್ಲ, ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಅಂತ ಹೇಳ್ತಾ ಇದ್ದೀವಿ. ದೇರ್ ಫೋರ್ ಯು ಕ್ಯಾನ್ ಸೇ ನೋಡಿ ಎಮ್ ವಿಲ್ ಗೆಟ್ ಕ್ಯಾನ್ಸಲ್. ದೇರ್ ಫೋರ್ ಆಲ್ಫಾ ಅನ್ನೋದೇನಾಗಿರುತ್ತೆ ನೋಡಿ ಇಲ್ಲಿ ಜಿ ಬೈ ಮ್ಯೂ ಅಂತ ಹೇಳ್ತೀವಿ. ಆಲ್ಫಾ ಈಸ್ ಗ್ರೇಟರ್ ದ್ಯಾನ್ ಜಿ ಬೈ ಮ್ಯೂ. ಯಾವಾಗಾದ್ರೆ ನಿಮಗೆ ಈ ಕಾರ್ಟ್ ಆಕ್ಸಲರೇಷನ್ ಅನ್ನೋದು ಜಿ ಬೈ ಮ್ಯೂ ರೇಷಿಯೋಗಿಂತ ಜಾಸ್ತಿ ಇರುತ್ತೋ ಅವಾಗ ಕಾರ್ಟ್ ಅನ್ನೋದು ಕೆಳಗೆ ಬೀಳೋದಿಲ್ಲ. ಓಕೆನಾ, ಇಟ್ ವಿಲ್ ಸ್ಟಿಕ್ ಟು ದ ಕಾರ್ಟ್. ದೇರ್ ಫೋರ್ ವಾಟ್ ಈಸ್ ಆಪ್ಷನ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಅರ್ಥ ಆಯ್ತಪ್ಪ ಇಲ್ಲಿ ಹೇಗೆ ನಾವು ಅನಲೈಸ್ ಮಾಡ್ತಾ ಇದೀವಿ ಫ್ರಿಕ್ಷನ್ ಕಾನ್ಸೆಪ್ಟ್ನ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಸೇಯಿಂಗ್, ಎ ಪಾರ್ಟಿಕಲ್ ಹ್ಯಾಸ್ ಇನಿಷಿಯಲ್ ವೆಲಾಸಿಟಿ, ಎಲ್ಲ ವೆಕ್ಟಾರ್ ಫಾರ್ಮಲ್ ಇದೆ ನಿಮಗೆ, ಯು ವೆಕ್ಟಾರ್ ಇಸ್ ಈಕ್ವಲ್ಸ್ ಟು 2i cap plus 3j cap and acceleration a vector is equals to 0.3i cap plus 0.2 j cap ಅಂತ ಹೇಳಿದ್ದಾರೆ. The magnitude of velocity after time t is equals to 10 seconds ಅಂತ ಹೇಳ್ತಿದ್ದಾರೆ. We have to find out the velocity after 10 seconds. ಹೇಗೆ ಮಾಡ್ಬೋದು ನೋಡಿ ಇಲ್ಲಿ, v is equals to u vector plus a vector into t ಅಂತ ಹೇಳ್ತಾ ಇದೀವಿ. ವಾಟ್ ಈಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ್ಯಾಟ್. ವಿ ವೆಕ್ಟಾರ್ ನೋಡಿ ಆಪ್ಷನ್ಸ್ ಒಂದ್ಸರಿ ನೋಡಿದಾಗ ಎಲ್ಲ ಆಪ್ಷನ್ಸ್ ನಿಮಗೆ ಮ್ಯಾಗ್ನಿಟ್ಯೂಡ್ ಫಾರ್ಮಲ್ ಇದೆ. ಫಸ್ಟ್ ನಾವು ಈ ಫೈನಲ್ ವೆಲಾಸಿಟಿನ ವೆಲಾಸಿಟಿ ಆಫ್ಟರ್ ಸಮ್ ಟೈಮ್ ಟಿ ಸೆಕೆಂಡ್ಸ್ ಅಂತ ಕೇಳಿದಾರಲ್ವ, ಅದನ್ನು ವೆಕ್ಟಾರ್ ಫಾರ್ಮಲ್ಲಿ ನಾವು ಫಸ್ಟ್ ಬರೀಬೇಕು. ಸೊ ವಿ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು 2i cap plus 3j cap. Okay, plus a, what is a value here? 0.3 I cap plus 0.2 j cap into time t is equals to 10 seconds ಅಂತ ಹೇಳಿದ್ದಾರೆ. So can you simplify this value? Simplify ಮಾಡ್ತೀರನಪ್ಪ ಇಲ್ಲಿ 2i plus 3j plus ಇಲ್ಲಿ 3i plus 2j ಅಂತ ಬರುತ್ತೆ. If you do this ಏನಪ್ಪ ಬರುತ್ತೆ ನಮಗೆ 5i cap plus 5j cap ಅಂತ ಬರುತ್ತೆ. ಸೊ let us calculate what is the magnitude here. Magnitude of the velocity ಇಲ್ಲಿ ನೋಡಿ vx ಅನ್ನೋದು ನಿಮಗೆ 5 ಯೂನಿಟ್ಸ್ ಬಂದಿದೆ, vy ಅನ್ನೋದು ಸಹ ನಿಮಗೆ 5 ಯೂನಿಟ್ಸ್ ಬಂದಿದೆ. ಸೊ ಮ್ಯಾಗ್ನಿಟ್ಯೂಡ್ ಫಾರ್ಮುಲಾ ಏನಿಲ್ಲಿ ಅಂತಂದಾಗ ರೂಟ್ ಆಫ್ vx ಸ್ಕ್ವೇರ್ ಪ್ಲಸ್ vy ಸ್ಕ್ವೇರ್ ಅಂತ ಹೇಳ್ತೀವಿ. ಓಕೆನಾ, ಸೊ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ, v is equals to root of 5 square plus 5 square which is nothing but 25 plus 25 ಅಂದರೆ 2 root 25 which is nothing but 5 root 2 meter per second ಅಂತ ಹೇಳ್ಬೋದು. 5 root 2 meter per second. What is the option we can go with we can go with option B. ಅರ್ಥ ಆಯ್ತಲ್ವ ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಅನಲೈಸ್ ಮಾಡಬೇಕು ಅಂತಂದ್ಬಿಟ್ಟು. ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ vx ಸ್ಕ್ವೇರ್ ಪ್ಲಸ್ vy ಸ್ಕ್ವೇರ್. ಓಕೆನಾ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. What they are saying to us, rain is falling vertically with a speed of 30 meter per second ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ರೈನ್ ಯಾವಾಗಲೂ ಹೇಗ್ರಿ ಬೀಳುತ್ತೆ ನಿಮಗೆ, ವರ್ಟಿಕಲ್ ಆಗಂತೆ ತಲೆ ಮೇಲೆ ತಾನೇ ಬೀಳೋದು ನಿಮ್ಗೆ, ಯಾವತ್ತೂ ಹೀಗೆ ತಲೆ ಕೆಳಗೆ ಬೀಳ್ತಾ ಇರುತ್ತೆ ನಿಮ್ಗೆ. ಓಕೆ, ರೈನ್ ಈಸ್ ಫಾಲಿಂಗ್ ವರ್ಟಿಕಲಿ, ದಟ್ ಮೀನ್ಸ್ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಎಷ್ಟು ಕೊಟ್ಟಿದ್ದಾರೆ ನಮಗಲ್ಲಿ, 30 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ. ಓಕೆನಾ, now a woman rides a bicycle with a speed of 10 meter per second. really 10 meter per second. ಹೇಗೆ ಹೋಗ್ತಾ ಇದೆ, ಇಂದ ನಾರ್ತ್ ಟು ಸೌತ್ ಅಂತ ಹೇಳ್ತಾ ಇದ್ದಾರೆ. ಜನರಲ್ ಆಗಿ ನಾರ್ತ್ ಟು ಸೌತ್ ಅಂದರೆ ನಿಮಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಳ್ತೀವಿ. ಓಕೆನಾ, ಸೊ ಅಬ್ಸರ್ವ್ ಮಾಡಿ, ದ ವೆಲಾಸಿಟಿ ಆಫ್ ದ ವುಮೆನ್ ವಿಚ್ ಈಸ್ ಈಕ್ವಲ್ಸ್ ಟು 10 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ. in north to south direction. The direction in which she should hold her umbrella is, ಯಾವ ಡೈರೆಕ್ಷನ್ ನಲ್ಲಿ ಅವರು ಅವರ ಅಂಬ್ರೆಲ್ಲಾನ ಹೋಲ್ಡ್ ಮಾಡಬೇಕು, so that she can prevent from wetting. ವೆಟ್ ಆಗದಿರ ಇರಬೇಕು ಅಂತಂದಾಗ ಯಾವ ಡೈರೆಕ್ಷನ್ ಅಲ್ಲಿ ಅವರು ಹೋಲ್ಡ್ ಮಾಡಬೇಕು. ಸೊ ಯಾವ ಡೈರೆಕ್ಷನ್ ಅಲ್ಲಿ ಹೋಲ್ಡ್ ಮಾಡಬೇಕು ಅಂತಂದಾಗ ವಿತ್ ರೆಸ್ಪೆಕ್ಟ್ ಟು ವುಮೆನ್ ರೈನ್ ಯಾವ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುತ್ತೋ ಆ ಡೈರೆಕ್ಷನ್ ಅಲ್ಲಿ ಅಂಬ್ರೆಲ್ಲಾನ ಹೋಲ್ಡ್ ಮಾಡಬೇಕು. ಇಸ್ ಇಟ್ ರೈಟ್? ದಟ್ ಮೀನ್ಸ್ ವಿ ಶುಡ್ ನೋ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ವುಮೆನ್.
ವಿಚ್ ಇಸ್ ನಥಿಂಗ್ ಬಟ್ VR ಮೈನಸ್ VW ರೀ. ಚೆನ್ನಾಗಿ ಬಿಟ್ಕೊಳ್ಳಿ. ರಿಲೇಟಿವ್ ವೆಲಾಸಿಟಿ ಈಸ್ ನಥಿಂಗ್ ಬಟ್ ಸಬ್ಟ್ರಾಕ್ಷನ್ ಆಫ್ ವೆಕ್ಟಾರ್. ಸಬ್ಟ್ರಾಕ್ಷನ್ ಆಫ್ ವೆಕ್ಟಾರ್ಸ್ ನಮಗೆ ನಾಲೆಡ್ಜ್ ಗೊತ್ತಿರಬೇಕು. ನೋಡಿ ಇಲ್ಲಿ ಮೈನಸ್ VW ಇಟ್ ಇಸ್ ನಥಿಂಗ್ ಬಟ್ ವಾಟ್ ಮಾ ವೆಲಾಸಿಟಿ ಆಫ್ ದ ರೈನ್ ಪ್ಲಸ್ ಆಫ್ ಮೈನಸ್ VW ಅಂತ ಬರೀಬಹುದಾ? Therefore ಪ್ಲೀಸ್ ಟೇಕ್ ಡೌನ್ ದಟ್ ಮೈನಸ್ VW ಬೇಕು ಅಂತಂದಾಗ ಅಬ್ಸರ್ವ್ ಮಾಡಿ, VWಗೆ ಆಪೋಸಿಟ್ ಡೈರೆಕ್ಷನ್ ನಾವು ಬರಿಬೇಕು. ದಿಸ್ ಈಸ್ ಮೈನಸ್ VW. ಸೊ ವಾಟ್ ವಿಲ್ ಬಿ ದ ರಿಸಲ್ಟೆಂಟ್ ಹಿಯರ್? ರಿಸಲ್ಟೆಂಟ್ ಅಕಾರ್ಡಿಂಗ್ ಟು ಪ್ಯಾರಲೋಗ್ರಾಮ್ ಲಾ ನೋಡಿ ಮೈನಸ್ VW ಹೀಗಿದೆ, VRG ಹೀಗಿದೆ. ಸೊ ಅಕಾರ್ಡಿಂಗ್ ಟು ಪ್ಯಾರಲೋಗ್ರಾಮ್ ಲಾ ದಿಸ್ ವಿಲ್ ಬಿ ದ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ವುಮೆನ್ ಅಂತ ಹೇಳ್ಬೋದು. ಓಕೆನಾ? ಸೊ ಅಟ್ ವಾಟ್ ಡೈರೆಕ್ಷನ್ ಯು ಹ್ಯಾಸ್ ಟು ಹೋಲ್ಡ್ ದ ಅಂಬ್ರೆಲ್ಲಾ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್? ದಿಸ್ ಇಸ್ ದ ಡೈರೆಕ್ಷನ್. ಓಕೆನಾ? ಸೊ ಟೀಟಾ ಟ್ಯಾನ್ ಟೀಟಾ ಅಪ್ಲೈ ಮಾಡೋಣ. ಟ್ಯಾನ್ ಟೀಟಾ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್. ವಾಟ್ ಈಸ್ ಆಪೋಸಿಟ್ ಸೈಡ್ ಹಿಯರ್? It is velocity of the woman divided by adjacent side velocity of the rain with respect to ground. Okay na? So substitute madi. What is velocity of the woman? They have given 10 divided by 30, which is nothing but 1/3 anta varutte. Therefore we can write theta is equals to tan inverse of 1/3. Theta is equals to tan inverse of 1/3 with the vertical. ಹಾರಿಜಾಂಟಲ್ ಜೊತೆ ಮಾಡ್ತದೆ ಆಂಗಲ್, ವರ್ಟಿಕಲ್ ಜೊತೆ ಮಾಡ್ತದೆ ಆಂಗಲ್ ಮಾತಾಡಬೇಕು. ಓಕೆ, ಇಟ್ ಈಸ್ ನಥಿಂಗ್ ಬಟ್ ವರ್ಟಿಕಲ್ ಅಂತ ಹೇಳ್ತಾ ಇದೀವಿ. therefore we can, what is the answer? We can say here tan inverse of 1/3 with the vertical. Hence we can see the option A. ಆಪ್ಷನ್ A. ಫಾಲೋ ಮಾಡ್ತಾ ಇದ್ರಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. The length and breadth of a rectangular sheet are 16.2 cm and 10.1 cm. ಲೆಂತ್ ಕೊಟ್ಟಿದ್ದಾರಪ್ಪ ನಿಮಗೆ 16.2 cm ಅಂತ ಅಂದ್ಬಿಟ್ಟು, ಬ್ರೆಡ್ತ್ ಸಹ ಕೊಟ್ಟಿದ್ದಾರೆ 10.1 cm ಅಂತ. The area of the sheet in appropriate significant figures ಅಂತ ಹೇಳ್ತಾ ಇದ್ದಾರೆ. Area of the sheet in appropriate significant figures. ನೋಡಿ ಇಲ್ಲಿ ಜಾಸ್ತಿ ನೋಡಿ, ಇಲ್ಲಿ ಏರಿಯಾ ಅನ್ನೋದು ಯಾವತ್ತೇ ಆಗಲಿ ಎ ಮೀನ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಫಾರ್ಮಲ್ ನಾವು ಬರೀಬೇಕು. ಎನಿ ಮೆಜರ್ಮೆಂಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಇಟ್ಸ್ ಮೀನ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಇಟ್ಸ್ ಅಬ್ಸಲ್ಯೂಟ್ ಎರರ್ ಅಂತ ಬರಿತೀವಿ. ಗೊತ್ತಾಯ್ತಲ್ವಾ? ಬಟ್ ಇಂತಹ ಒಂದು ಪ್ರಾಬ್ಲಮ್ಸ್ಗೆ ನಾವು ಈ ಅಬ್ಸಲ್ಯೂಟ್ ಎರರ್ನೆಲ್ಲ ಫೈಂಡ್ ಔಟ್ ಮಾಡ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಗೊತ್ತಾಯ್ತಾ? ಹೇಗೆ ಅನಲೈಸ್ ಮಾಡಬೇಕು ಲಾಜಿಕ್ ಆಗಿ, ಇಲ್ಲ ನಾವು ಥಿಂಕ್ ಮಾಡಬೇಕು ಅಂತ ಒಂದ್ಸರಿ ನೋಡಿ. ಏರಿಯಾ, ವಾಟ್ ಈಸ್ ದ ಮೀನ್ ವ್ಯಾಲ್ಯೂ ಆಫ್ ದಿಸ್ ಏರಿಯಾ? ವಿ ಕ್ಯಾನ್ ಸೇ 16.2 ಇಂಟು 10.1. ಮಲ್ಟಿಪ್ಲಿಕೇಶನ್ ಸಹ ಮಾಡಬೇಡಿರಿ, ಜಸ್ಟ್ ಅಬ್ಸರ್ವ್ ದ ಆಪ್ಷನ್ಸ್. ನೋಡಿ ಇಲ್ಲಿ ಇನ್ ದ ಪ್ರಾಡಕ್ಟ್, ರಿಮೆಂಬರ್ ದಿಸ್, in the product the significant figures should be equal to that of the number having least significant figures ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ದಟ್ ನೋಡಿ ಇಲ್ಲಿ, ಅಕಾರ್ಡಿಂಗ್ ಟು ದಟ್ ಅಬ್ಸರ್ವ್ ದೀಸ್ ವ್ಯಾಲ್ಯೂಸ್ ಹಿಯರ್. ನೋಡಿ ಈ ಒಂದು ಲೆಂತ್ ಅಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ನಿಮಗೆ? 3 ಇದೆ. ಈ ಒಂದು ಬ್ರೆಡ್ತ್ ಅಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ನಿಮಗೆ? 3 ಅಂತ ಇದೆ. ಸೊ ಪ್ರಾಡಕ್ಟ್ ಅಲ್ಲೂ ಸಹ ನಿಮಗೆ 3 ಅಂತಾನೆ ಬರಬೇಕು. 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಮಾತ್ರನೇ ಇರಬೇಕು. ಒಂದ್ಸರಿ ಆಪ್ಷನ್ಸ್ ಎಲ್ಲದಕ್ಕೂ ಅಬ್ಸರ್ವ್ ಮಾಡಿ. ಇಲ್ಲಿ ಆಪ್ಷನ್ ಡಿ ಅಲ್ಲಿ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, 1 2 3 4 5 ಅಂತ. ಇಲ್ಲಿ ಆಪ್ಷನ್ ಸಿ ಅಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಆಪ್ಷನ್ ಬಿ ಅಲ್ಲಿ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಹಾಗಾಗಿ ನಿಮಗೆ ಕಣ್ಮುಚ್ಕೊಂಡು BCD ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿಬಿಡಬಹುದು. ಓಕೆನಾ? therefore ಆಪ್ಷನ್ ಎ ಅಲ್ಲಿರೋದು ನಿಮಗೆ ಓನ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಬ್ಲೈಂಡ್ಲಿ ಯು ಕ್ಯಾನ್ ಟಿಕ್ ದ ಆನ್ಸರ್. ಆಟೋಮೆಟಿಕಲಿ ನಿಮಗೆ 163.6 ಬರುತ್ತೆ. ಅದನ್ನು ರೌಂಡಿಂಗ್ ಆಫ್ ಮಾಡಿದ್ದಾಗ ನಿಮಗೆ 164 ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಗೊತ್ತಾಯ್ತು? ಅದೇ ನಿಮಗೆ
ಅಡಿಷನ್ ಇಲ್ಲ ಸಬ್ಟ್ರಾಕ್ಷನ್ ಮಾಡಿದ್ದಾಗ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಇನ್ ದ ಗಿವೆನ್ ನಂಬರ್ಸ್. ಕೊಟ್ಟಿರತಕ್ಕಂಥ ನಂಬರ್ಸಲ್ಲಿ ಯಾವ ನಂಬರ್ಗೆ ಕಡಿಮೆ ಡೆಸಿಮಲ್ ಪ್ಲೇಸ್ ಇದೋ ಅಷ್ಟು ಡೆಸಿಮಲ್ ಪ್ಲೇಸಸ್ಗೆ ನಾವು ಫೈನಲ್ ಆನ್ಸರ್ನ ಬರೀಬೇಕು. ಅದೇ ಪ್ರಾಡಕ್ಟಲ್ಲಿ ಕೊಟ್ಟಿರತಕ್ಕಂಥ ನಂಬರ್ಗಳಲ್ಲಿ ಯಾವ ನಂಬರ್ಗೆ ಕಡಿಮೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುತ್ತೋ ಆ ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ನಾವು ಫೈನಲ್ ರಿಸಲ್ಟ್ನ ಬರೀಬೇಕು. ಓಕೆನಾ? ದೇರ್ ಫೋರ್ ಅಕಾರ್ಡಿಂಗ್ ಟು ದಟ್ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ನ ಎ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇನ್ ಎ 2-dimensional motion ಇನ್ಸ್ಟ್ಯಾಂಟೇನಿಯಸ್ ಸ್ಪೀಡ್ v ಈಸ್ ಎ ಪಾಸಿಟಿವ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಇನ್ಸ್ಟ್ಯಾಂಟೇನಿಯಸ್ ವಾಟ್ ಇಸ್ ಮೀನಿಂಗ್ ಆಫ್ ಇನ್ಸ್ಟ್ಯಾಂಟ್? ಆವರೇಜ್ ಸ್ಪೀಡ್ ಅಲ್ಲರಿ ನಿಮಗೆ ಇನ್ಸ್ಟ್ಯಾಂಟೇನಿಯಸ್ ಸ್ಪೀಡ್ ಕೇಳ್ತಾ ಇದ್ದಾರೆ ನಿಮಗೆ. ಇನ್ಸ್ಟ್ಯಾಂಟೇನಿಯಸ್ ಸ್ಪೀಡ್ ಅಂದ್ರೆ ಏನಪ್ಪ? ಅಟ್ ಎ ಇನ್ಸ್ಟೆಂಟ್ ಕೊಟ್ಟಿರ್ತಕ್ಕಂಥ ಮೊಮೆಂಟಲ್ಲಿ ಸ್ಪೀಡ್ ಅನ್ನೋದು ಹೇಗಿದೆ ಅಂತ ಹೇಳ್ತಾ ಇದ್ದಾರೆ? ಕಾನ್ಸ್ಟೆಂಟ್, ಪಾಸಿಟಿವ್ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ದೆನ್ ವಿಚ್ ಆರ್ ದ ಫಾಲೋಯಿಂಗ್ ಆರ್ ನೆಸೆಸರಿಲಿ ಟ್ರೂ ಅಂತ ಹೇಳಿದ್ದಾರೆ. ವಿಚ್ ಆರ್ ದ ಫಾಲೋಯಿಂಗ್ ಆರ್ ನೆಸೆಸರಿಲಿ ಟ್ರೂ. ಓಕೆನಾ? ಅಬ್ಸರ್ವ್ ಮಾಡಿ ಏನು ಹೇಳ್ಬೋದು ನಾವಿಲ್ಲಿ ಅಂತ ಅಂದ್ಬಿಟ್ಟು. ಒಂದು ನಿಮಿಷ. ಸೊ ಸಿ ದಟ್ ನೆಕ್ಸ್ಟ್ ಕ್ವಶನ್ ಏನಪ್ಪ ಇಲ್ಲಿ ಹೇಳ್ತಾರೆ ನಿಮಗೆ, ಏನಂತ ಹೇಳ್ಬೋದು ನಾವಿಲ್ಲಿ? ಇನ್ ಎ 2-dimensional motion ಇನ್ಸ್ಟ್ಯಾಂಟೇನಿಯಸ್ ಸ್ಪೀಡ್ ವಿ ಇಸ್ ಎ ಪಾಸಿಟಿವ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಇನ್ಸ್ಟ್ಯಾಂಟೇನಿಯಸ್ ಸ್ಪೀಡ್ ಅನ್ನೋದು ನಿಮಗೆ ಪಾಸಿಟಿವ್ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದಾನೆ. ಸೊ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಈಸ್ ಝೀರೋನಾ? ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಝೀರೋ ಏನಪ್ಪ ಆಗಕ್ಕೆ ಚಾನ್ಸ್ ಇದೆನಪ್ಪ? ಇಲ್ಲ. ಯಾಕೆ ಅಂತಂದಾಗ ಫಾರ್ ಎಕ್ಸಾಂಪಲ್ ವೆನೆವರ್ ವಿ ಕನ್ಸಿಡರ್ ಪಾರ್ಟಿಕಲ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಮೋಷನ್ ಇಲ್ಲಿ ಸ್ಪೀಡ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ನಲ್ಲಿ ಪಾರ್ಟಿಕಲ್ ಸ್ಪೀಡ್ ಅನ್ನೋದು ನಿಮಗೆ ಕಾನ್ಸ್ಟೆಂಟ್ ಆಗಿರುತ್ತೆ. ಆದರೆ ಡೈರೆಕ್ಷನ್ ಆಫ್ ನಿಮಗೆ ವೆಲಾಸಿಟಿ ಅನ್ನೋದು ಚೇಂಜ್ ಆಗ್ತಾ ಇರೋದ್ರಿಂದ ಈ ಒಂದು ಪಾರ್ಟಿಕಲ್ಗೆ ಆಕ್ಸಲರೇಷನ್ ಅನ್ನೋದಿರುತ್ತೆ, ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಅಂತ ಅಂದ್ಬಿಟ್ಟು. ಹಾಗಾಗಿ ನಿಮಗೆ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಕೆನಾಟ್ ಬಿ ಝೀರೋ. ಓಕೆ, ಆಪ್ಷನ್ ಎ ರಾಂಗ್ ಆಗಿರುತ್ತೆ. ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಈಸ್ ಬೌಂಡೆಡ್ ಅಂದರೆ ವಿತಿನ್ ದಟ್ ಲಿಮಿಟ್ ಅಂತ ಹೇಳ್ತಾರೆ. ಸೊ ಎಷ್ಟು ಡಿಸ್ಟೆನ್ಸಲ್ಲಿ ಮೂವ್ ಆಗ್ತಾ ಇರುತ್ತೋ ಅಷ್ಟು ಅದ್ರ ಡಿಪೆಂಡ್ ಮಾಡಿಕೊಂಡೆ ನಿಮಗೆ ಆಕ್ಸಲರೇಷನ್ ಅದು ಇರುತ್ತೆ. ಬಟ್ ಇಲ್ಲಿ ಆಕ್ಸಲರೇಷನ್ ಯಾವುದೇ ಕಾರಣಕ್ಕೂ ಬೌಂಡ್ ಆಗಿರಲ್ಲ. ಬೌಂಡ್ ಅಂದರೆ ವಿತಿನ್ ದ ಲಿಮಿಟ್ಸ್ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಇನ್ ನೆಸೆಸರಿಲಿ ಇನ್ ದ ಪ್ಲೇನ್ ಆಫ್ ಮೋಷನ್. ಅಷ್ಟೇ ಅಲ್ಲ ನಿಮ್ಗೆ ಇಲ್ಲಿ ಪಾರ್ಟಿಕಲ್ ಅನ್ನೋದು ಹಿಂಗೆ ಮೂವ್ ಆಗ್ತಾ ಇರುತ್ತೆ. ನಿಮಗೆ ನೋಡಿ ಸ್ಪೀಡ್ ಅನ್ನೋದು ಹೀಗಿದ್ದರೆ ಆಕ್ಸಲರೇಷನ್ ಅದು ಅದೇ ಪಾರ್ಟಿಕಲ್ ಅದೇ ಪ್ಲೇನಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಆಲ್ಸೋ ಒಪ್ಕೋಬೋದು ನಾವು ಈ ಆಪ್ಷನ್ನ. ಇನ್ನೂ ಒಂದು ಆಪ್ಷನ್ ಓದನ್ನ ನೋಡಿ. ಇಲ್ಲಿ ಪಾರ್ಟಿಕಲ್ ಮಸ್ಟ್ ಬಿ ಅಂಡರ್ಗೋಯಿಂಗ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲಿ ನಿಮಗೆ ಇನ್ಸ್ಟ್ಯಾಂಟೇನಿಯಸ್ ಸ್ಪೀಡ್ ಅಷ್ಟೇ ಅಲ್ಲ, ಆವರೇಜ್ ಸ್ಪೀಡ್ ಅನ್ನೋದು ಸಹ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಓಕೆನಾ? ದೇರ್ ಫೋರ್ ಇವೆರಡರಲ್ಲಿ ನಿಮಗೆ ಅಬ್ಸಲ್ಯೂಟ್ ಆನ್ಸರ್ ಏನು ಹೇಳ್ಬೋದು ನಾವು ಅಂತಂದಾಗ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ನ ಸಿ. ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಅನ್ನೋದು ಪ್ಲೇನ್ ಆಫ್ ಮೋಷನ್ ಅಲ್ಲೇ ಇರುತ್ತೆ. ದ ಪಾರ್ಟಿಕಲ್ ಇಸ್ ಮೂವಿಂಗ್ ಇನ್ ಎ ಹಾರಿಜಾಂಟಲ್ ಸರ್ಕ್ಯುಲರ್ ಮೋಷನ್. ದೆನ್ ದ ವೆಲಾಸಿಟಿ ಸ್ಪೀಡ್ ಅನ್ನೋದು ಹೀಗಿದ್ರೆ ಆಕ್ಸಲರೇಷನ್ ಅದು ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ದಟ್ ಇಟ್ ಲೈಸ್ ಇನ್ ಎ ಪ್ಲೇನ್ ಅಂತ ಹೇಳಬಹುದು. ಸೊ ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಎ ಬ್ಲಾಕ್ ಆಫ್ ಮಾಸ್ m rests on a rough horizontal surface as shown in the figure. Coefficient of friction between the block and the surface is mu ಅಂತ ಕೊಟ್ಟಿದ್ದಾರೆ ನಿಮಗೆ. A force F equal to mg acting at an angle theta with the vertical side of the block pulls it. In which of the following cases can the block be pulled along the surface ಅಂತ ಹೇಳ್ತಾ ಇದ್ದಾರೆ. along the surface ಅಂತಂದ್ರೆ ಬ್ಲಾಕ್ ಅನ್ನೋದು ನಿಮಗೆ ಸ್ಟ್ರೈಟ್ ಆಗಿ ಮೂವ್ ಆಗಬೇಕು. ಸರ್ಫೇಸ್ ಹೇಗಿರುತ್ತೋ ಹಾರಿಜಾಂಟಲ್ ಆಗಿ ಅದೇ ಡೈರೆಕ್ಷನ್ ಮೂವ್ ಆಗಬೇಕು ಅಂತ ಹೇಳ್ತದೆ. ವಾಟ್ ಈಸ್ ದ ಕಂಡೀಷನ್? ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್? ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ವಾಟ್ ಆರ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ದಿಸ್ ಬ್ಲಾಕ್ mg ವೆಯ್ಟ್ ಯಾವಾಗಲೂ ಕೆಳಗಡೆಗೆ ಆಕ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಮ್ಯೂ ಕೋಯಿಫಿಷಿಯಂಟ್ ಆಫ್ ಫ್ರಿಕ್ಷನ್ ಇದೆ ಅಂತಂದರೆ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಅಪ್ಲೈಡ್ ಫೋರ್ಸ್ಗೆ ಆಪೋಸಿಟ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ನೋಡಿ, ಇಲ್ಲಿ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಅನ್ನೋದು ಇರುತ್ತೆ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ದ ಬಾಡಿ. ಇದು ರೆಗ್ಯುಲರ್ ಫೋರ್ಸಸ್ ಬಾಡಿ ಮೇಲೆ ಆಕ್ಟ್ ಮಾಡೋದು. ನೆಕ್ಸ್ಟ್ ಇವಾಗ F equal to mg ಅನ್ನೋದು ಹೇಗೆ ಆಕ್ಟ್ ಮಾಡ್ತಾ ಇದೆ? ಇಟ್ ಇಸ್ ನಾಟ್ ಆಕ್ಟಿಂಗ್ ಹಾರಿಜಾಂಟಲಿ ಆರ್ ಇಟ್ ಇಸ್ ನಾಟ್ ಆಕ್ಟಿಂಗ್ ವರ್ಟಿಕಲಿ. ಇಟ್ ಇಸ್ ಆಕ್ಟಿಂಗ್ ಬೈ ಮೇಕಿಂಗ್ ಸಮ್ ಆಂಗಲ್ ಥೀಟಾ. Therefore, we have to resolve that force into components. One is ನೋಡಿ ಇಲ್ಲಿ
ಹಾರಿಜಾಂಟಲ್ ಕಾಂಪೊನೆಂಟ್ ಅಂತಂದರೆ ಯಾವ ಆಕ್ಸಿಸ್ ಜೊತೆ ಅದು ಆ್ಯಂಗಲ್ ಮಾಡ್ತಾ ಇರುತ್ತೋ ಆ ಆಕ್ಸಿಸ್ಗೆ ಬರತಕ್ಕಂಥ ಕಾಂಪೊನೆಂಟ್ನ ಹಾರಿಜಾಂಟಲ್ ಕಾಂಪೊನೆಂಟ್ ಅಂತ ಹೇಳ್ತೀವಿ. ಅದನ್ನು ಎಫ್ ಕಾಸ್ ತೀಟಾ ಅಂತ ಕರಿತೀವಿ. ಇಲ್ಲಿ ನಿಮಗೆ ಪರ್ಪೆಂಡಿಕ್ಯುಲರ್ ಆಗಿರೋದು ಎಫ್ ಸೈನ್ ತೀಟಾ ಅಂತ ಹೇಳ್ತಾರೆ. ಎಫ್ ಸೈನ್ ತೀಟಾ. ಓಕೆನಪ್ಪ. ನಾವು ಸಿ ಹಿಯರ್, in order to move the block along the surface, what is the condition, necessary condition? ನೋಡಿ ಇಲ್ಲಿ ಎಫ್ ಸೈನ್ ತೀಟಾ ಅನ್ನೋದು ಹಾರಿಜಾಂಟಲ್ ಫೋರ್ಸ್ ಅನ್ನೋದು ಈ ಫ್ರಿಕ್ಷನಲ್ ಫೋರ್ಸ್ಗಿಂತ ಗ್ರೇಟರ್ ಆರ್ ಈಕ್ವಲ್ ಟು ಇರಬೇಕು ಅಂತ ಹೇಳ್ತಾರೆ. ಗ್ರೇಟರ್ ದ್ಯಾನ್ ಫ್ರಿಕ್ಷನಲ್ ಫೋರ್ಸ್ ಇದ್ರೆ ಬ್ಲಾಕ್ ಅನ್ನೋದು ಆಕ್ಸಲರೇಟ್ ಆಗಿ ಮೂವ್ ಆಗುತ್ತೆ. ಈಕ್ವಲ್ ಟು ಫ್ರಿಕ್ಷನಲ್ ಫೋರ್ಸ್ ಇದ್ದರೆ ಬ್ಲಾಕ್ ಅನ್ನೋದು ಯೂನಿಫಾರ್ಮ್ ಸ್ಪೀಡಲ್ಲಿ ಮೂವ್ ಆಗುತ್ತೆ. ಆಕ್ಸಲರೇಷನ್ 0 ಆಗಿರುತ್ತೆ ಅಷ್ಟೇ ಡಿಫರೆನ್ಸ್. ಓಕೆ, ಸೊ ಅಪ್ಲೈ ದಿಸ್ ಏನಾಗುತ್ತೆ ನೋಡಿ, ಇಲ್ಲಿ ಎಫ್ ಸೈನ್ ತೀಟಾ ಶುಡ್ ಬಿ ಗ್ರೇಟರ್ ಆರ್ ಈಕ್ವಲ್ಸ್ ಟು ಮ್ಯೂ ಇಂಟು ಕ್ಯಾಪಿಟಲ್ ಎನ್ ಅಂತ ಬರಿಬಹುದು. ಮ್ಯೂ ಇಂಟು ಕ್ಯಾಪಿಟಲ್ ಎನ್. ಬಟ್ ಅಬ್ಸರ್ವ್ ದಿಸ್ ಡಯಾಗ್ರಾಮ್. ವಾಟ್ ಈಸ್ ದ ಎನ್ ವ್ಯಾಲ್ಯೂ ವಿ ಕ್ಯಾನ್ ರೈಟ್ ವರ್ಟಿಕಲ್ ಆಗಿ ನೋಡಿ, ಇಲ್ಲಿ ಎನ್ plus f cos theta, n plus f cos theta must be equal to mg ಅಂತ ಹೇಳ್ತಾ ಇದೀವಿ. n plus f cos theta must be equal to mg. Okay na, therefore you can write, observe ಮಾಡಿ, n plus f cos theta is equals to mg, or n ಅನ್ನೋದು ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ mg minus f cos theta ಅಂತ ಬರಿಬಹುದು. ಓಕೆನಪ್ಪ. ಸೊ ರೈಟ್ ದಿಸ್. ವಾಟ್ ಈಸ್ f value they have given? mg ಕೊಟ್ಟಿದ್ರಲ್ಲಪ್ಪ ನಿಮಗೆ ಡಯಾಗ್ರಾಮ್ ಅಲ್ಲಿ, ಕ್ವಶನ್ ಅಲ್ಲಿ. ಶುಡ್ ಬಿ ಗ್ರೇಟರ್ ಆರ್ ಈಕ್ವಲ್ಸ್ ಟು ಮ್ಯೂ ಇಂಟು ವಾಟ್ ಈಸ್ ಎನ್ ವ್ಯಾಲ್ಯೂ ಹಿಯರ್? ಎನ್ ವ್ಯಾಲ್ಯೂ ಏನಪ್ಪ ಬರುತ್ತೆ ನಮ್ಗೆ ಇಲ್ಲಿ? ಅಬ್ಸರ್ವ್ ಮಾಡಿ, ಎನ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಜಿ ಮೈನಸ್ ಎಮ್ ಜಿ. ಎಫ್ ಅಂದರೆ ಎಮ್ ಜಿ ಅಲ್ಲಪ್ಪ, ಕಾಸ್ ಟೀಟಾ ಅಂತ ಬರಿಬಹುದು. ನೋಡಿ ಇಲ್ಲಿ ಎಲ್ಲದರಲ್ಲೂ ಎಮ್ ಜಿ ಇದೆಲ್ಲ ಕ್ಯಾನ್ಸಲ್ ಮಾಡಬಹುದಲ್ವಾ? therefore we can write sin theta should be greater or equals to mu into 1 minus cos theta ಅಂತ ಬರಿಬಹುದು. mu into 1 minus cos theta. So how can you simplify this value here? ಹೇಗೆ ಸಿಂಪ್ಲಿಫೈ ಮಾಡ್ಬೋದು ನಾವಿಲ್ಲಿ ಅಂತಂದಾಗ, see here, sin theta greater or equals to mu into what is 1 minus cos theta? 1 minus cos theta ಏನಪ್ಪ ಆಗುತ್ತೆ ಅಂತಂದಾಗ ಹಾಫ್ ಆ್ಯಂಗಲ್ ಫಾರ್ಮುಲಾ ನಾವು ಅಪ್ಲೈ ಮಾಡಿದಾಗ 2 sin square theta by 2 ಅಂತ ಬರುತ್ತೆ. ಓಕೆನಾ. ಇಲ್ಲಿ sin theta ನಾನು ಹೇಗೆ ಬರಿಬೋದು? ನಾನು ಇಲ್ಲಿ 2 sin theta by 2 cos theta by 2 greater or equals to mu into 2 sin square theta by 2 ಅಂತ ಬರುತ್ತೆ. ಓಕೆನಾ. ನೋಡಿ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ, 2 ಕ್ಯಾನ್ಸಲ್ ಆಗುತ್ತೆ. 1 sin theta will also get cancel. Therefore what will be remaining here? Observe ಮಾಡಿ, please observe that. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ನಿಮಗೆ cos theta by 2 ಇದೆ, ಕರೆಕ್ಟಾ? ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮಗೆ mu sin theta by 2 ಇದೆ. ಸೊ ಡಿವೈಡೆಡ್ ಬೈ sin theta by 2 is equal to ಅಲ್ಲ, ಗ್ರೇಟರ್ ಆರ್ ಈಕ್ವಲ್ ಟು ಮ್ಯೂ ಅಂತ ಬರುತ್ತೆ. ಕರೆಕ್ಟ್ ಏನಪ್ಪ? ಸೊ ಕಾಸ್ ಬೈ ಸೈನ್ ಏನ್ರಿ ಇಲ್ಲಿ? ಕಾಟ್ ಥೀಟಾ ಬೈ 2 ಗ್ರೇಟರ್ ಆರ್ ಈಕ್ವಲ್ಸ್ ಟು ಮ್ಯೂ. ಸೊ ದಿಸ್ ಈಸ್ ದ ಕಂಡೀಷನ್. ಯಾವಾಗಾದರೆ ಆ ಒಂದು ಕ್ವಶನ್ ಅಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೋ ಆವಾಗ ಬ್ಲಾಕ್ ಅನ್ನೋದು ಅಲಾಂಗ್ ದ ಹಾರಿಜಾಂಟಲ್ ಸರ್ಫೇಸ್ ಮೂವ್ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ ರೀ? ಸೊ ವಾಟ್ ಇಸ್ ದ ಆನ್ಸರ್? ವಿ ಕ್ಯಾನ್ ಗೆಟ್ ಇಟ್ ಹಿಯರ್. ಕಾಟ್ ಥೀಟಾ ಬೈ 2 ಮಸ್ಟ್ ಬಿ ಗ್ರೇಟರ್ ಆರ್ ಈಕ್ವಲ್ಸ್ ಟು ಮ್ಯೂ. ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ. ಐ ಹೋಪ್ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ, ಅರ್ಥ ಆಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಫಿಗರ್ ಗಿವ್ಸ್ xt ಪ್ಲಾಟ್. ಇದು ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಕೊಟ್ಟಿದ್ದಾರೆ ನಿಮಗೆ ಇನ್ 1 ಡೈಮೆನ್ಷನಲ್ ಮೋಷನ್. 3 different equal intervals of time are shown in which interval the average speed will be greatest ಅಂತ ಹೇಳ್ತಾನೆ. ಆವರೇಜ್ ಸ್ಪೀಡ್ ಅನ್ನೋದು ಯಾವ ಇಂಟರ್ವೆಲ್ ಅಲ್ಲಿ, ಫಸ್ಟ್ ಇಂಟರ್ವೆಲ್ಲ, ಸೆಕೆಂಡ್ ಇಂಟರ್ವೆಲ್ಲ, ಥರ್ಡ್ ಇಂಟರ್ವೆಲ್ಲ, ಅದರಲ್ಲಿ ಯಾವುದು ಇಂಟರ್ವೆಲ್ಲಲ್ಲಿ ಆವರೇಜ್ ಸ್ಪೀಡ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ NCERT ಬೇಸ್ ಮಾಡ್ಕೊಂಡಿದೆ. NCERT ಅಡಿಷ್ನಲ್ ಎಕ್ಸಸೈಸಲ್ಲಿ ಇದಪ್ಪ ಈ ಪ್ರಾಬ್ಲಮ್ ನಿಮಗೆ ನೋಡಿದ್ದಾಗ. ಸೊ ಅಬ್ಸರ್ವ್ ಮಾಡಿ ಇಲ್ಲಿ, ವಾಟ್ ಈಸ್ ದಿ ಸ್ಲೋಪ್? ನಮಗೇನಪ್ಪ ಬೇಕಾಗಿರೋದು? ಸ್ಪೀಡ್ ಅಲ್ವಾ? ಸ್ಪೀಡ್ ಆಲ್ವೇಸ್ ಈಕ್ವಲ್ಸ್ ಟು ಸ್ಲೋಪ್ ಆಫ್
ಎಕ್ಸ್ ಟಿ ಗ್ರಾಫ್, ಪೊಸಿಷನ್ ಟೈಮ್ ಗ್ರಾಫ್ ಅಂತ ಹೇಳ್ತಾ ಇದೀವಿ. ಸ್ಲೋಪ್ ಇಸ್ ಈಕ್ವಲ್ಸ್ ಟು ವಾಟ್ ಇಸ್ ದಿಸ್ ಮಾ ಸ್ಪೀಡ್ ಇಸ್ ಈಕ್ವಲ್ಸ್ ಟು ಸ್ಲೋಪ್ ಆಫ್ ಎಕ್ಸ್ ಟಿ ಗ್ರಾಫ್. ಓಕೆ, ವೆನ್ ಯು ಅಬ್ಸರ್ವ್ ದಿಸ್ ನೋಡಿ, ಫಸ್ಟ್ ಇಂಟರ್ವೆಲ್ ಅಲ್ಲಿ ಗ್ರಾಫ್ ಅನ್ನೋದು ನಿಮಗೆ ಹೀಗಿದೆ. ಅದೇ ಸೆಕೆಂಡ್ ಇಂಟರ್ವೆಲ್ ಆಲ್ಮೋಸ್ಟ್ ಹಾರಿಜಾಂಟಲ್ ಅಂತ ಹೇಳ್ಬೋದು. ಥರ್ಡ್ ಇಂಟರ್ವೆಲ್ ಅಲ್ಲಿ ನೋಡಿ ಇಲ್ಲಿ ಸ್ಟೀಪರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಫ್ರಮ್ ದ ಫಿಗರ್ ಏನಂತ ಹೇಳ್ಬೋದು ನಾವಿಲ್ಲಿ, in third interval slope is more. ಥರ್ಡ್ ಇಂಟರ್ವೆಲ್ ಅಲ್ಲಿ ಸ್ಲೋಪ್ ಅನ್ನೋದು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಯಾವಾಗಾದ್ರೆ ಸ್ಲೋಪ್ ಅನ್ನೋದು ಜಾಸ್ತಿ ಇರುತ್ತೋ ವೆಲಾಸಿಟಿ ಇನ್ ಥರ್ಡ್ ಇಂಟರ್ವೆಲ್, ನಾಟ್ ವೆಲಾಸಿಟಿ, ಸ್ಪೀಡ್ ಇನ್ ಥರ್ಡ್ ಇಂಟರ್ವೆಲ್ ವಿಲ್ ಬಿ ಮೋರ್. ಗೊತ್ತಾಯ್ತು ಹೇಳಿದೆ ಏನಂತ ಅಂದ್ಬಿಟ್ಟು. therefore we can say speed will be more in third interval, hence we can go with option C. ಫಾಲೋ ಮಾಡ್ತಾ ಇದ್ರೆ ಇಲ್ಲಿ ಯಾವಾಗಾದ್ರೆ ಪೊಸಿಷನ್ ಟೈಮ್ ಗ್ರಾಫ್ ಕೊಟ್ಟಿರ್ತಾರೋ ನಿಮಗೆ, ಸ್ಲೋಪ್ ಆಫ್ ಎಕ್ಸ್ ಟಿ ಗ್ರಾಫ್ ವಿಲ್ ಗಿವ್ ದ ಸ್ಪೀಡ್ ಅಂತ ಹೇಳ್ಬೋದು. ಸ್ಪೀಡ್. ಓಕೆನಾ ರೀ? therefore if you simplify and if you analyze what I said and if you think about that, you will get to know in interval 3 you will get speed will be more. Got it? Next problem nodi, a monkey of mass. What is the mass of the monkey? They have given monkey of mass m is equals to 40 kg, climbs on a rope. Okay, which can stand a maximum tension. What is the tension in the string here? ಮ್ಯಾಕ್ಸಿಮಮ್ ಟೆನ್ಷನ್ ಬಂದ್ಬಿಟ್ಟು ನಿಮಗೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಬಿಲ್ಲಿ, 600 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇನ್ ವಿಚ್ ಆರ್ ದ ಫಾಲೋಯಿಂಗ್ ಕೇಸಸ್ ವಿಲ್ ದ ರೋಪ್ ಬ್ರೇಕ್? ನೋಡಿ ಇಲ್ಲಿ ಯಾವ ಕೇಸಲ್ಲಿ ನಿಮಗೆ ರೋಪ್ ಅನ್ನೋದು ಬ್ರೇಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಕ್ಲೈಮ್ಸ್ ಅಪ್, ಮಂಕಿ ಅನ್ನೋದು ಮೇಲೆ ಹೋಗಬೇಕಾದ್ರೆ ವಿತ್ ಅನ್ ಆಕ್ಸಲರೇಷನ್ ಆಫ್ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕ್ಲೈಮ್ಸ್ ಡೌನ್, ಕೆಳಗೆ ಬರಬೇಕಾದ್ರೆ ವಿತ್ ಆಕ್ಸಲರೇಷನ್ ಆಫ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕ್ಲೈಮ್ಸ್ ಅಪ್ ಯೂನಿಫಾರ್ಮ್ ಸ್ಪೀಡಲ್ಲಿ ನಿಮಗೆ 5 ಮೀಟರ್ ಪರ್ ಸೆಕೆಂಡಲ್ಲಿ ಮೇಲೆ ಹೋಗ್ತಾ ಇದ್ರೆ ನಿಮಗೆ ರೋಪ್ ಅನ್ನೋದು ಏನಂತಾರೆ ಬ್ರೇಕ್ ಆಗುತ್ತಾ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸರಿನಾ ರೀ? ಸೊ ಹೌ ಕ್ಯಾನ್ ಯು ಸೇ ದಿಸ್? ನೋಡಿ ಇಲ್ಲಿ ಯಾವ ಕಂಡೀಷನ್ನಲ್ಲಿ ಈ ರೋಪ್ ಅನ್ನೋದು ಬ್ರೇಕ್ ಆಗತ್ತಪ್ಪ ಅಂತಂದರೆ ಸಿಂಪಲ್. ನೋಡಿ ಇಲ್ಲಿ ನೆಟ್ ಫೋರ್ಸ್ ಅನ್ನೋದು ನಿಮಗೆ ಇಟ್ ಈಸ್ ಗ್ರೇಟರ್ ದ್ಯಾನ್ ನಿಮಗೆ ಮ್ಯಾಕ್ಸಿಮಮ್ ಟೆನ್ಷನ್ ಆಗಿದ್ದಾಗ ಡೆಫಿನೆಟ್ ಆಗಿ ಆ ರೋಪ್ ಅನ್ನೋದು ಬ್ರೇಕ್ ಆಗುತ್ತೆ. ಓಕೆನಾ? ವಾಟ್ ಇಸ್ ನೆಟ್ ಫೋರ್ಸ್? ಅಬ್ಸರ್ವ್ ಮಾಡೋಣ. ಲೆಟ್ ಅಸ್ ಸೇ ಮಂಕಿ ಅನ್ನೋದು ಮೇಲೆ ಹೋಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡೋಣ ಫಸ್ಟ್ ಕೇಸಲ್ಲಿ. ಯಾಕೆ ಅಂತಂದರೆ ಫಸ್ಟ್ ಆಪ್ಷನಲ್ಲಿ ಕ್ಲೈಮ್ಸ್ ಅಪ್ ಅಂತ ಕೊಟ್ಟಿದ್ದಾರೆ. ನೋಡಿ ಥರ್ಡ್ ಆಪ್ಷನಲ್ಲೂ ಕ್ಲೈಮ್ಸ್ ಅಪ್ ಅಂತಲೇ ಕೊಟ್ಟಿದ್ದಾರೆ. ಸೊ ಜನರಲ್ ಆಗಿ ತಗೊಳ್ಳೋಣ. ಕ್ಲೈಮ್ಸ್ ಡೌನು ತಗೊಂಡು ನೀವು ಚೆಕ್ ಮಾಡಬಹುದು ಬೇಕಾದರೆ. ಬಟ್ ಯಾವತ್ತೇ ಆಗಲಿ ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂತಂದಾಗ ಸ್ಟಾರ್ಟ್ ಫ್ರಮ್ ಫಸ್ಟ್ ಆಪ್ಷನಲ್ಲಿ ಏನು ಕಂಡೀಷನ್ ಕೊಟ್ಟಿದ್ದಾರೋ ಆ ಕಂಡೀಷನ್ ತಗೊಂಡು ನೀವು ಮಾಡಿ. ಮೇಲೆ ಹೋಗ್ತಾ ಇರುತ್ತೆ, ಎಮ್ ಜಿ ಅನ್ನೋದು ನಿಮಗೆ ಕೆಳಗೆ ಆಕ್ಟ್ ಮಾಡ್ತಾ ಇರುತ್ತೆ. ಓಕೆ, ವಾಟ್ ಇಸ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಮಂಕಿ? ಟಿ ಟೆನ್ಷನ್. ಓಕೆನಾ? ಮೈನಸ್ ಎಮ್ ಜಿ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಎಮ್ ಇಂಟು ಎ. ದೇರ್ಫೋರ್ ಟಿ ಅನ್ನೋದೇನಪ್ಪ ಇರುತ್ತೆ ನಿಮ್ಗೆ ಇಲ್ಲಿ ಎಮ್ ಇಂಟು ಜಿ ಪ್ಲಸ್ ಎ. ದಿಸ್ ಈಸ್ ದ ನೆಟ್ ಫೋರ್ಸ್ ಅಂತ ಹೇಳ್ಬೋದು. ದಿಸ್ ಇಸ್ ದ ನೆಟ್ ಫೋರ್ಸ್. ಗೊತ್ತಾದ ಹೇಳಿ ವಾಟ್ ಇಸ್ ದ ನೆಟ್ ಫೋರ್ಸ್ ಹಿಯರ್? ಎಮ್ ಇಂಟು ಜಿ ಪ್ಲಸ್ ಎ ಇಸ್ ಈಕ್ವಲ್ಸ್ ಟು ಟಿ. ದಿಸ್ ವಿಲ್ ಬಿ ದ ನೆಟ್ ಫೋರ್ಸ್ ಅಂತ ಹೇಳ್ಬೋದು. ಗಾಟ್ ದ ಪಾಯಿಂಟ್? ಸೊ ಸಿಂಪ್ಲಿಫೈ ಮಾಡೋಣ. ಈ ನೆಟ್ ಫೋರ್ಸ್ ಅನ್ನೋದು ನಿಮಗೆ ಈ ಟೆನ್ಷನ್ಗಿಂತ ಜಾಸ್ತಿ ಇದ್ದರೆ, ಮ್ಯಾಕ್ಸಿಮಮ್ ಟೆನ್ಷನ್ಗಿಂತ ಜಾಸ್ತಿ ಇದ್ದರೆ ಆವಾಗ ರೋಪ್ ಅನ್ನೋದು ಖಂಡಿತವಾಗ್ಲೂ ಬ್ರೇಕ್ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ. ಅಕಾರ್ಡಿಂಗ್ ಟು ದ್ಯಾಟ್, ವಾಟ್ ಈಸ್ ದ ಮಾಸ್ ಆಫ್ ದ ಮಂಕಿ ಗಿವೆನ್ ಟು ಯುಮಾ 40 kg. ಆಕ್ಸಲರೇಷನ್ ನಮಗೆ ಗೊತ್ತಿಲ್ಲ. ವಿ ಹ್ಯಾವ್ ಟು ಫೈಂಡ್ ಔಟ್ ದಟ್ 40 ಇಂಟು ಜಿ ಪ್ಲಸ್ ಎ ಈಸ್ ಈಕ್ವಲ್ಸ್ ಟು ವಾಟ್ ಈಸ್ ವ್ಯಾಲ್ಯೂ ಆಫ್ ದಿಸ್ ಮ್ಯಾಕ್ಸಿಮಮ್ ಟೆನ್ಷನ್? ಮ್ಯಾಕ್ಸಿಮಮ್ ಟೆನ್ಷನ್ ಈಕ್ವಲ್ ಟು ಬೇಡ, ಗ್ರೇಟರ್ ಅಂತ ತಗೊಂಡ್ಬಿಡೋಣ. ಗ್ರೇಟರ್ ದ್ಯಾನ್ ಮ್ಯಾಕ್ಸಿಮಮ್ ಟೆನ್ಷನ್ 40 ಇಂಟು ಜಿ ಪ್ಲಸ್ ಎ ಶುಡ್ ಬಿ ಗ್ರೇಟರ್ ದ್ಯಾನ್ ವಾಟ್ ಇಸ್ ದ ಟೆನ್ಷನ್ ಮ್ಯಾಕ್ಸಿಮಮ್? 600 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ಇಲ್ಲಿ ನೋಡಿ, ಇಲ್ಲಿ ಜಿ ಪ್ಲಸ್ ಎ ಇಸ್ ಈಕ್ವಲ್ಸ್ ಟು 600 ಡಿವೈಡ್ ಬೈ 40. 4 ಅಂತಂದಾಗ ಇಲ್ಲಿ ಗೆಟ್ ಇಟ್ ಆಸ್ 15 ಅಂತ ಬರುತ್ತೆ.
ಸೊ ಎ ಶುಡ್ ಬಿ ಗ್ರೇಟರ್ ದ್ಯಾನ್ 15 ಮೈನಸ್ ಜಿ. ನೋಡಿ ಇಲ್ಲಿ 15 ಮೈನಸ್ ಜಿ ಅಂದರೆ 10. ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಯಾವಾಗಾದರೆ ಆಕ್ಸಲರೇಷನ್ ಅನ್ನೋದು ನಿಮಗೆ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂದು ಜಾಸ್ತಿ ಇದ್ದು ಮಂಕಿ ಅನ್ನೋದು ಮೇಲೆ ಕ್ಲೈಂಬ್ ಆಗ್ತಾ ಇದ್ದರೆ, ಮೇಲೆ ಹೋಗ್ತಾ ಇದ್ದರೆ, ಆವಾಗ ಆ ರೋಪ್ ಅನ್ನೋದು ಬ್ರೇಕ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ನೋಡಿ ಇಲ್ಲಿ ಕ್ಲೈಮ್ಸ್ ಅಪ್ ವಿತ್ ಅನ್ ಆಕ್ಸಲರೇಷನ್ 6 ಮೀಟರ್ ಪರ್ ಸೆಕೆಂಡ್. 6 ಅನ್ನೋದು ನಿಮಗೆ ಗ್ರೇಟರ್ ದ್ಯಾನ್ 5 ತಾನೇ ಇಲ್ಲಿ. ಓಕೆ, ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ ಎ ನೋಡಿ, ಇಂಥ ಒಂದು ಎವರಿ ಆಪ್ಷನ್ ನಾವು ವೆರಿಫೈ ಮಾಡೋದಕ್ಕಂಥ ಕ್ವಶನ್ಸ್ ಬಂದಿದೆ ಅಂತಂದರೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ನಿಮಗೆ ಫಸ್ಟ್ ಆಪ್ಷನಲ್ಲಿ ಆನ್ಸರ್ ಸಿಕ್ಕಿಬಿಡುತ್ತೆ. ಓಕೆನಾ ರೀ? ಸೊ ಪ್ಲೀಸ್ ನೋಟ್ ಡೌನ್ ದ್ಯಾಟ್ ಆಪ್ಷನ್ ಎ. ಆಪ್ಷನ್ ಎ. ಕ್ಲೈಮ್ ಡೌನ್, ಡೌನ್ ಕೆಳಗೆ ಬರ್ತಾ ಇದ್ರೆ ನಿಮಗೆ ನೆಟ್ ಫೋರ್ಸ್ ಅನ್ನೋದು ಎಮ್ ಇಂಟು ಜಿ ಪ್ಲಸ್ ಎ ಆಗಿರಲ್ಲ, ಎಮ್ ಇಂಟು ಜಿ ಮೈನಸ್ ಎ ಆಗಿರುತ್ತೆ. ಅಂದರೆ ನೆಟ್ ಫೋರ್ಸ್ ಅನ್ನೋದು ಟೆನ್ಷನ್ಗಿಂತ ಕಡಿಮೆನೇ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ವಾಟ್ ದೇ ಸೇಯಿಂಗ್ ಟು ಅಸ್ ನೋಡಿ. ದ ಈಕ್ವೇಷನ್ ಆಫ್ ಮೋಷನ್ ಆಫ್ ಎ ಪ್ರೊಜೆಕ್ಟೈಲ್ ಆರ್ ಗಿವೆನ್ ಬೈ ಎಕ್ಸ್ ಇಸ್ ಈಕ್ವಲ್ಸ್ ಟು 36t ಅಂತ ಕೊಟ್ಟಿದ್ದಾರೆ. ಓಕೆನಾ? ಆ್ಯಂಡ್ ವೈ ಏನು ಕೊಟ್ಟಿದ್ದಾರೆ ಇಲ್ಲಿ? 2y is equals to 96t minus 9.8t square. So y value ಏನಾಗುತ್ತೆ ನೋಡಿ ಇಲ್ಲಿ, you will get 48t minus 4.9t square ಅಂತ ಬರುತ್ತೆ. ಸೊ ಇದನ್ನು ನಾವು ಜನರಲ್ ಈಕ್ವೇಷನ್ ನಾವು ಕಂಪೇರ್ ಮಾಡಿಕೊಳ್ಳೋಣ. ಹಾರಿಜಾಂಟಲ್ ಡಿಸ್ಟೆನ್ಸ್ ಅನ್ನೋದು ಯಾವತ್ತೇ ಆಗಲಿ ಫಾರ್ ಎ ಪ್ರೊಜೆಕ್ಟೈಲ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಇಂಟು ಟೈಮ್ ಅಂತ ಹೇಳ್ಬೋದು. ವಾಟ್ ಇಸ್ ಟೀಟಾ ಕಾಲ್ಡ್ ಹಿಯರ್? ಟೀಟಾ ಇಸ್ ದ ಆಂಗಲ್ ಆಫ್ ಪ್ರೊಜೆಕ್ಷನ್. ಆಂಗಲ್ ಆಫ್ ಪ್ರೊಜೆಕ್ಷನ್ ಅದು ವೈ ಬಂದಿದ್ದಾಗ ನಿಮಗೆ ವೈ ಅನ್ನೋದು ನಿಮಗೆ ಯು ಸೈನ್ ಟೀಟಾ ಮೈನಸ್ ಯು ಸೈನ್ ಟೀಟಾ ಇಂಟು ಟಿ ಮೈನಸ್ ಹಾಫ್ ಎ ವೈ ಇಂಟು ಟಿ ಸ್ಕ್ವೇರ್ ಅಂತ ಕಂಪೇರ್ ಮಾಡಿಕೊಂಡಿದ್ದಾಗ ನಿಮಗೇನಪ್ಪ ಬರುತ್ತೆ ನಮ್ಗೆ ಇಲ್ಲಿ? ವೆನ್ ಎವರ್ ವಿ ಕಂಪೇರ್ ವಿತ್ ದ ಜನರಲ್ ಈಕ್ವೇಷನ್ಸ್, ಅಬ್ಸರ್ವ್ ಮಾಡಿ ಇಲ್ಲಿ u sin theta becomes equals to 48, u cos theta becomes equals to 36. Got it? Divide ಮಾಡಿಕೊಳ್ಳೋಣ 1 and 2. See here, equation 1 divide by equation 2. ನಾವು ಸಾಲ್ವ್ ಮಾಡಿದ್ದಾಗ ಏನು ಬರುತ್ತೆ ನೋಡಿ ಇಲ್ಲಿ, sin by cos ಅಂತಂದರೆ tan theta is equals to 48 divided by 36 ಅಂತ ಬರುತ್ತೆ. 6 8s okay. And one more thing, 4 by 3. 4 by 3. Tan theta equal to 4 by 3. Observe ಮಾಡಿ. So what is the answer? We can go with ಎಲ್ಲ ನಿಮಗೆ ಸೈನಲ್ಲಿದಪ್ಪ, ನಿಮಗೆ ಸೈನ್ ಇನ್ವರ್ಸಲ್ಲಿದೆ. ಹಾಗಾಗಿ ನೋಡಿ ಇಲ್ಲಿ ಟೀಟಾ ಟ್ಯಾನ್ ಟೀಟಾ ಅಂತಂದಾಗ ಆಪೋಸಿಟ್ ಸೈಡ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್. ಹೈಪಾಟನಸ್ ಏನಪ್ಪ ಆಗುತ್ತೆ ನಿಮ್ಗೆ ಇಲ್ಲಿ 5 ಆಗುತ್ತೆ. therefore ಸೈನ್ ಟೀಟಾ ಏನ್ರಿ ಆಗುತ್ತೆ ಇಲ್ಲಿ? ಸೈನ್ ಟೀಟಾ ಬಿಕಮ್ಸ್ ಈಕ್ವಲ್ಸ್ ಟು ಆಪೋಸಿಟ್ ಡಿವೈಡ್ ಬೈ ಹೈಪಾಟನಸ್. or theta is equals to sin inverse of 4 by 5 ಅಂತ ಹೇಳ್ತೀವಿ. sin inverse of 4 by 5 ಗೊತ್ತಾಯ್ತಲ್ವಾ? ಸೊ we can go with option A. option A. next problem ನೋಡಿ. what is saying? a block is moving down a smooth inclined plane ಅಂತ ಹೇಳ್ತಾರೆ. a block is moving down a smooth inclined plane from rest. ಓಕೆನಾ? ಅಟ್ ಟೈಮ್ ಟಿ ಈಕ್ವಲ್ ಟು 0. ಇಲ್ಲಿ ಟೈಮ್ ಟಿ ಈಕ್ವಲ್ ಟು 0 ಅಂತ ಹೇಳಿದ್ದಾರೆ. ಲೆಟ್ ಎಸ್ ಎನ್ ಬಿ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬ್ಲಾಕ್ ಇನ್ ದ ಟೈಮ್ ಇಂಟರ್ವೆಲ್ ಟಿ ಈಕ್ವಲ್ ಟು ಎನ್ ಮೈನಸ್ 1 ಟು ಟಿ ಈಕ್ವಲ್ ಟು ಎನ್ ಸೆಕೆಂಡ್. ದೆನ್ ದ ರೇಷಿಯೋ ಎಸ್ ಎನ್ ಡಿವೈಡ್ ಬೈ ಎಸ್ ಎನ್ ಪ್ಲಸ್ 1 ಈಸ್ ಅಂತ ಕೇಳಿದ್ದಾರೆ. ನೋಡಿ ಈ ಪ್ರಾಬ್ಲಮ್ ನಿಮಗೆ ಓದಿದಾಗ ಏನಪ್ಪ ಇದು ಏನೇನೋ ಕೊಟ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಆದರೆ ಇವಾಗ ನಾನು ಹೇಳೋದಕ್ಕಂಥ ಪಾಯಿಂಟ್ ಒಂದು ಲಾಜಿಕ್ಕಾಗಿ ನೀವು ನೆನಪಿಟ್ಟುಕೊಂಡು ಇದಕ್ಕೆ ಅನಲೈಸ್ ಮಾಡಿದ್ದಾಗ ಯು ಕ್ಯಾನ್ ಈಸಿಲಿ ಆನ್ಸರ್ ಅಂತ ಹೇಳ್ಬೋದು. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಏನು ಹೇಳ್ತಾ ಇದೆ ನೋಡಿ ಇಲ್ಲಿ, ಗೆಲೀಲಿಯೋಸ್ ಲಾ ಅಂತ ಹೇಳ್ತಾರೆ. ಗೆಲೀಲಿಯೋಸ್ ಲಾ ಆಫ್ ಆಡ್ ನಂಬರ್ಸ್. ನೋಡಿ, ಯಾವಾಗಾದರೂ ಒಂದು ಬಾಡಿ ನಾನು ಫ್ರೀಯಾಗೆ ಸರ್ಫೇಸ್ ಆಫ್ ದ ಅರ್ತ್ ಮೇಲೆ ನಾವು ಡ್ರಾಪ್ ಮಾಡ್ತೀವೋ ಅವಾಗ ಫಾರ್ ಎವರಿ ಈಕ್ವಲ್ ಇಂಟರ್ವೆಲ್ಸ್ ಆಫ್ ಟೈಮ್ 1 ಸೆಕೆಂಡ್ ಇಟ್ ಹ್ಯಾಸ್ ಕವರ್ಡ್ ಅ ಡಿಸ್ಟೆನ್ಸ್ S1, S2, S3 so on. According to that you can say S1 is to S2 is to S3 is equals to 1 is to 3 is to 5.
ಇಷ್ಟು ಸೊ ಆನ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ದಿಸ್ ಫಾರ್ ಫಸ್ಟ್ ಸೆಕೆಂಡ್, ನೆಕ್ಸ್ಟ್ 1 ಸೆಕೆಂಡ್ ಅಂತ ಹೇಳ್ತಾರೆ. ಇದೇ ರೀತಿ ನೋಡಿ ಇಲ್ಲಿ as the time goes on increasing, distance covered by the body also increases. that to odd numbers. ಜನರಲ್ ಆಗಿ ಆಡ್ ನಂಬರ್ನ ಹೇಗೆ ಬರಿತೀವಿ ನಾವಿಲ್ಲಿ, ಆಡ್ ನಂಬರ್ಸ್ನ ಹೇಗೆ ಬರಿತೀವಿ ನಾವು ಯಾವತ್ತೇ ಆಗಲಿ 2n - 1 ಅಂತ ಬರಿಬಹುದು, ಇಲ್ಲ ಅಂತಂದರೆ 2n + 1 ಅಂತ ಬರಿಬಹುದು. ಓಕೆನಾ ರೀ? ಸೊ ದೇರ್ ಫೋರ್ ಅಕಾರ್ಡಿಂಗ್ ಟು ದಿಸ್ ಏನಪ್ಪ ಆಗಿರುತ್ತೆ ಇಲ್ಲಿ Sn / Sn + 1. ಓಕೆ ನೋಡಿ ಎಸ್ ಎನ್ ನಿಮಗೆ ಕಡಿಮೆ, Sn + 1 ಜಾಸ್ತಿ, ಹಾಗಾಗಿ ನಿಮ್ಗೆ ಏನು ಬರುತ್ತೆ, ನಿಮಗೆ ಜನರಲ್ ಫಾರ್ಮುಲಾ ಅಪ್ಲೈ ಮಾಡಿ ರೇಷಿಯೋ ಆಫ್ ಆಡ್ ನಂಬರ್ಸ್ ಅಲ್ವಾ, ಯು ಕ್ಯಾನ್ ಸೆ 2n - 1 / 2n + 1 ಅಂತ ಡೈರೆಕ್ಟಾಗಿ ಆನ್ಸರ್ ಮಾಡಬಹುದು. ಯು ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಇಲ್ಲ ಅಂತಂದರೆ ನೀವು S = UT + ½ AT² ಫಾರ್ಮುಲಾ ಮಾಡಿ ನೀವು ಸಿಂಪ್ಲಿಫೈ ಮಾಡಬೇಕು. ಒಂದು 2 ಪೇಜ್ ಆಗುತ್ತೆ ನಿಮಗೆ ಡಿರೈವ್ ಮಾಡೋಷ್ಟರಲ್ಲಿ. ಓಕೆ, ಬಟ್ ನೆಸೆಸಿಟಿ ಇಲ್ಲ. ಪ್ಲೀಸ್ ಅಪ್ಲೈ ದಿಸ್ ನಾಲೆಜ್, ಯು ವಿಲ್ ಗೆಟ್ ದ ಆನ್ಸರ್. ದಿಸ್ ಶಾರ್ಟ್ ಟ್ರಿಕ್ ಅಂತಾನೆ ಹೇಳ್ಬೋದು ನೀವು. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್. A person in an elevator accelerating upwards with an acceleration 2 m/s², 2 m/s² tosses a coin vertically upwards with a speed of 20 m/s. After how much time will the coin fall back into his hands ಅಂತ ಹೇಳ್ತಾ ಇದ್ದಾರೆ. What is the time taken here? Time taken is nothing but time of flight. ಅಷ್ಟೇ ಅಲ್ಲ ನಿಮಗೆ ಟೈಮ್ ಆಫ್ ಫ್ಲೈಟ್. ಆಫ್ಟರ್ ವಾಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ, ಲಿಫ್ಟ್ ಈಸ್ ನಾಟ್ ಸ್ಟೇಷನರಿ, ಇಟ್ ಈಸ್ ಮೂವಿಂಗ್ ಅಪ್ ವಿತ್ ಅನ್ ಆಕ್ಸಲರೇಷನ್ 2 m/s² ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಎ ಪರ್ಸನ್ ಹೂ ಈಸ್ ಸ್ಟ್ಯಾಂಡಿಂಗ್, ಹಿ ಥ್ರೋಸ್ ಎ ಕಾಯಿನ್ ಅಪ್ವರ್ಡ್ಸ್ with an initial speed. What is the initial speed they have given? 20 m/s. After what time it will reach the person's hand ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಕಾಯಿನ್ ಮೋಷನ್ ನಾವು ತಗೊಂಡಿದ್ದಾಗ, ಯಾವಾಗಾದ್ರೂ ನಾವು ಕಾಯಿನ್ನ ಅಬ್ಸರ್ವ್ ಮಾಡಿ ನೀಟಾಗಿ, ಕಾಯಿನ್ ಎಸ್ದಾಗ ಏನಾಗುತ್ತೆ, ಕಾಯಿನ್ ಅನ್ನೋದು ಮ್ಯಾಕ್ಸಿಮಮ್ ಹೈಟ್ ಹೋಗಿ ಅದು ಮತ್ತು ರಿಟರ್ನ್ ಬರುತ್ತೆ. ಸೊ ವಾಟ್ ಇಸ್ ನೆಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಕಾಯಿನ್? ನೆಟ್ ಡಿಸ್ಪ್ಲೇಸ್ಮೆಂಟ್ ಎಂಟ್ರಿ ಆಗಿರುತ್ತೆ ಮತ್ತು ರಿಟರ್ನ್ಸ್ ಟು ಹ್ಯಾಂಡ್ ಅಲ್ವಾ. ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಕಾಯಿನ್ ಇಸ್ ಈಕ್ವಲ್ ಟು 0. ಓಕೆನಾ? ದೇರ್ಫೋರ್ ಅದೊಂದು ನಾಲೆಜ್ ನಮಗೆ ಇರಬೇಕಾಗಿರುತ್ತೆ. ಯಾವಾಗಾದ್ರೆ ನಿಮಗೆ ಲಿಫ್ಟ್ ಅನ್ನೋದು ಮೇಲೆ ಹೋಗ್ತಾ ಇರುತ್ತೋ, ನಿಮಗೆ ಮೇಲೆ ಹೋಗ್ತಾ ಇರುತ್ತೋ, ಎಫೆಕ್ಟಿವ್ ಆಕ್ಸಲರೇಷನ್ ಅನ್ನೋದು ಯಾವತ್ತೇ ಆಗಲಿ G+A. ಚೆನ್ನಾಗಿ ನೆನ್ಬಿಟ್ಕೊಳ್ಳಿಪ್ಪ, ಲಿಫ್ಟ್ ಅನ್ನೋದು ಆಕ್ಸಲರೇಟ್ ಆಗಿ ಮೇಲೆ ಹೋಗ್ತಾ ಇದ್ರೆ ಎಫೆಕ್ಟಿವ್ ಆಕ್ಸಲರೇಷನ್ G+A ಆಗಿರುತ್ತೆ. ಅದೇ ಲಿಫ್ಟ್ ನಿಮಗೆ ಡೌನ್ ಬರ್ತಾ ಇದ್ರೆ ಆಕ್ಸಲರೇಷನ್ ಅಲ್ಲಿ ಎಫೆಕ್ಟಿವ್ ಆಕ್ಸಲರೇಷನ್ ನಿಮಗೆ G-A ಆಗಿರುತ್ತೆ. ಓಕೆನಾ? ಸೊ ವಾಟ್ ಈಸ್ ಆನ್ಸರ್? ವಿಲ್ ಗೆಟ್ ಹಿಯರ್ 10 + 2 ವಿಚ್ ಇಸ್ ನಥಿಂಗ್ ಬಟ್ 12 m/s² ಅಂತ ಹೇಳ್ತಾರೆ. ಓಕೆನಾ? ವಾಟ್ ಇಸ್ ನೆಟ್ ಡಿಸ್ಪ್ಲೇಸ್ಮೆಂಟ್? ಇಟ್ ಇಸ್ ಈಕ್ವಲ್ ಟು 0. ಇನಿಷಿಯಲ್ ವೆಲಾಸಿಟಿ ಇಸ್ 20 m/s. Therefore use the relation using S is equals to UT plus half A effective into T². 0 is equals to, what is U value? 20 into T plus half into A effective is 12 into T² ಅಂತ ಬರೀಬಹುದು. ಅಬ್ಸರ್ವ್ ಮಾಡಿ, 2 1 2 6 ಕ್ಯಾನ್ಸಲ್ ಆಗುತ್ತೆ ನಿಮಗೆ. ಸೊ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 0 ಈಕ್ವಲ್ಸ್ ಟು 20t - 60 ಪ್ಲಸ್ 20 into T ಪ್ಲಸ್ 6t² ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಟಿ ಕಾಮನ್ ತೆಗೆದ್ರೆ ಆ ಕಡೆಗೆ 0 ಆಗೋಗುತ್ತೆ. ಇನ್ನೊಂದು ಟಿ ನಾವು ಏನಂತ ಬರೀಬೋದು ನೋಡಿ ಇಲ್ಲಿ, ಯು ಕ್ಯಾನ್ ಸೇ 20 plus 6t becomes equal to 0. Therefore 6t is equals to -20 ಬರ್ತದಲ್ಲ ನಿಮ್ಗೆ ಇಲ್ಲಿ. How can I get the -20 here? -20, let us see, observe this. How can -20 ಬರುತ್ತಾ? Time cannot be negative ಅಲ್ಲಪ್ಪ, time cannot be negative. So S is equals to UT plus half AT² ಅಪ್ಲೈ ಮಾಡಿದ್ದಾಗ, so what they saying here, it is accelerating upwards. ಓಕೆ, ಬಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯಾವಾಗಲೂ ಕೆಳಗಡೆಗೆ ಇರುತ್ತೆ. ಹಾಗಾಗಿ ನಿಮಗೆ ಎಫೆಕ್ಟಿವ್ ಆಕ್ಸಲರೇಷನ್ ಅನ್ನೋದು ನಿಮಗೆ ಮೈನಸ್ ತಗೋಬೇಕು. ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಎಫೆಕ್ಟಿವ್ ಆಕ್ಸಲರೇಷನ್ ಆಸ್ ಅ ಮೈನಸ್. ಸೊ ಅಬ್ಸರ್ವ್ ಮಾಡಿ, ಇಟ್ ವಿಲ್ ಬಿ ಮೈನಸ್ ಬರುತ್ತೆ. ಸೊ ಹಿಯರ್ ಆಲ್ಸೋ ವಿಲ್ ಗೆಟ್ -60² ಆಗುತ್ತೆ. ಸೊ ಹಿಯರ್ ಆಲ್ಸೋ ವಿಲ್ ಗೆಟ್ ಮೈನಸ್
ಸೊ 60 is equals to 20 ಆಗುತ್ತೆ. t becomes equals to 20/6 ಅಂತಂದರೆ you'll get nearly 3.33 seconds ಅಂತ ಹೇಳ್ಬೋದು. Hence we can go with option B. ಆಪ್ಷನ್ನ B. ಗೊತ್ತಾಯ್ತಲ್ವಾ ಹೇಗೆ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. 3.33 seconds. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಅರ್ಥ ಇದ್ರಲ್ಲಿ ಏನಂತಂದ್ಬಿಟ್ಟು. ಸೊ ಅಬ್ಸರ್ವ್ ದಿಸ್. There are 4 forces acting at a point P. There are 4 forces acting at a point P produced by the strings as shown in the figure, which is at rest. Find the forces F1 and F2 ಅಂತ ಕೇಳ್ತಿದ್ದಾರೆ. Find the forces F1 and F2. ನೋಡಿ ಪಾರ್ಟಿಕಲ್ P ಅನ್ನೋದಿದೆ. ಈ ಪಾರ್ಟಿಕಲ್ P ಮೇಲೆ ಎಷ್ಟು ಫೋರ್ಸ್ ಆ್ಯಕ್ಟ್ ಮಾಡ್ತದಪ್ಪ. F1 ಫೋರ್ಸ್ ಆ್ಯಕ್ಟ್ ಮಾಡ್ತದೆ, F2 ಫೋರ್ಸ್ ಆ್ಯಕ್ಟ್ ಮಾಡ್ತದೆ, 1 ನ್ಯೂಟನ್ ಫೋರ್ಸ್ ಆ್ಯಕ್ಟ್ ಮಾಡ್ತದೆ, 2 ನ್ಯೂಟನ್ ಫೋರ್ಸ್ ಸಹ ಆ್ಯಕ್ಟ್ ಮಾಡ್ತಾ ಇದೆ. ಓಕೆನಾ. therefore we can say F1 F2 ಅನ್ನೋದು ನಿಮಗೆ ಎಕ್ಸಾಕ್ಟ್ಲಿ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಡೈರೆಕ್ಷನ್ ಆ್ಯಕ್ಟ್ ಮಾಡ್ತಾರೆ. ಆದರೆ ಈ 1 ನ್ಯೂಟನ್ ಫೋರ್ಸ್ ಮತ್ತು 2 ನ್ಯೂಟನ್ ಫೋರ್ಸ್ ಅನ್ನೋದು ಇಟ್ ಈಸ್ ಮೇಕಿಂಗ್ ಅನ್ ಆಂಗಲ್ ಥೀಟಾ ವಿತ್ ದ vertical and horizontal. Therefore we have to split that 1 Newton force into 2 components. One is along horizontal and the other one is along what is that, vertical direction. So it becomes ಏನಾಗುತ್ತೆ ಇಲ್ಲಿ 1 cos 45 ಅಂತ ಬರುತ್ತೆ, ಇಲ್ಲಿ 1 sin ಅಂತ ಬರುತ್ತೆ. ಸೈನು ಕಾಸ್ ಎರಡು ಒಂದೇ ಈ ಕೇಸಲ್ಲಿ. ಯಾಕೆ ಅಂತಂದಾಗ 45 ಡಿಗ್ರಿ ಅಲ್ವಾ. In the same manner ಈ 2 ನ್ಯೂಟನ್ ನಾವು ಸ್ಪ್ಲಿಟ್ ಮಾಡಬೇಕು. ದಿಸ್ ವಿಲ್ ಬಿಕಮ್ 2 sin 45 ಡಿಗ್ರಿ and this will become 2 cos 45 ಡಿಗ್ರಿ ಅಂತ ಹೇಳ್ತಾರೆ. ಸರಿನಾ. now observe this. at rest ಅಂತ ಹೇಳ್ತಾ ಇದ್ರಲ್ಲ, when it is at rest, sum of the forces acting along y direction must be equal to 0. Sum of the forces acting along the x direction also must be equal to 0. So simplify ಮಾಡಿ ಏನು ಬರುತ್ತೆ ಅಂತ ನೋಡೋಣ. see here x y ಅಲ್ಲಿ ನೋಡೋಣ. y ಅಲ್ಲಿ ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ 1 sin 45 plus 2 cos 45 minus f2 must become equal to 0. therefore f2 becomes equals to 1 sin 45 ಅಂದರೆ 1/√2 plus 2/√2 which is nothing but 3/√2 ನ್ಯೂಟನ್ ಅಂತ ಬಂದಿದೆ. ಗಾಟ್ ಇಟ್. ನೆಕ್ಸ್ಟ್ ಸಿಗ್ಮಾ ಎಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಪ್ಲೈ ಮಾಡೋಣಪ್ಪ. ಇಲ್ಲಿ ನಮಗೆ ಸಿಗ್ಮಾ ಎಫ್ ಎಕ್ಸ್ ಈಕ್ವಲ್ ಟು 0 ಏನು ಬರುತ್ತೆ ನೋಡಿ, ಇಲ್ಲಿ f1 ಪ್ಲಸ್ 1 cos 45 2 sin 45 ನೆಗೆಟಿವ್ ಎಕ್ಸೆಲ್ ಆ್ಯಕ್ಟ್ ಮಾಡ್ತಾ ಇದೆ. ಹಾಗಾಗಿ minus 2 sin 45 degree must become equal to 0. Okay na. Therefore what is f1 value we can say here. f1 is equals to 2 sin 45 degree okay minus 1 cos 45 degree ಆಗಿರುತ್ತೆ. ಸೊ ಏನು ಬರುತ್ತೆ, 2/√2 minus 1/√2 ಅಂತಂದರೆ 1/√2 ನ್ಯೂಟನ್ ಅಂತ ಬರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್ ಹಿಯರ್. f1 is 1/√2 Newton, f2 is 3/√2 Newton. Hence we can go with option A. ಆಪ್ಷನ್ A. ಅರ್ಥ ಆಗ್ತಾ ಇದಲ್ಲಪ್ಪ ಏನು ಹೇಳ್ತಾ ಇದೀವಿ ಅಂತ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೋಡಿ, on a two-lane road car A is traveling with the speed of 36 km/h ಅಂತ ಹೇಳ್ತಾ ಇದ್ದಾರೆ. Two cars B and C approach car A in opposite directions with a speed of 54 km/h each. At a certain instant, when the distance AB is equal to AC, both being 1 kilometer, B decides to overtake A before C does. What minimum acceleration of the car B is required to avoid an accident? Okay, what is story behind this? Nodi illi on a two-lane road. What is mean two-lane road? Two-lane road ಅಂದರೆ ರೋಡಲ್ಲಿ 2 ವೆಹಿಕಲ್ ಮಾತ್ರ ಹೋಗಿ ಸಾಧ್ಯ ಆಗುತ್ತೆ, ಒಂದು ಹೋಗೋದು ಇನ್ನೊಂದು ಬರೋದು ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ದಟ್ ಈಸ್ ಎ ಕಾರ್ ಎ ಈಸ್ ಮೂವಿಂಗ್ ಲೈಕ್ ದಿಸ್. ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಕಾರ್ ಎ? ದೇ ಹ್ಯಾವ್ ಗಿವೆನ್ 36. ಆಪ್ಷನ್ಸಲ್ಲಿ ನಿಮಗೆಲ್ಲ m/s² ಅಲ್ಲಿದೆ, ಹಾಗಾಗಿ km/h ಕನ್ವರ್ಟ್ ಮಾಡಲೇಬೇಕು. ನಿಮಗೆ 10 m/s ಅಂತ ಬರುತ್ತೆ.
B and C moving like this. Let us assume that this car B and this car C. Car B is moving with some speed UB anta kariyona. Car C is also moving with speed UC. What is UB and UC value ma? UB ಮತ್ತು UC ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 54. 54 ಇಂಟು 5/18 ಅಂತಂದರೆ 15 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. 15 ಮೀಟರ್ ಪರ್ ಸೆಕೆಂಡ್. ಗಾಟ್ ದ ಪಾಯಿಂಟ್ ಮಾ? ಇಸ್ ಇಟ್ ಕ್ಲಿಯರ್? ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಕ್ಯಾಲ್ಕುಲೇಟ್. ಏನು ಕ್ವಶನ್ ಇಲ್ಲಿ ಅಂತಂದಾಗ, ಯಾವಾಗಾದರೆ ಈ ಎ ಬಿ ಡಿಸ್ಟೆನ್ಸ್ ಮತ್ತು ಎ ಸಿ ಡಿಸ್ಟೆನ್ಸ್ ಅನ್ನೋದು 1000 ಮೀಟರ್ ಇದೆ, ಅಂದರೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೋ ಆವಾಗ ಈ ಕಾರ್ ಬಿ ಅನ್ನೋರು ಡಿಸೈಡ್ ಮಾಡ್ತಾರಂತೆ. ಏನಂತ ಡಿಸೈಡ್ ಮಾಡ್ತಾರಂತೆ? ಹಿ ಡಿಸೈಡೆಡ್ ಟು ಓವರ್ಟೇಕ್ ಎ ಬಿಫೋರ್ ಸಿ ಡಸ್. ಸಿ ಅನ್ನೋದು ಕಾರ್ ಏನ ಪಾಸ್ ಮಾಡೋಕ್ಕೂ ಮುಂಚೆ ಈ ಎ ಅನ್ನೋದು ಓವರ್ಟೇಕ್ ಮಾಡಿ ಹೋಗಬೇಕು. ಸೊ ದಟ್ ಈ ಕಾರ್ ಬಿ ಶುಡ್ ಅವಾಯ್ಡ್ ಆಕ್ಸಿಡೆಂಟ್. ಸರಿನಾ ರೀ? ಸೊ ಅಬ್ಸರ್ವ್ ಮಾಡಿ, ವಾಟ್ ಇಸ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಬಿ ಆ್ಯಂಡ್ ಬಿ ಎ ಸಿ ಮಾ? ಇಟ್ ಈಸ್ ಈಕ್ವಲ್ಸ್ ಟು 1000 ಮೀಟರ್. 1000 ಮೀಟರ್ ನಥಿಂಗ್ ಬಟ್ 1 ಕಿಲೋಮೀಟರ್. ಫಸ್ಟ್ ನೋಡೋಣ, ಈ ಸಿ ಅನ್ನೋನು ಏನು ಕ್ರಾಸ್ ಮಾಡಬೇಕು ಅಂತಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೋ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಇಸ್ ದ ಟೈಮ್ ಟೇಕನ್? ಟು ಓವರ್ಟೇಕ್ time taken by the car C to cross A is T is equals to distance AC divided by relative velocity between A and C. ಯಾಕಂದ್ರೆ A ನು ಮೂವ್ ಆಗ್ತಾ ಇರುತ್ತೆ, C ನು ಮೂವ್ ಆಗ್ತಾ ಇರುತ್ತಲ್ಲಪ್ಪ. therefore it is equals to 1000 divided by what is UAC value here? UA minus UC ಅಂದ್ರೆ 10 minus UC is 15. opposite direction ಬರ್ತಾ ಇರುತ್ತೆ ನಿಮಗೆ. therefore time T becomes equals to 1000 divided by 25 ಅಂತಂದ್ರೆ you will get it as 40 seconds ಅಂತ ಬರುತ್ತೆ. 40 seconds ಅಂತಂದ್ರೆ ಈ ಸಿ ಅನ್ನೋ ನಿಮಗೆ ಏನ ಕ್ರಾಸ್ ಮಾಡಬೇಕು ಅಂತಂದ್ರೆ 40 ಸೆಕೆಂಡ್ ಟೈಮ್ ಬೇಕಾಗತ್ತೆ. ಇವಾಗ ಈ ಒಂದು 40 ಸೆಕೆಂಡ್ ಟೈಮಲ್ಲಿ ಬಿ ಅನ್ನೋದು ಕಾರ್ ಏನ ಕ್ರಾಸ್ ಮಾಡಿದ್ರೆ ಆಕ್ಸಿಡೆಂಟ್ ಇಂದ ಬಚಾವ್ ಆಗ್ತಾರೆ, ಇಲ್ಲ ಅಂದ್ರೆ ಹೊಗೆ ಹಾಸ್ಕೊಂತಾರೆ. ಸರಿನಾ ರೀ? therefore how can you calculate this value? first of all let us calculate what is the relative velocity of B. ನೋಡಿ ಇಲ್ಲಿ, ಡ್ಯೂರಿಂಗ್ ದಿಸ್ 40 seconds ಟೈಮಲ್ಲಿ ಎ ಅನ್ನೋದು ಸಹ ಸ್ವಲ್ಪ ದೂರ ಹೋಗಿರುತ್ತಲ್ಲಪ್ಪ. ಇಸ್ ಇಟ್ ರೈಟ್ ಆರ್ ನಾಟ್? ಆ ಡಿಸ್ಟೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಣ. ಡ್ಯೂರಿಂಗ್ ಟೈಮ್ ಟಿ ಈಸ್ ಈಕ್ವಲ್ಸ್ ಟು 40 seconds, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಎ ಈಸ್ ಈಕ್ವಲ್ಸ್ ಟು ವಾಟ್ ಇಸ್ ಡಿಸ್ಟೆನ್ಸ್ ಟ್ರಾವೆಲ್? ಯೂನಿಫಾರ್ಮ್ ಸ್ಪೀಡಲ್ಲಿ ಹೋಗ್ತಾ ಇದೆ ನಿಮಗೆ 10 meter per second into 40. 10 meter per second into 40 which is equals to 400 meter ಅಂತ ಬರುತ್ತೆ. therefore what is the total distance it has to travel ma? total distance need to travel by the car B. initially 1000 ಇದಲ್ವಾ? initially 1000 ಇದೆ, ಪ್ಲಸ್ 400 ಆ್ಯಡ್ ಆಗಿರುತ್ತೆ ಈ ಟೈಮಲ್ಲಿ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 1400 meters. now using SB is equals to UB into T plus half AB into T square. ಟೈಮ್ ಎಷ್ಟು ತಗೋಬೇಕು ನಾವಿಲ್ಲಿ? 40 seconds ತಗೋಬೇಕು ನಾವು. ವಿತ್ ಇನ್ ದ ಟೈಮ್ ಓನ್ಲಿ ದ ಕಾರ್ ಬಿ ಹ್ಯಾಸ್ ಟು ಓವರ್ಟೇಕ್. what the distance here? 1400 is equals to what is the velocity of the beam? It is 15 alaba. 15 into 40 plus half into AB now find out ಮಾಡಬೇಕು. 40 square. so simplify ಮಾಡಿ ಏನು ಬರುತ್ತೆ ಅಂತ ನೋಡೋಣ ಇಲ್ಲಿ. minus 15 4 60 ಅಲ್ಲಪ್ಪ, 600 ಬರುತ್ತೆ, ಪ್ಲಸ್ half into AB into 1600. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನೀವು ಏನು ಬರುತ್ತೆ ಅಂತ ನೋಡಿ. ಯು ವಿಲ್ ಗೆಟ್ ಇಟ್ ಆಸ್ 800 into 2 is equals to
AB into 8 1600 ma. Simplify this, you will get acceleration of the B is equals to 1 meter per second square ಅಂತ ಬರುತ್ತೆ. ಗೊತ್ತಾಯ್ತಲ್ಲಪ್ಪ? ನೋಡಿ, ಅನಾಲಿಸಿಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ನೀವು ಪ್ರಾಕ್ಟೀಸ್ ಮಾಡಿದ್ದಾಗ ಯು ಕ್ಯಾನ್ ಸಾಲ್ವ್ ಇಟ್ ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಅ ಮಿನಿಟ್ ಅಂತಲೇ ಹೇಳ್ಬೋದು. ಸೊ ಯು ಕ್ಯಾನ್ ಗೋ ವಿತ್ 1 meter per second square. ಆಪ್ಷನ್ ಎ. ಆಪ್ಷನ್ ಎ. ಗೊತ್ತಾಯ್ತಲ್ಲಪ್ಪ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ, ಎ ರಿವರ್ ಈಸ್ ಫ್ಲೋಯಿಂಗ್ ಡ್ಯೂ ಈಸ್ಟ್. ರಿವರ್ ಅನ್ನೋದು ನಿಮಗೆ ಈಸ್ಟ್ ಡೈರೆಕ್ಷನ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎ ರಿವರ್ ಈಸ್ 3 meter per second ಅಲ್ಲಿ ಹೋಗ್ತಾ ಇದೆ. ಎ ಸ್ವಿಮ್ಮರ್ ಕ್ಯಾನ್ ಸ್ವಿಮ್ ಇನ್ ಸ್ಟಿಲ್ ವಾಟರ್ ಅಟ್ ಎ ಸ್ಪೀಡ್ ಆಫ್ 4 meter per second ಅಂತ ಕೊಟ್ಟಿದ್ದಾರೆ. ಇಫ್ ದ ಸ್ವಿಮ್ಮರ್ ಸ್ಟಾರ್ಟ್ ಸ್ವಿಮ್ಮಿಂಗ್ ಡ್ಯೂ ನಾರ್ತ್. ನೋಡಿ, ರಿವರ್ಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ಸ್ವಿಮ್ಮರ್ ಅನ್ನೋದು ಸ್ವಿಮ್ ಆಗಿ ಸ್ಟಾರ್ಟ್ ಮಾಡಿದ್ರೆ, ಈಜು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅವಾಗ ವಾಟ್ ವಿಲ್ ಬಿ ಹಿಸ್ ರಿಸಲ್ಟೆಂಟ್ ವೆಲಾಸಿಟಿ. ರಿಸಲ್ಟೆಂಟ್ ವೆಲಾಸಿಟಿ, ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಕೇಳ್ತಾ ಇದ್ದಾರೆ. ವಾಟ್ ಈಸ್ ಅ ರಿಸಲ್ಟೆಂಟ್ ವೆಲಾಸಿಟಿ? ಅಬ್ಸರ್ವ್ ದಿಸ್. ನೋಡಿ, ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. ವೆಲಾಸಿಟಿ ಆಫ್ ದ ರಿವರ್, ವೆಲಾಸಿಟಿ ಆಫ್ ದ ರಿವರ್ ಈಸ್ ಈಕ್ವಲ್ಸ್ ಟು 3 meter per second ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಪ್ಪ? ನಾವು ಹೇಗೆ ಹೋಗ್ತಾ ಇದ್ದಾರೆ ಅಂತವ್ರು ನಿಮಗೆ ಸ್ವಿಮ್ಮರ್ ಈಸ್ ಟ್ರಾವೆಲಿಂಗ್ ಲೈಕ್ ದಿಸ್. ವೆಲಾಸಿಟಿ ಆಫ್ ದ ಸ್ವಿಮ್ಮರ್ ವಿತ್ ರೆಸ್ಪೆಕ್ಟ್ ಟು ರಿವರ್ ನಿಮಗೆ ಕೊಟ್ಟಿದ್ದಾರೆ. ಸೊ ಯಾವಾಗಾದರೆ ನಾರ್ತ್ ಡೈರೆಕ್ಷನ್ ಹೋಗ್ತಾ ಇರತ್ತೋ, ಬಿಕಾಸ್ ಆಫ್ ದ ವೆಲಾಸಿಟಿ ಆಫ್ ದ ರಿವರ್, ರಿವರ್ ವೆಲಾಸಿಟಿಯಿಂದ ಅವ್ರು ಹೇಗೆ ಮೂವ್ ಆಗ್ತಾರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಹೌ ಹಿ ಮೂವ್ಸ್ ಮಾ, ಹಿ ವಿಲ್ ಎಕ್ಸ್ಪೀರಿಯನ್ಸ್ ಡ್ರಿಫ್ಟ್, ಹಿ ವಿಲ್ ಎಕ್ಸ್ಪೀರಿಯನ್ಸ್ ಎ ಡ್ರಿಫ್ಟ್ ಲೈಕ್ ದಿಸ್ ಮಾ. Is it right? This is the velocity of the swimmer with respect to ground ಅಂತ ಹೇಳ್ತಾರೆ. ಸರಿನಾ? Now observe this. This is 3 and this is how much ma? Velocity of the swimmer with respect to river is equals to 4 meter per second ಅಂತ ಕೊಟ್ಟಿದ್ದಾರೆ. ವೆಲಾಸಿಟಿ ಆಫ್ ದ ರಿವರ್ ಇಸ್ ಈಕ್ವಲ್ಸ್ ಟು 3 meter per second ಅಂತ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ ವೆಲಾಸಿಟಿ ಆಫ್ ದ ಸ್ವಿಮ್ಮರ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಇಸ್ ಈಕ್ವಲ್ಸ್ ಟು VS ಮೈನಸ್ VR ಅಂತ ಅಂದ್ಬಿಟ್ಟು. ಕರೆಕ್ಟಾ? ನಮಗೆ ಬೇಕಾಗಿರೋದು VS ಅಲ್ಲಪ್ಪ. VS ಇಸ್ ಈಕ್ವಲ್ಸ್ ಟು VSR ಪ್ಲಸ್ VR ಅಂತ ಹೇಳ್ಬೋದು. ಓಕೆ, ಸೊ ಸಿಂಪ್ಲಿಫೈ ಮಾಡಿ. ಇವಾಗ ನಿಮ್ಮ VS ಅನ್ನೋದು ಏನಾಗುತ್ತೆ ನಮಗೆ ಇಲ್ಲಿ? VS ಇಸ್ ಈಕ್ವಲ್ಸ್ ಟು ರೂಟ್ ಆಫ್ VSR ಸ್ಕ್ವೇರ್ ಪ್ಲಸ್ VR ಸ್ಕ್ವೇರ್. If you simplify this value, velocity of the swimmer with respect to ground is equals to 3 square plus 4 square, which is nothing but root 25, nothing but 5 meter per second ಅಂತ ಹೇಳ್ಬೋದು. 5 meter per second. Got the point? So 5 meter per second ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಇದೆ. But we have to find out what is the direction with respect to north. With respect to north. Therefore, observe the diagram. Let us say, let theta is angle made by the swimmer with respect to north direction ಅಂತ ತಗೊಳ್ಳೋಣ. ಫ್ರಮ್ ದ ಫಿಗರ್ ಏನು ಹೇಳ್ಬೋದು ನಾವಿಲ್ಲಿ? ಫ್ರಮ್ ದ ಫಿಗರ್ tan theta is equals to velocity of the river divided by velocity of the swimmer with respect to river, which is nothing but 3/4 ಅಂತ ಬರುತ್ತೆ. 3/4. ಗಾಟ್ ಇಟ್? ನೋಡಿ, ಇಲ್ಲಿ ವ್ಯಾಲ್ಯೂಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಈ 37 ಡಿಗ್ರಿ, ಇದು ನಿಮಗೆ 53 ಡಿಗ್ರಿ ಆಗಿದ್ದಾಗ ಇದು 3, ಇದು 5 ಆಗಿರುತ್ತೆ, ಇದು 4 ಆಗಿರುತ್ತೆ. ನಮಗೇನಪ್ಪ 3/4 ಅಲ್ಲಪ್ಪ. ಟ್ಯಾನ್ ಟೀಟಾ 3/4, 3/4 ಬೇಕು ಅಂತಂದಾಗ ಟೀಟಾ ಅನ್ನೋದು ಮಸ್ಟ್ ಅಂಡ್ ಶುಡ್ ಎಷ್ಟೇ ಆಗಿರುತ್ತೆ? 37 ಡಿಗ್ರಿ ಆಗಿರುತ್ತೆ. ಟು ನಾರ್ತ್ ಡೈರೆಕ್ಷನ್. ಗಾಟ್ ಇಟ್? ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ ಎ. ಅರ್ಥ ಆಗ್ತದೆ ಹೇಗೆ ಅನಲೈಸ್ ಮಾಡಬೇಕು ಅಂತಂದ್ಬಿಟ್ಟು? ರಿವರ್ ಬೋಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ನೋಡಿ, ಎ ಬಾಯ್ ಆಫ್ ಮಾಸ್ 2 kg travels according to the law x of t is equals to pt plus q2 square plus rt cube, where p equal to 3 meter per second, q equal to 4 meter per second square, r equal to 5 meter per second cube ಅಂತ ಹೇಳಿದ್ದಾರೆ. The force acting on body at time t equal to 2 seconds. Force of general formula ಏನಪ್ಪ? mass into acceleration. Okay, therefore first calculate acceleration. acceleration ನಮಗೆ ಗೊತ್ತಿದ್ರೆ 2 seconds ಆದಮೇಲೆ ಈಸಿಯಾಗಿ ಫೋರ್ಸ್ ನಾನು ಫೈಂಡ್ ಔಟ್ ಮಾಡಬಹುದು. ಓಕೆ, ಫಸ್ಟ್ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡೋಕೆ ವೆಲಾಸಿಟಿ ಫೈಂಡ್ ಔಟ್ ಮಾಡಿ, ವಿಚ್ ಇಸ್ ನಥಿಂಗ್ ಬಟ್
dx/dt. dx/dt ಮಾಡಿ ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ p ಪ್ಲಸ್ 2qt ಪ್ಲಸ್ 3r_t² ಅಂತ ಬರುತ್ತೆ. ಆಕ್ಸಲರೇಷನ್ ಬಂದ್ಬಿಟ್ಟು ನಿಮಗೆ dv/dt ಅಂತ ಹೇಳ್ಬೋದು. ಇಲ್ಲೇನು ಬರುತ್ತೆ ನೋಡಿ, ಇಲ್ಲಿ 2q ಪ್ಲಸ್ 6rt ಅಂತ ಬರುತ್ತೆ. ನಾವು at time t is equals to 2 seconds, acceleration becomes equals to 2 into what is the q value? Q is equals to 4 alapa plus 6 into what is r value? It is 5 into t. T is equals to 2. Therefore, a becomes equals to 8 plus 12 5 60 alapa. ನಮಗಿಲ್ಲಿ 68 meter per second square ಅಂತ ಬರ್ತಾ ಇದೆ. 68 meter per second square. Therefore, what is the force here? F becomes equals to 2 into 68, which is nothing but ಎಷ್ಟು ಬರುತ್ತೆ ಇಲ್ಲಿ 136 Newton ಅಂತ ಬರುತ್ತೆ. You will get the answer as 136 Newton. Hence, we can go with what is that? Option A. Option A. ಗೊತ್ತಾದಲ್ವ ಹೇಗೆ ಮಾಡ್ತಾ ಇದೀವಿ, ಹೇಗೆ ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಥಿಂಕ್ ಅಬೌಟ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ 2 masses of 5 kg and 3 kg are suspended with the help of massless inextensible strings as shown in the figure. Calculate the tension T1 and T2 when whole system is going upwards with acceleration of 2 meter per second square ಅಂತ ಕೊಟ್ಟಿದ್ದಾರೆ. So how can we simplify this value? Let us solve this problem. ಹೇಗೆ ಮಾಡ್ಬೋದು ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಸೊ ಯೂಸಿಂಗ್ ನ್ಯೂಟನ್ ಸೆಕೆಂಡ್ ಲಾ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಸೊ ನೀಟಾಗೆ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಫಸ್ಟ್ 3 kg ಬಾಡಿನ ಅಬ್ಸರ್ವ್ ಮಾಡೋಣ. ಹೋಲ್ ಸಿಸ್ಟಮ್ ಅನ್ನೋದು a = 2 meter per second square ಮೇಲೆ ಹೋಗ್ತಾ ಇದೆ. ಗಾಟ್ ದ ಪಾಯಿಂಟ್ ಮಾ? ದೇರ್ಫೋರ್ ಅಬ್ಸರ್ವ್ ದಿಸ್ ಫಾರ್ 3 kg. 3 kg ಅನ್ನೋದು ಕೆಳಗಡೆ ಹ್ಯಾಕ್ಟ್ ಮಾಡ್ತದೆ. ಸೊ ವೆಯ್ಟ್ ಅನ್ನೋದು 3g ಕೆಳಗಡೆಗೆ ಇರುತ್ತೆ. ನಿಮಗೆ ಟೆನ್ಷನ್ T2 ಅನ್ನೋದು ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಆಕ್ಸಲರೇಷನ್ ಅನ್ನೋದು ಮೇಲೆ ಇರುತ್ತೆ. ಸೊ ಫ್ರಮ್ FBD ಫ್ರೀ ಬಾಡಿ ಡಯಾಗ್ರಾಮ್ ಇಲ್ಲ ಫೋರ್ಸ್ ದಟ್ ಈಸ್ ಅ ರೆಪ್ರೆಸೆಂಟೇಷನ್ FBD. ವಿ ಕ್ಯಾನ್ ಸೇ ದಟ್ ವಿ ಕ್ಯಾನ್ ರೆಪ್ರೆಸೆಂಟ್ ಏನು ಹೇಳ್ಬೋದು ನೋಡಿ, ಇಲ್ಲಿ T2 ಮೈನಸ್ 3g. ಮೇಲೆ ಆ್ಯಕ್ಟ್ ಮಾಡಿದ್ರೆ ಫೋರ್ಸ್ F ತಗೋಬೇಕು, ಕೆಳಗೆ ಆ್ಯಕ್ಟ್ ಮಾಡ್ತಾ ಇದ್ರೆ ಮೈನಸ್ ತಗೋಬೇಕು. ಈಸ್ ಈಕ್ವಲ್ಸ್ ಟು ಆಕ್ಸಲರೇಷನ್ ಮೇಲೆ ಇದಲ್ಲಪ್ಪ, ಸೊ ಪ್ಲಸ್ 3 into a ಆಗಿರುತ್ತೆ. Therefore, T2 is equals to 3 into g plus a ಆಗಿರುತ್ತೆ. 3 into 10 plus 2. 10 plus 2, nothing but 12 will get. So, 36 Newton ಅಂತ ಬಂದ್ಬಿಡ್ತಪ್ಪ. ಸರಿನಾ? Let us see what is the tension for 5 kg body. 5 kg body ಅಬ್ಸರ್ವ್ ಮಾಡಿ. ವೆಯ್ಟ್ ಅನ್ನೋದು ನಿಮಗೆ ಕೆಳಗಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ನೋಡಿ, ಫಾರ್ 5 kg ಟೆನ್ಷನ್ T2 ಅನ್ನೋದು ಆಪೋಸಿಟ್ ಆ್ಯಕ್ಟ್ ಮಾಡ್ತಾ ಇರುತ್ತೆ ನಿಮಗೆ. T2 ಟೆನ್ಷನ್ ಅನ್ನೋದು, ಓಕೆನಾ? ಅಂಡ್ T1 ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ದೇರ್ಫೋರ್ ಯು ಕ್ಯಾನ್ ರೈಟ್ ವಾಟ್ ಇಸ್ ನೆಟ್ ಫೋರ್ಸ್ ಆನ್ ದಿಸ್ ಹಿಯರ್? FBD. ಅಬ್ಸರ್ವ್ ಮಾಡಿ, FBD ಆಫ್ 5 kg ಬಾಡಿ. 5 kg ಬಾಡಿ, ಒಂದು 3 kg, ಇನ್ನೊಂದು 5 kg ಅಲ್ವಾ? T1 is acting upwards, T2 is acting downwards, weight of the body is also acting downwards, acceleration is upwards. Okay, therefore you can say T1, what is the T1 value we have obtained here? We have to find out that T2 is 36 alapa. 36 minus 50 is equals to 5 into 2. Therefore T becomes equals to ಏನಾಗುತ್ತೆ ನೋಡಿ, ಇಲ್ಲಿ 10 plus 50 plus 36 ಅಂತಂದಾಗ you will get 96 Newton ಅಂತ ಬರುತ್ತೆ. ಸೊ what is the option? we can go with 96 ಮತ್ತು ಇನ್ನೊಂದು 36 ಅಪ್ಪ. 36 ಇಲ್ಲ, ನಮಗೆ 35g ಅನ್ನೋದು ನಿಮಗೆ 9.8 ಅಂತ ತಗೊಂಡಿದ್ರೆ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಆನ್ಸರ್ ಕರೆಕ್ಟಾಗಿ ಬರ್ತಾ ಇತ್ತು. ಬಟ್ ಎನಿವೇ ಯು ಕ್ಯಾನ್ ಗೋ ವಿತ್ ಅಪ್ರಾಕ್ಸಿಮೇಷನ್, ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ. ಎ ನ್ಯೂ ಸಿಸ್ಟಮ್ ಆಫ್ ಯೂನಿಟ್ಸ್ ಈಸ್ ಪ್ರಪೋಸ್ಡ್ ಇನ್ ವಿಚ್ ಯೂನಿಟ್ ಆಫ್ ಮಾಸ್ ಈಸ್ ಆಲ್ಫಾ kg. ಇದು ಆಲ್ಫಾ kg. ಬೀಟಾ ಲೆಂತ್ ಬಂದ್ಬಿಟ್ಟು ಲೆಂತ್ ಯೂನಿಟ್ ಬಂದ್ಬಿಟ್ಟು ಬೀಟಾ ಮೀಟರ್, ಟೈಮ್ ಯೂನಿಟ್ ಬಂದ್ಬಿಟ್ಟು ಲ್ಯಾಂಬ್ಡಾ ಸೆಕೆಂಡ್ ಅಂತ ಹೇಳಿದ್ದಾರೆ. ಹೌ ಮಚ್ ವಿಲ್ 5 joule ಮೆಷರ್ ಇನ್ ದಿಸ್ ನ್ಯೂ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಸಿಸ್ಟಮಲ್ಲಿ ಆಗಿರ್ಬೋದು, ಕ್ವಾಂಟಿಟಿ ಇಸ್ ಸೇಮ್ ಅಲ್ಲಪ್ಪ. ಸೊ ವಿ ಕ್ಯಾನ್ ರೈಟ್ N1 U1 is equals to N2 U2 ಅಂತ ಬರೀಬಹುದು. ಓಕೆನಾ? N1 ಎಷ್ಟು ಕೊಟ್ಟಿದ್ದಾರೆ ನಮಗಿಲ್ಲಿ? ಇಟ್ ಈಸ್ ಈಕ್ವಲ್ಸ್ ಟು 5 ಅಂತ ಕೊಟ್ಟಿದ್ದಾರೆ. ಇಂಟು ವಾಟ್ ಇಸ್ ಯೂನಿಟ್? ಇದು ಏನಪ್ಪ, ಇದು ಸಿಸ್ಟಮ್ ಆಫ್
A new system, unit of mass is alpha kg. What is the quantity we can write here? A new system of units is proposed in which unit of mass is alpha kg, unit of length is beta meter. Joule ಅಂದ್ರೆ ಎನರ್ಜಿ ಅಲ್ಲಪ್ಪ, ಇಲ್ಲ ಎನರ್ಜಿ ತಗೋಬಹುದು, ಇಲ್ಲ ವರ್ಕ್ ಅಂತ ತಗೋಬಹುದು. is it right? Therefore we can write ಏನು ಹೇಳ್ಬೋದು ನಾವಿಲ್ಲಿ, m1 power 1 l1 power 2 t1 power minus 2 ಅಂತ ಹೇಳ್ಬೋದು. t1 power minus 2. ನಮಗೆ n2 ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಿಮಗೆ m2 ಸೆಕೆಂಡ್ ಯೂನಿಟ್ ಅಲ್ವಾ, m2 ಪವರ್ 1 ವಿ ಕ್ಯಾನ್ ರೈಟ್ l2 ಪವರ್ 2 t2 ಪವರ್ ಮೈನಸ್ 2 ಅಂತ ಬರಿಬಹುದು. therefore n2 is equals to 5 into we can write m1 by m2 whole to the power of 1 l1 by l2 whole to the power of 2 t1 by t2 whole to the power of minus 2. ಸೊ ಸಿಂಪ್ಲಿಫೈ ಮಾಡೋಣ. 5 ಇಂಟು ವಾಟ್ ಈಸ್ m1, ಫಸ್ಟ್ ಯೂನಿಟಲ್ಲಿ ಕೆ ಜಿ ಅಲ್ಲಪ್ಪ, ಸೆಕೆಂಡ್ ಯೂನಿಟಲ್ಲಿ ನಿಮಗೆ ಆಲ್ಫಾ ಕೆ ಜಿ ಅಂತ ಕೊಟ್ಟಿದ್ದಾರೆ. L1 ಅನ್ನೋದು ಮೀಟರ್, L2 ಅನ್ನೋದು ನಿಮಗೆ ಬೀಟಾ ಮೀಟರ್ ಅಂತ ಕೊಟ್ಟಿದ್ದಾರೆ. ಗಟ್ಟಿಟ್ವಾ, ಹೋಲ್ ಪವರ್ 2. ಇಲ್ಲೂ ಸೆಕೆಂಡ್, ಇದರಲ್ಲಿ ನಿಮಗೆ ಗಾಮಾ ಸೆಕೆಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಮೈನಸ್ 2. ಸೊ ಪ್ಲೀಸ್ ಸಿಂಪ್ಲಿಫೈ ದಿಸ್. ಕೆ ಜಿ ಕ್ಯಾನ್ಸಲ್ ಆಗುತ್ತೆ, ಮೀಟರ್ ಸೆಕೆಂಡ್ ಕ್ಯಾನ್ಸಲ್ ಆಗಿದ್ದಾಗ ನಿಮ್ಗೆ ಏನ್ರಿ ಬಂದಿರುತ್ತೆ ಇಲ್ಲಿ 5 ಇಂಟು ಆಲ್ಫಾ ಪವರ್ ಮೈನಸ್ 1 ಬೀಟಾ ಪವರ್ ಮೈನಸ್ 2 ಗಾಮಾ ಪವರ್ ಮೈನಸ್ 1 ಹೋಲ್ ಪವರ್ ಮೈನಸ್ ಅಂತಂದಾಗ ಪ್ಲಸ್ 2 ಅಂತ ಬರುತ್ತೆ. therefore what is the option? we can go with 5 gamma square divided by alpha into beta square. hence we can go with option A. ಗೊತ್ತಾಯ್ತಲ್ಲಪ್ಪ, ಇಲ್ಲಿ n2 ವ್ಯಾಲ್ಯೂ ಏನಪ್ಪ ಬಂದು ನಮ್ಗೆ ಇಲ್ಲಿ 5 ಗಾಮಾ ಸ್ಕ್ವೇರ್ ಡಿವೈಡ್ ಬೈ ಆಲ್ಫಾ ಇಂಟು ಬೀಟಾ ಸ್ಕ್ವೇರ್. ಅರ್ಥ ಆಯ್ತಪ್ಪ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. The displacement of particle is given by x is equal to t minus 2 whole square ಅಂತ ಅಂದರೆ ಪಾರ್ಟಿಕಲ್ ಆಲ್ರೆಡಿ ಮೂವ್ ಆಗ್ತಾ ಇರುತ್ತೆ. ಇಟ್ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಕಾರ್ಡಿಂಗ್ ಟು ದ ಈಕ್ವೇಷನ್ t minus 2 whole square ಅಂತಂದರೆ ನಿಮ್ಗೆ ಎಷ್ಟು ಬರುತ್ತೆ ನೋಡಿ ಇಲ್ಲಿ, t square minus 4t plus 4 ಅಂತ ಕೊಟ್ಟಿದ್ದಾರೆ. ವೆನ್ x is in meters and in seconds, t ಅನ್ನೋದು ನಿಮಗೆ ಸೆಕೆಂಡ್ಸಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. and t is in seconds. The distance covered by the particle in first 4 seconds ಅಂತ ಹೇಳ್ತಾರೆ. ಫಸ್ಟ್ 4 seconds. ಇವಾಗ ಒಂದೇ ಸರಿ ನಾವು 4ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ನೋಡಿ ಇಲ್ಲಿ, 4 ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ 4 16 ಕ್ಯಾನ್ಸಲ್ 4 ಯೂನಿಟ್ಸ್ ಬಂದುಬಿಡುತ್ತೆ. ಆದರೆ ನಿಮಗೆ ಹೌ ಟು ಕ್ಯಾಲ್ಕುಲೇಟ್ ಅಬ್ಸರ್ವ್ ಮಾಡಿ ಸಿ ಹಿಯರ್ at time t equal to 0 at time t equal to 0 seconds, what is the displacement? The initial distance already move ಆಗಿರುತ್ತೆ. time t equal to 0 ಅಂದ್ರೆ ಮೀನಿಂಗ್ ಏನು ಅಂತಂದಾಗ ವೆನ್ ವಿ ಸ್ಟಾರ್ಟ್ ಅವರ್ ಅಬ್ಸರ್ವೇಷನ್, ನಾವು ಅಬ್ಸರ್ವೇಷನ್ ಸ್ಟಾರ್ಟ್ ಮಾಡಿದಾಗೆ ಅಂತ ಅರ್ಥ. ಸೊ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 4 ಮೀಟರ್ ಅಂತ ಬರುತ್ತೆ. ಆ್ಯಂಡ್ ಅಟ್ ಟೈಮ್ t is equals to 2 seconds. 2 seconds ಹತ್ರ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ನಿಮಗೆ. ಆಫ್ಟರ್ 2 seconds you can say x is equals to 4 minus 8 plus 4 which is equal to 0. what is the meaning of this? ಪಾರ್ಟಿಕಲ್ ಹೋಗ್ತಾ ಇದೆ, ನಿಮ್ಗೆ ಆಲ್ರೆಡಿ ನಾವು ಅಬ್ಸರ್ವೇಷನ್ ಸ್ಟಾರ್ಟ್ ಮಾಡಿದ್ದಾಗ ಆಲ್ರೆಡಿ ಅದು 4 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿಬಿಟ್ಟಿದೆ. ನೆಕ್ಸ್ಟ್ 2 seconds ಬರೋಷ್ಟರಲ್ಲಿ ಏನಾಗಿದೆ, ನಿಮಗೆ ಡಿಸ್ಟೆನ್ಸ್ 0 ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಮೀನಿಂಗ್ ಏನು, 0 ಇಂದ 2 secondsವರೆಗೂ ಪಾರ್ಟಿಕಲ್ ಅನ್ನೋದು ಏನು ಯಾವುದೇ ರೀತಿ ಮೋಷನ್ ಇಲ್ಲ, ರೆಸ್ಟಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಓಕೆನಾ, ರೆಸ್ಟಲ್ಲೇ ಇದೆ. ಆ್ಯಂಡ್ ಅಟ್ ಟೈಮ್ t is equals to 4 seconds ಕ್ಯಾಲ್ಕುಲೇಟ್ ಮಾಡಿ. x is equals to ಏನಪ್ಪ ಆಗುತ್ತೆ ನಿಮ್ಗೆ ಇಲ್ಲಿ 4 square 16 minus 16 plus 4 which is nothing but again 4 meter ಅಂತ ಬರುತ್ತೆ. therefore what is the total distance here? x1 plus x2 plus x3. if you do it you will get the answer as 8 meter ಅಂತ ಹೇಳ್ತೀವಿ. ಆಪ್ಷನ್ ಬಿ. ಇನ್ನೂ ಒಂದು ಮೆಥಡ್ ಇದೆ ನಮಗೆ, ವೆಲಾಸಿಟಿ ಫೈಂಡ್ ಔಟ್ ಮಾಡಿಬಿಟ್ಟು ವೆಲಾಸಿಟಿ 0 ಬರುತ್ತಾ ಇಲ್ಲ ಚೆಕ್ ಮಾಡಿಕೊಂಡು ಮಾಡೋದು. ಲೆಂತಿ ಪ್ರಾಸೆಸ್ ಆಗಿರುತ್ತೆ. ಸೊ ಎನಿವೇ ಇದು ನಿಮಗೆ ಶಾರ್ಟ್ ಕಟ್ ಅಂತಲೇ ಹೇಳ್ಬೋದು. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ, ಫಿಗರ್ ಶೋಸ್ ದ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಎ ಪಾರ್ಟಿಕಲ್ ಮೂವಿಂಗ್ ಆನ್ ದ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಾರೆ. ಮೂವಿಂಗ್ ಆನ್ ದ ಎಕ್ಸ್ ಆಕ್ಸಿಸ್ ಅಂದರೆ 1 dimensional ಮೋಷನ್. ನೋಡಿ, ದ ಪಾರ್ಟಿಕಲ್ ಈಸ್ ಕಂಟಿನ್ಯೂಸ್ಲಿ ಗೋಯಿಂಗ್ ಇನ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ದ ಪಾರ್ಟಿಕಲ್ ಈಸ್ ಅಟ್ ರೆಸ್ಟ್. ದ ವೆಲಾಸಿಟಿ increases up to time t0 and then becomes constant. The particle moves at constant velocity up to time t0
ಅಂಡ್ ದೆನ್ ಸ್ಟಾಪ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ನೋಡಿ ಇಲ್ಲಿ ಎಕ್ಸ್ ಟಿ ಗ್ರಾಫ್ ಒಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ. ವಾಟ್ ಈಸ್ ದ ಸ್ಲೋಪ್ ಆಫ್ ಎಕ್ಸ್ ಟಿ ಗ್ರಾಫ್ ಗಿವ್ ಮಾ? ಸ್ಲೋಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ವಿಲ್ ಗಿವ್ ವೆಲಾಸಿಟಿ ಅಂತ ಹೇಳ್ಬೋದು. ವೆಲಾಸಿಟಿ ಯಾವಾಗಾದ್ರೆ ಪಾರ್ಟಿಕಲ್ ಅನ್ನೋದು ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಹೋಗ್ತಾ ಇರುತ್ತೋ ಸ್ಲೋಪ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಎಲ್ಲಿಂದ ಎಲ್ಲಿವರೆಗೂ? 0 ಇಂದ T0 ವರೆಗೂ ಅಂತ ಕೊಟ್ಟಿದ್ದಾರೆ ನಿಮಗೆ. ಯಾವಾಗಾದ್ರೆ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ನಿಮಗೆ ಹಾರಿಜಾಂಟಲ್ ಲೈನ್ ಬರ್ತಾ ಇದೋ ಇಲ್ಲಿ ವೆಲಾಸಿಟಿ ಅನ್ನೋದು 0 ಅಂದರೆ ಪಾರ್ಟಿಕಲ್ ಅನ್ನೋದು ನಿಮಗೆ ರೆಸ್ಟಲ್ಲಿ ಬಂದಿದೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆನಾ, ದೇರ್ಫೋರ್ ವಾಟ್ ಕ್ಯಾನ್ ಯು ಸೇ ಮೈ ಹಿಯರ್? ವೆಲಾಸಿಟಿ ಇವೆರಡೂ ಆಗೋದೇ ಇಲ್ಲ ನಿಮಗೆ. ವೆಲಾಸಿಟಿ ಇನ್ಕ್ರೀಸಸ್ ಅಂದರೆ ರಾಂಗ್ ಆಗುತ್ತೆ. ಯೂನಿಫಾರ್ಮ್ ನಮಗೆ ಗ್ರಾಫ್ ಅನ್ನು ಸ್ಟ್ರೈಟ್ ಲೈನ್ ಇದೆ ನಮಗೆ ಪಾಸಿಂಗ್ ಥ್ರೂ ದ ಆರಿಜಿನ್. ಓಕೆ, ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಪಾರ್ಟಿಕಲ್ ಮೂವ್ಸ್ ಅಟ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ ಅಪ್ ಟು ಟೈಮ್ T0. ಯಾಕಂತಂದರೆ 0 ಇಂದ ಎ ವರೆಗೂ ನಿಮಗೆ 0 ಇಂದ T0 ಟೈಮ್ವರೆಗೂ ನಿಮಗೆ ಸ್ಲೋಪ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ. ಯಾವಾಗ ಸ್ಲೋಪ್ ಕಾನ್ಸ್ಟೆಂಟ್ ಆಗಿರುತ್ತೋ ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟ್ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಎ ಮೂವಿಂಗ್ ಆಬ್ಜೆಕ್ಟ್ ಈಸ್ ಆಸ್ ಶೋನ್ ಇನ್ ದ ಫಿಗರ್. ಡಯಾಗ್ರಾಮ್ ನೋಡಿದ ತಕ್ಷಣ ಹೆದರಬೇಡಿ, ತುಂಬ ಈಸಿಯಾಗಿರುತ್ತೆ. ನೋಡಿ ಇಲ್ಲಿ ಹೇಗೆ ಅನಲೈಸ್ ಮಾಡಬೇಕು ಅಂತ. ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಆಬ್ಜೆಕ್ಟ್ ಡ್ಯೂರಿಂಗ್ ದ ಟೈಮ್ ಇಂಟರ್ವೆಲ್ ವೆನ್ ದೆರ್ ಇಸ್ ನಾನ್-ಝೀರೋ ಆಕ್ಸಲರೇಷನ್ ಅಂಡ್ ರಿಟಾರ್ಡೇಷನ್. ಪಾರ್ಟಿಕಲ್ಗೆ ಯಾವ ಟೈಮ್ ಇಂಟರ್ವೆಲ್ಲಲ್ಲಿ 0 ಆಕ್ಸಲರೇಷನ್ ಇಲ್ಲ 0 ರಿಟಾರ್ಡೇಷನ್ ಇರಲ್ವೋ ಅಂತಹ ಒಂದು ಟೈಮ್ ಇಂಟರ್ವೆಲ್ಲಲ್ಲಿ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಎಲ್ಲಿ ಅಬ್ಸರ್ವ್ ದಿಸ್ ಇಯರ್ ಫ್ರಮ್ 0 to 20 seconds ನಮಗೆ ಸ್ಟ್ರೈಟ್ ಲೈನ್ ಇದೆ ಅಂತಂದರೆ ಆಕ್ಸಲರೇಷನ್ ಸ್ಲೋಪ್ ಇಸ್ ಈಕ್ವಲ್ ಟು 0. ಅಂಡ್ ಅಗೇನ್ ಫ್ರಮ್ 40 to 60 seconds ಆಲ್ಸೋ ಸ್ಟ್ರೈಟ್ ಲೈನ್ ಅಂದರೆ ಆಕ್ಸಲರೇಷನ್ ಇಸ್ ಈಕ್ವಲ್ ಟು 0 ಅಂತ ಅರ್ಥ. ದೇರ್ಫೋರ್ ಇಲ್ಲಿ ಏನಿರುತ್ತೆ ನಿಮಗೆ, ಇಲ್ಲಿ ಆಕ್ಸಲರೇಷನ್ ಇರುತ್ತೆ, ಇಲ್ಲಿ ರಿಟಾರ್ಡೇಷನ್ ಇರುತ್ತೆ. ದಟ್ ಈಸ್ ಡ್ಯೂರಿಂಗ್ ದ ಇಂಟರ್ವೆಲ್ 20 and 40. ಡ್ಯೂರಿಂಗ್ ದ ಇಂಟರ್ವೆಲ್ 20 and 40 ನಾವು ಅಬ್ಸರ್ವ್ ಮಾಡಬೇಕು. ಸೊ ಅಬ್ಸರ್ವ್ ದ ಗ್ರಾಫ್ ಹಿಯರ್. ಅಬ್ಸರ್ವ್ ದ ಗ್ರಾಫ್. ಇದು ಹೇಗಪ್ಪ ಇದು ನಮಗೆ? ಇಟ್ ಈಸ್ ಸಮ್ ಆಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಅಂಡ್ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ಇಸ್ ಇಟ್ ರೈಟ್? ದೇರ್ಫೋರ್ ನಮಗೆ ಗೊತ್ತಿರೋದೇನಪ್ಪ ಅಂತಂದಾಗ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಗ್ರಾಫ್, ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ಸ್ ಟು ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಹೇಳ್ತಾರೆ. ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್. ಸೊ ಅಬ್ಸರ್ವ್ ಮಾಡಿ, ವಾಟ್ ಈಸ್ ಏರಿಯಾ ಅಂಡರ್ 20 to 40 ಟೈಮ್ ಇಂಟರ್ವೆಲ್ ಇದು ಏರಿಯಾ ಆಫ್ ದ ಟ್ರಯಾಂಗಲ್ ಪ್ಲಸ್ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಮಾಡೋಣ. ಇಲ್ಲಿ half into what is the base value here 40 minus 20 okay into what is the height value observe ಮಾಡಿ. ಇಲ್ಲಿಂದ ಮಾತ್ರ ತಗೋಣ ಟ್ರಯಾಂಗಲ್ ಅಂತಂದರೆ. ಸೊ 4 minus 1 ಆಗಿರುತ್ತೆ ಪ್ಲಸ್ ರೆಕ್ಟ್ಯಾಂಗಲ್ ಏನಪ್ಪ ಆಗಿರುತ್ತೆ ನಿಮಗೆ ಏರಿಯಾ ನೋಡಿ ಇಲ್ಲಿ 40 minus 20 ಅಂದರೆ 20 ಇಂಟು ಬ್ರೆಡ್ತ್ ಅಂತಂದರೆ 1 ಅಂತ ತಗೋಬಹುದು. ಸೊ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ 1/2 ಇಂಟು 20 ಇಂಟು 3 ಪ್ಲಸ್ 20. ಸೊ 30 ಪ್ಲಸ್ 20 ಅಂತಂದರೆ ಯು ವಿಲ್ ಗೆಟ್ 50 meters ಅಂತ ಹೇಳ್ತೀವಿ, 50 meters. ಸೊ ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಗಾಟ್ ಇಟ್? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಫಿಗರ್ಸ್ 1 and 2 below show the displacement time graph of two particles moving along the x-axis. we can say that ನೋಡಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಬ್ಸರ್ವ್ ಮಾಡಿ. ನೋಡಿ ಟೈಮ್ಗೆ ಮತ್ತು ಡಿಸ್ಪ್ಲೇಸ್ಮೆಂಟ್ ಪಾರ್ಟಿಕಲ್ ರೆಸ್ಟ್ ಇದ್ರೆ ಸ್ಟ್ರೈಟ್ ಲೈನ್ ಆಗಿ ಬರುತ್ತೆ. ಯೂನಿಫಾರ್ಮ್ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ನಿಮಗೆ ಗ್ರಾಫ್ ಅನ್ನೋದು ನಿಮಗೆ ಹೀಗಿರುತ್ತೆ, ಸ್ಲೋಪ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ಆಕ್ಸಲರೇಟ್ ಆಗ್ತಾ ಇದೆ ಅಂತಂದಾಗ ದ ಗ್ರಾಫ್ ಈಸ್ ಆಸ್ ಶೋನ್. ಓಕೆ, ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಫಸ್ಟ್ ಒನ್ ರೆಪ್ರೆಸೆಂಟ್ ಆಕ್ಸಲರೇಷನ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಏನಾಗ್ತದೆ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಬರ್ತಾ ನಿಮಗೆ ಕಾನ್ಸ್ಟೆಂಟ್ ಆಗೋಗ್ತದೆ. ಕಾನ್ಸ್ಟೆಂಟ್ ಆಗ್ತಾ ಇದೆ ಅಂದರೆ ಪಾರ್ಟಿಕಲ್ ರೆಸ್ಟ್ಗೆ ಬರ್ತಾ ಇದೆ ಅಂತ ಅರ್ಥ. ಸ್ಲೋಪ್ 0 ಆಗ್ತಾ ಇದ್ದಾರೆ ಇಲ್ಲಿ. ದೇರ್ಫೋರ್ ವಿ ಕ್ಯಾನ್ ಸೇ ಇಟ್ ಈಸ್ ಡಿಸಲರೇಷನ್ ಅಂತ ಹೇಳ್ಬೋದು, ವಿಚ್ ಇಸ್ ನಥಿಂಗ್ ಬಟ್ retardation. Therefore we can say both the particle 1 is having uniform acceleration, particle 2 is having what is that uniform deceleration, retardation anta helteve. So according to that please read the question. Options nodi, we can go with option C. Option na C. Got the point? Nodi y equals to formula half at square andre y annod nimge ಪ್ರಪೋರ್ಷನಲ್ ಟು ಟಿ ಸ್ಕ್ವೇರ್ ಬಂದಿದೆ. ಪ್ರಪೋರ್ಷನಲ್ ಟಿ ಸ್ಕ್ವೇರ್ ಅಂದರೆ ಹೈಪರ್ಬೋಲಾ ಇಂಡಿಕೇಟ್ ಮಾಡುತ್ತೆ. ಓಕೆ,
ಸೊ ಹೈಪರ್ಬೋಲಾ ಪ್ಯಾರಾಬೋಲಾ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ದ ಗಿವನ್ ಗ್ರಾಫ್ ಶೋಸ್ ದ ವೇರಿಯೇಷನ್ ಆಫ್ ವೆಲಾಸಿಟಿ ವಿತ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ದಾರೆ. ವಿಚ್ ಒನ್ ಆಫ್ ದ ಗ್ರಾಫ್ ಗಿವ್ ಬಿಲೋ ಕರೆಕ್ಟ್ಲಿ ರೆಪ್ರೆಸೆಂಟೇಷನ್ ಆಫ್ ವೇರಿಯೇಷನ್ ಆಫ್ ಆಕ್ಸಲರೇಷನ್ ವಿತ್ ಡಿಸ್ಪ್ಲೇಸ್ಮೆಂಟ್. ನೋಡಿ ಇಲ್ಲಿ ಗ್ರಾಫ್ ಅನ್ನೋದು ನಿಮಗೆ ವೆಲಾಸಿಟಿಗೂ ಡಿಸ್ಪ್ಲೇಸ್ಮೆಂಟ್ಗೂ ಕೊಟ್ಟಿದ್ದಾರೆ. ಗ್ರಾಫ್ ಅನ್ನೋದು ನಿಮಗೆ ವೆಲಾಸಿಟಿಗೂ ಡಿಸ್ಪ್ಲೇಸ್ಮೆಂಟ್ಗೂ ಕೊಟ್ಟಿದ್ದಾರೆ. ನಾವು ಇದಕ್ಕೆ ತಕ್ಕಂಗೆ ಈ ಗ್ರಾಫ್ಗೆ ಮ್ಯಾಚ್ ಆಗುವಂತಹ ಆಕ್ಸಲರೇಷನ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫ್ ಹಾಕಬೇಕು. ಓಕೆ, ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ? ಸಿ ಹಿಯರ್, ವೈ ಅಲ್ಲಪ್ಪ ಇದು ವೈ ಅಲ್ಲಿ ನಿಮಗೆ ವೆಲಾಸಿಟಿ ಇದೆ, ಎಕ್ಸ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದೆ. ಸೊ ಯು ಕ್ಯಾನ್ ಸೇ ಅಬ್ಸರ್ವ್ ಸ್ಟ್ರೈಟ್ ಲೈನ್ ತಾನೆ ಇಲ್ಲಿ. ವಾಟ್ ಇಸ್ ಸ್ಲೋಪ್ ಆಫ್ ದಿಸ್ ಗ್ರಾಫ್ ಹಿಯರ್? ಸ್ಲೋಪ್ ಇಸ್ ಈಕ್ವಲ್ಸ್ ಟು tan theta which is nothing but y by x ಅಂತಂದ್ರೆ it is nothing but minus v naught by x naught ಅಂತ ಬರಿಬಹುದು. This is the slope ma. Therefore we can write the equation for the given graph ma. What is the equation for given graph? ಅದು ಹೇಗಿದೆ ನಿಮಗೆ ಅಂತಂದ್ರೆ y equals to minus mx plus c ತರ ಇದೆ ನಿಮಗೆ ಗ್ರಾಫ್ ಅನ್ನೋದು ನಿಮಗೆ. ಸೊ ವಾಟ್ ಇಸ್ ವೈ ಅಲ್ಲಿ ಅಂದರೆ ವೈ ಅಂದರೆ ಏನು ತಗೋಬೇಕು ನಾವಿಲ್ಲಿ? ವೆಲಾಸಿಟಿ ವಿ ತಗೋಬೇಕು. ವಾಟ್ ಇಸ್ ಸ್ಲೋಪ್? ಸ್ಲೋಪ್ ಎಷ್ಟು ಬಂದು ನಿಮ್ಗೆ ಇಲ್ಲಿ ಮೈನಸ್ ವಿ ನಾಟ್ ಬೈ ಎಕ್ಸ್ ನಾಟ್ ಅಂತ ಬಂದಿದೆ ಇಂಟು ಎಕ್ಸ್ ಪ್ಲಸ್ ವಾಟ್ ಈಸ್ ದ ವೈ ಇಂಟರ್ಸೆಪ್ಟ್? ವೈ ಇಂಟರ್ಸೆಪ್ಟ್ ಎಷ್ಟು ಬಂದು ನಿಮ್ಗೆ ಇಲ್ಲಿ ವಿ ನಾಟ್ ಅಂತ ತಾನೆ ಇಲ್ಲಿ. ದರ್ ಫೋರ್ ಯು ಕ್ಯಾನ್ ಸೇ ಪ್ಲಸ್ ವಿ ನಾಟ್ ಅಂತ ಬರಿಬಹುದು. ಅದ ಪಾಯಿಂಟ್. ನಾವು ವಾಟ್ ಈಸ್ ಆಕ್ಸಲರೇಷನ್ ನೋಡೋಣ. ಆಕ್ಸಲರೇಷನ್ ಅಂತಂದರೆ ನಮಗೆ ಡಿ ವಿ ಬೈ ಡಿ ಟಿ ಅಂತ ಬರಿಬಹುದು. ಇಲ್ಲ ಅಂದರೆ ಡಿ ವಿ ಬೈ ಡಿ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ಅಂತ ಬರಿತೀವಿ. ಸೊ ಡಿ ಎಕ್ಸ್ ಬೈ ಡಿ ಟಿ ಅಂದರೆ ವೆಲಾಸಿಟಿ ಇಂಟು ಡಿ ವಿ ಬೈ ಡಿ ಎಕ್ಸ್ ಅಂತ ಬರಿತೀವಿ. ಲೆಟ್ ಅಸ್ ಕಾಲ್ ದಿ ಇಕ್ವೇಶನ್ 1. ಸೊ ನಮಗೆ ವಿ ಗೊತ್ತಿದೆ ನಮಗೆ. ದಿಸ್ ಈಸ್ ದ ವಿ ವ್ಯಾಲ್ಯೂಮ. ಫಸ್ಟ್ ಆಫ್ ಫೈಂಡ್ ಆಫ್ ಆಲ್ ನೋಡಿ, ಯಾಕೆ ಇದನ್ನ ಚೈನ್ ರೂಲ್ ಪ್ರಕಾರ ಬರಿತಾ ಇದೀವಿ ಅಂದರೆ ವೆಲಾಸಿಟಿ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಟೈಮ್ ವೇರಿ ಆಗ್ತಾ ಇಲ್ಲ ರೀ. ವೆಲಾಸಿಟಿ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಸ್ಟೆನ್ಸ್ ವೇರಿ ಆಗ್ತಾ ಇದೆ. ದೇರ್ಫೋರ್ ಫೈಂಡ್ ಔಟ್ ಡಿ ವಿ ಬೈ ಡಿ ಎಕ್ಸ್ ವ್ಯಾಲ್ಯೂಮ. ಡಿ ವಿ ಬೈ ಡಿ ಎಕ್ಸ್ ಫೈಂಡ್ ಔಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ಡಿ ವಿ ಬೈ ಡಿ ಎಕ್ಸ್ ಇಂಟು ವಿ ನಾಟ್ ಮೈನಸ್ ಎಕ್ಸ್ ಇಂಟು ವಿ ನಾಟ್ ಬೈ ಎಕ್ಸ್ ನಾಟ್ ಅಂತ ಬರಿಬಹುದು. ಓಕೆ, ಸೊ ಪ್ಲೀಸ್ ಥಿಂಕ್ ಔಟ್ ಮಾಡಿ. ಇಲ್ಲಿ ವಿ ನಾಟ್ ಅನ್ನೋದು ಕಾನ್ಸ್ಟೆಂಟ್ 0 ಆಗುತ್ತೆ ನಿಮಗೆ. ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ ಮೈನಸ್ ವಿ ನಾಟ್ ಬೈ ಎಕ್ಸ್ ನಾಟ್ ಅಂತ ಬರುತ್ತೆ. ನಾವು ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಇನ್ ಈಕ್ವೇಶನ್ 1 ಹಿಯರ್. 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣಪ್ಪ. ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಶನ್ 1 ವಿಲ್ ಗೆಟ್ ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು ಡಿ ವಿ ಬೈ ಡಿ ಎಕ್ಸ್ ಅಂತಂದರೆ ಮೈನಸ್ ವಿ ನಾಟ್ ಬೈ ಎಕ್ಸ್ ನಾಟ್ ಅಂತ ಹೇಳ್ಬೋದು. ವಿ ಅಂತಂದರೆ ವಿ ನಾಟ್ ಮೈನಸ್ ಎಕ್ಸ್ ಇಂಟು ವಿ ನಾಟ್ ಬೈ ಎಕ್ಸ್ ನಾಟ್ ಅಂತ ಬರೀಬಹುದು. ಅರ್ಥ ಆಯ್ತಾ? ಸೊ ಸಿಂಪ್ಲಿಫೈ ಮಾಡಿ ಮಲ್ಟಿಪ್ಲೈ ಮಾಡೋಣ. ಆಕ್ಸಲರೇಷನ್ ಎ ಬಿಕಮ್ಸ್ ಈಕ್ವಲ್ಸ್ ಟು ನೋಡಿ ಇಲ್ಲಿ ಮೈನಸ್ ಇಂಟು ಫಸ್ಟ್ ಇದ್ರ ಮಲ್ಟಿಪ್ಲೈ ಮಾಡ್ತೀನಿ ನಾನು. ಎಕ್ಸ್ ಇಂಟು ಮೈನಸ್ ಇಂಟು ಪ್ಲಸ್ ಅಲ್ಲಪ್ಪ ಇಲ್ಲಿ ಎಕ್ಸ್ ಇಂಟು ವಿ ನಾಟ್ ಬೈ ಎಕ್ಸ್ ನಾಟ್ ಹೋಲ್ ಸ್ಕ್ವಯರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ನಾಟ್ ಅಂತ ಹೇಳ್ತಾರೆ. ಇದು ಹೇಗಿದೆ ಅಬ್ಸರ್ವ್ ಮಾಡಿ. ದಿಸ್ ಇನ್ ದಿ ಫಾರ್ಮ್ ಆಫ್ ವೈ ಇಸ್ ಈಕ್ವಲ್ಸ್ ಟು ಎಮ್ ಎಕ್ಸ್ ಮೈನಸ್ ಸಿ ಫಾರ್ಮಲ್ ಇದೆ. ಸಿ ಅನ್ನೋದು ನಿಮಗೆ ವಿ ನಾಟ್ ಸ್ಕ್ವೇರ್ ಬೈ ಎಕ್ಸ್ ನಾಟ್ ಬರುತ್ತೆ. ಎಮ್ ಅನ್ನೋದು ನಿಮಗೆ ವಿ ನಾಟ್ ಬೈ ಎಕ್ಸ್ ನಾಟ್ ಹೋಲ್ ಸ್ಕ್ವೇರ್ ಬರುತ್ತೆ. ಗೊತ್ತಾದಲ್ವಾ? ಸೊ whenever you plot the graph, the graph is a straight line shown like this here, acceleration and displacement. This is the y-intercept ಅಂತಂದ್ರೆ v naught by x naught whole square ಅಂತ ಹೇಳ್ತಾರೆ. What is the v naught square by x naught by ಇದು ಸಿ y-intercept ಅಂದ್ಬಿಟ್ಟು ನಿಮಗೆ ವಿ ನಾಟ್ ಸ್ಕ್ವೇರ್ ಬೈ ಎಕ್ಸ್ ನಾಟ್ ಬಂದಿರುತ್ತೆ. ಸ್ಲೋಪ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂತಂದರೆ ಇಟ್ ಈಸ್ ವಿ ನಾಟ್ ಬೈ ಎಕ್ಸ್ ನಾಟ್ ಹೋಲ್ ಸ್ಕ್ವೇರ್ ಅಂತ ಬಂದಿರುತ್ತೆ. ಸೊ ಒಂದ್ಸರಿ ಅಬ್ಸರ್ವ್ ಮಾಡಿ ಯಾವ ಈಕ್ವೇಷನ್ ಯಾವ ಗ್ರಾಫ್ ನಮಗೆ ಮ್ಯಾಚ್ ಆಗುತ್ತೆ ಅಂತ. ಸೊ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಏನಪ್ಪ ಇಲ್ಲಿ ಎ ಅಂತ ಬರುತ್ತಾ ನಿನ್ಲೆ ವಿಲ್ ಗೆಟ್ ದ ಆಪ್ಷನ್ ಎ. ಅರ್ಥ ಇದೆ ಹೇಗೆ ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಆಪ್ಷನ್ ಎ. ಗಾಟ್ ಇಟ್? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್.
ಸೊ ದ ನೆಕ್ಸ್ಟ್ ಕ್ವಶನ್ ವಾಟ್ ದೇ ಸೇಯಿಂಗ್ ಹಿಯರ್ ಏನು ಕೊಟ್ಟಿದ್ದಾರೆ ಅಂತ ನೋಡಿ ಇಲ್ಲಿ. ಎ ಬರ್ಡ್ ಈಸ್ ಫ್ಲೈಯಿಂಗ್ ಟುವರ್ಡ್ಸ್ ನಾರ್ತ್ ವಿತ್ ವೆಲಾಸಿಟಿ. ವಾಟ್ ಇಸ್ ದ ವೆಲಾಸಿಟಿ ಆಫ್ ದ ಬರ್ಡ್ ಹಿಯರ್? 40 km/h. ನಾರ್ತ್ ಅಂದರೆ ಜನರಲ್ ನಾವು ಜೆ ಕ್ಯಾಪ್ ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಇಸ್ ನಾರ್ತ್, ದಿಸ್ ಇಸ್ ಸೌತ್ ಅಂಡ್ ದಿಸ್ ಈಸ್ಟ್ ಅಂಡ್ ದಿಸ್ ಇಸ್ ವೆಸ್ಟ್. ನಾರ್ತ್ ಕಡೆ ಹೋಗ್ತಾ ಇದೆ. ಅಂಡ್ ಟ್ರೈನ್ ಈಸ್ ಮೂವಿಂಗ್ ವಿತ್ ವೆಲಾಸಿಟಿ 40 km/h ಟುವರ್ಡ್ಸ್ ಈಸ್ಟ್ ಅಂತ ಹೇಳ್ತಾ ಇದಾರಪ್ಪ. ವೆಲಾಸಿಟಿ ಆಫ್ ದ ಟ್ರೈನ್ ಇಸ್ ಈಕ್ವಲ್ಸ್ ಟು 40. ಈಸ್ಟ್ ಅಂದರೆ ಪ್ಲಸ್ ಐ ಕ್ಯಾಪ್ ಅಂದರೆ ಪಾಸಿಟಿವ್ ಎಕ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. What is velocity of the bird noted by the man in the train? We have to find out velocity of the bird with respect to train. Okay. Therefore, velocity of the bird with respect to train is equals to velocity of the bird minus velocity of the train. So, check ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು 40 b ಬಂದ್ಬಿಟ್ಟು ನಿಮಗೆ j ಕ್ಯಾಪ್ ಮೈನಸ್ 40 i ಕ್ಯಾಪ್ ಅಂತ ಬರುತ್ತೆ. ಸೊ ವಾಟ್ ಇಸ್ ದ ಆ್ಯಂಗಲ್ ವಿತ್ ವಿಚ್ ಇಟ್ ಈಸ್ ಮೂವಿಂಗ್? ಡೈರೆಕ್ಷನ್ ನಿಮಗೆ ಇಲ್ಲಿ ನೋಡಿ, ಎಕ್ಸ್ ಅನ್ನೋದು ನಿಮಗೆ 40 ಇದೆ, ವೈ ಅನ್ನೋದು ಸಹ ನಿಮಗೆ 40 ಇದೆ. ಸೊ ಇಫ್ ಯು ಫೈಂಡ್ ಔಟ್ ಟೀಟಾ ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ 40/40 ಅಂತಂದರೆ 1 ವಿಚ್ ಈಸ್ ನಥಿಂಗ್ ಬಟ್ 45 ಡಿಗ್ರಿ ಅಂತ ಹೇಳ್ತಾರೆ. 45 ಡಿಗ್ರಿ. ಸೊ ವಾಟ್ ಇಸ್ ಆನ್ಸರ್ ಹಿಯರ್? ನಾರ್ತ್ಗೆ ಮತ್ತು ಈಸ್ಟ್ಗೆ ಅಂತಂದರೆ ವೆಲಾಸಿಟಿ ಆಫ್ ದ ಬರ್ಡ್ ವಿತ್ ರೆಸ್ಪೆಕ್ಟ್ ಟು ಟ್ರೈನ್ ಏನ್ರಿ ಆಗಿರುತ್ತೆ ನಮಗೆ? ವೆಲಾಸಿಟಿ ಆಫ್ ಬರ್ಡ್ ವಿತ್ ರೆಸ್ಪೆಕ್ಟ್ ಟು ಟ್ರೈನ್ ಏನಾಗಿರುತ್ತೆ ನಿಮಗೆ ಇಲ್ಲಿ? ಸೊ ಥಿಂಕ್ ಮಾಡಿ, ಹೌ ಕ್ಯಾನ್ ಯು ಸಾಲ್ವ್ ದಿಸ್? ವೆಲಾಸಿಟಿ ಆಫ್ ದ ಟ್ರೈನ್, ಆ್ಯಕ್ಚುಯಲ್ ವೆಲಾಸಿಟಿ ಹೀಗಿರುತ್ತಪ್ಪ. ವೆಲಾಸಿಟಿ ಆಫ್ ದ ಟ್ರೈನ್ ನಿಮಗೆ ಮೈನಸ್ ಬೇಕು ಅಂತಂದಾಗ ಲೈಕ್ ದಿಸ್ ವಿ ಕ್ಯಾನ್ ರೈಟ್ ಮೈನಸ್ ವಿ ಟಿ. ಬರ್ಡ್ ಅನ್ನೋದು ನಿಮಗೆ ಹೀಗೆ ಹೋಗ್ತಾ ಇರುತ್ತೆ. therefore resultant ಅನ್ನೋದು ಹೀಗಿರುತ್ತೆ. ವೆಲಾಸಿಟಿ ಆಫ್ ದ ಬರ್ಡ್ ವಿತ್ ರೆಸ್ಪೆಕ್ಟ್ ಟು ಟ್ರೈನ್ ಅಂತಂದರೆ ದಿಸ್ ಈಸ್ ನಾರ್ತ್ ವೆಸ್ಟ್ ಅಂತ ಅರ್ಥ ಮಾಡ್ಕೋಬೇಕು. ನಾರ್ತ್ ವೆಸ್ಟ್ ವಿಚ್ ಈಸ್ ಈಕ್ವಲ್ಸ್ ಟು ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್? ವೆಲಾಸಿಟಿ ಆಫ್ ದ ಬರ್ಡ್ ವಿತ್ ರೆಸ್ಪೆಕ್ಟ್ ಟು ಟ್ರೈನ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 40² ಪ್ಲಸ್ 40² ವಿಚ್ ಇಸ್ ನಥಿಂಗ್ ಬಟ್ 40 root 2 meter/second. therefore in north west direction, therefore what is the answer? We can go with 40 root 2 km/h northwest ಅಂತಂದರೆ we can go with option C. ಗೊತ್ತಾಯ್ತಾ ಇಲ್ಲಿ ಹೇಗೆ ಡೈರೆಕ್ಷನ್ ಫೈಂಡ್ ಔಟ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ನಿಮಗೆ? ಥೀಟಾ 45 ಡಿಗ್ರಿ ಬರುತ್ತೆ. ಥೀಟಾ 45 ಡಿಗ್ರಿ ಅಂದರೆ ನಾರ್ತ್ ವೆಸ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. See the next problem, what they are saying to us. A student measured the length of a rod and wrote it as 3.50 centimeter ಅಂತ ಹೇಳ್ತಾ ಇದ್ದಾರೆ. This is the measurement 3.50 centimeter ಅಂತಂದರೆ ನಿಮಗೆ ಎಷ್ಟು ಡಿಜಿಟ್ಸ್ ಇದೆ? ಆಫ್ಟರ್ ಡೆಸಿಮಲ್ ಪಾಯಿಂಟ್ ಹೌ ಮೆನಿ ಡಿಜಿಟ್ಸ್ ಆರ್ ದೇರ್? 2 ಡಿಜಿಟ್ಸ್ ಇದೆ. ದೇರ್ಫೋರ್ ಈ ಒಂದು ಇದರಲ್ಲಿ ನಿಮಗೆ ಲೀಸ್ಟ್ ಕೌಂಟ್ ಅನ್ನೋದು ನಿಮಗೆ 0.01 ಸೆಂಟಿಮೀಟರ್ ಅಂತ ಹೇಳ್ತಾರೆ. 0.01 ಸೆಂಟಿಮೀಟರ್ ಲೀಸ್ಟ್ ಕೌಂಟ್ ಯಾವ್ದು ಇದೆ ನಿಮಗೆ ಅಂತಂದಾಗ ವಿ ಕ್ಯಾನ್ ಸೇ ವರ್ನಿಯರ್ ಕ್ಯಾಲಿಪರ್ಸ್. ಡೈರೆಕ್ಟಾಗಿ ಆನ್ಸರ್ ಮಾಡಬಹುದು. ನೋಡಿ ಇಲ್ಲಿ ಮೀಟರ್ ಸ್ಕೇಲ್ ಅಪ್ಪ. ಮೀಟರ್ ಸ್ಕೇಲಲ್ಲಿ ಲೀಸ್ಟ್ ಕೌಂಟ್ ಎಷ್ಟು ನಿಮಗೆ? 1 mm which is nothing but 0.1 centimeter ಅಷ್ಟೇ ನಿಮ್ಗೆ ಇಲ್ಲಿ. ವರ್ನಿಯರ್ ಕ್ಯಾಲಿಪರ್ ಸ್ಕ್ರೂಗೇಜ್ ಆಗಲಿ ಇನ್ನೊಂದೇ ಒಂದು ವರ್ನಿಯರ್ ಇದೆ. ಅದನ್ನು ಕನ್ಫ್ಯೂಸ್ ಮಾಡ್ಸೋಕ್ಕೆ ನಿಮಗೆ ವರ್ನಿಯರ್ ಕ್ಯಾಲಿಪರ್ಸ್ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ. ಏನು ಪ್ರಿನ್ಸಿಪಲ್ ಅಂತಂದರೆ ನಿಮಗೆ ಎನ್ ವರ್ನಿಯರ್ ಸ್ಕೇಲ್ ಡಿವಿಷನ್ಸ್ ಅನ್ನೋದು n-1 ಮೈನ್ ಸ್ಕೇಲ್ ಡಿವಿಷನ್ಗೆ ಎಕ್ಸಾಕ್ಟ್ಲಿ ಮ್ಯಾಚ್ ಆಗುತ್ತೆ ಅಂತ ಪ್ರಿನ್ಸಿಪಲ್. ಸೊ ಅದನ್ನು ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಮಾಡಬೇಕು ಅಂತ. ಸೊ ನೋ ನೀಡ್ ಟು ವರಿ, ವಿ ಕ್ಯಾನ್ ಸಾಲ್ವ್ ಇಟ್. ನೋಡಿ ಇಲ್ಲಿ 3 ಬಾಡೀಸ್. ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ರಿಂಗ್ ರೀ. ಫಸ್ಟ್ ಒನ್ ಇಸ್ ಅ ರಿಂಗ್. ಸೆಕೆಂಡ್ ಒನ್ ಸಾಲಿಡ್ ಸಿಲಿಂಡರ್. ಥರ್ಡ್ ಒನ್ ಸಾಲಿಡ್ ಸ್ಪಿಯರ್. ರೋಲ್ಸ್ ಡೌನ್ ದ ಸೇಮ್ ಇನ್ಕ್ಲೈನ್ಡ್ ಪ್ಲೇನ್ ಅಂತ ಹೇಳ್ತಾರೆ. ವೆನ್ ಎವರ್ ವಿ ಟೇಕ್ ಅನ್ ಇನ್ಕ್ಲೈನ್ಡ್ ಪ್ಲೇನ್, ಥೀಟಾ ಇಸ್ ಆಂಗಲ್ ಆಫ್ ಇನ್ಕ್ಲಿನೇಷನ್. ಟಾಪ್ ಆಫ್ ದ ಇನ್ಕ್ಲೈನ್ಡ್ ಪ್ಲೇನ್ ಇಂದ ನಿಮಗೆ ರೋಲ್ ಆಗ್ತಾ ಇದೆ. ರೋಲ್ ಆಗ್ತಾ ಇದೆ. ಹಾಗಿದ್ದಾಗ ನೋಡಿ ಇಲ್ಲಿ ಎಲ್ಲದ್ರದ್ದು ನಿಮಗೆ ಎಲ್ಲ ಬಾಡೀಸ್ ರೇಡಿಯಸ್ ಅನ್ನೋದು ಸೇಮ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ರೇಡಿಯೈ ಆಫ್ ದ ಬಾಡೀಸ್ ಆರ್ ಐಡೆಂಟಿಕಲ್. ಎಲ್ಲದ್ರದ್ದು ನಿಮಗೆ ರೇಡಿಯನ್ ಸೇಮ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಿಚ್ ಆಫ್ ದ ಬಾಡೀಸ್ ರೀಚ್ ದ ಗ್ರೌಂಡ್ ವಿತ್ ಮ್ಯಾಕ್ಸಿಮಮ್ ವೆಲಾಸಿಟಿ? ವೆಲಾಸಿಟಿ ಅನ್ನೋದು ಮ್ಯಾಕ್ಸಿಮಮ್ ಆಗಿರಬೇಕು. ಅದು ಯಾವ ಬಾಡಿಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ ನೋಡಿ ಇಲ್ಲಿ ಇನ್ ಪ್ಯೂರ್ ರೋಲಿಂಗ್
ವೆಲಾಸಿಟಿ ಆಫ್ ದ ಬಾಡಿ ಈಸ್ ಈಕ್ವಲ್ಸ್ ಟು ಏನು ಬರೀಬೋದು ನಾವು ಇಲ್ಲಿ ಅಂತಂದಾಗ ರೂಟ್ ಆಫ್ 2gh ಡಿವೈಡ್ ಬೈ 1 + k² r² ಅಂತ ಹೇಳ್ತಾರೆ. k²r². ಈ ವೆಲಾಸಿಟಿ ಆಫ್ ದ ಬಾಡಿ when reaching the bottom of the plane depends on 1 + k² r² ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಬಾಡಿಗೆ ಈ ವ್ಯಾಲ್ಯೂ ಅನ್ನೋದು ಕಡಿಮೆ ಇರುತ್ತೋ ಆ ಬಾಡಿ ಅನ್ನೋದು ಹೈ ಸ್ಪೀಡಲ್ಲಿ ರೀಚ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಯಾವ ಬಾಡಿಗೆ ಈ ವೆಲಾಸಿಟಿ ಅನ್ನೋದು ಈ ಕ್ವಾಂಟಿಟಿ ವ್ಯಾಲ್ಯೂ ಜಾಸ್ತಿ ಇರುತ್ತೋ ದಟ್ ವಿಲ್ ರೀಚ್ ಲೇಟ್ ಅಂತ ಲೆಸ್ ಸ್ಪೀಡ್ ಅಂತ ಹೇಳ್ಬೋದು. ಸೊ ಫೈಂಡ್ ಔಟ್ ಮಾಡೋಣ. ಸ್ಪಿಯರ್ಗೆ, ರಿಂಗ್ಗೆ, ಸಿಲಿಂಡರ್ಗೆ ಎಲ್ಲದಕ್ಕೂ let us find out for a ring. ನೋಡಿ ಇಲ್ಲಿ ವಾಟ್ ಈಸ್ k²r² ವ್ಯಾಲ್ಯೂ ಅಂತಂದಾಗ k ಅಂದ್ರೇನು r² you'll get the answer as 1 ಅಂತ ಹೇಳ್ತಾರೆ. got the point ma? And for a solid cylinder or hollow cylinder? Solid cylinder. For a solid cylinder, k² ವ್ಯಾಲ್ಯೂ ಅಂದ್ಬಿಟ್ಟು r²/2 ಪಾ. therefore k²/r² ಅನ್ನೋದು 1/2 ಬರುತ್ತೆ, which is nothing but 0.5 ಅಂತ ಹೇಳ್ತಾರೆ. ಅದೇ ನಿಮಗೆ ಫಾರ್ ಎ ಸಾಲಿಡ್ ಸ್ಪಿಯರ್ k² ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 2/5 r². ಹಾಗಾಗಿ ನಿಮಗೆ k²/r² is equals to 2/5 which is nothing but 0.4 ಅಂತ ಹೇಳ್ತಾರೆ. ಸೊ ಕಂಪ್ಯಾರಿಟಿವ್ಲಿ ನಿಮಗೆ ಸಾಲಿಡ್ ಸ್ಪಿಯರ್ಗೆ k²/r² ವ್ಯಾಲ್ಯೂ ಅನ್ನೋದು ಕಮ್ಮಿ ಇದೆ. ಓಕೆನಾ? therefore we can say that solid sphere will reach the bottom of the plane with maximum speed ಅಂತ ನಾವು ಡಿಸೈಡ್ ಮಾಡಬಹುದು. ಓಕೆನಾ? therefore what is the answer? we can go with option A. ಗೊತ್ತಾಯ್ತಲ್ಲಪ್ಪ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. what is the next problem they're saying to us here? A body weighs 63 Newton on the surface of the earth. What is the true weight? m into g, which is nothing but 63 Newton. What is the gravitational force on it due to earth at a height equal to half of the radius anta kodidane. At height is equals to half of the radius. So what is the weight? We don't know that. Let it w dash, which is m into g dash. m into g dash ಅಂದ್ರೆ ಏನಪ್ಪ ಇಲ್ಲಿ? g into r divided by r plus h whole square ಅಂತ ಬರುತ್ತೆ. What is mg value here? 63 into what is r divided by r plus h ಅಂದ್ರೆ r/2 whole square. ಸಿಂಪ್ಲಿಫೈ ಮಾಡಿ. w dash is equals to 63 into ನಿಮಗೆ r² ಬರುತ್ತೆ. ಇಲ್ಲಿ 3/2 r ಅಂದರೆ 4/3 ಬರುತ್ತಪ್ಪ ಇಲ್ಲಿ ನಿಮಗೆ 4/3. ಕರೆಕ್ಟಾ? 3/2 ಒಂದು ನಿಮಿಷ. ಓಕೆ, 3/2 ಅಂತಂದರೆ ನಿಮಗೆ ಇಲ್ಲಿಗೋ 2/3 ಬರುತ್ತೆ. 2/3 whole square ಅಂತ ಬರುತ್ತೆ. ಸೊ w dash becomes equals to 63 into 4/9 ಅಂತಂದರೆ you'll get what is this? 28 Newton ಅಂತ ಬರುತ್ತೆ. Hence we can go with option C. ಅರ್ಥ ಆಯ್ತಾ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು? ಇದು ನಿಮಗೆ ರಿಪೀಟೆಡ್ ಆಗಿ ತುಂಬ ಎಕ್ಸಾಮಿನೇಷನ್ಸಲ್ಲಿ ಈ ಮಾಡೆಲ್ ರಿಪೀಟ್ ಆಗಿದೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎ ರಾಕೆಟ್ ಈಸ್ ಫೈರ್ಡ್ ವರ್ಟಿಕಲಿ ಫ್ರಮ್ ದ ಸರ್ಫೇಸ್ ಆಫ್ ದ ಮಾರ್ಸ್. ನಾನು ಹಿಂಟ್ ಕೊಡ್ತೀನಿ, ನೀವೇ ಆನ್ಸರ್ ಮಾಡ್ಕೊಳ್ಳಿ. ಇದಕ್ಕೆ ಜಸ್ಟ್ ಕ್ಯಾಲ್ಕುಲೇಷನ್ ಸ್ವಲ್ಪ ಇನ್ವಾಲ್ವ್ ಆಗಿರುತ್ತೆ, ನೀವೇ ಮಾಡಿ. ಬಟ್ ಸಿಂಪಲ್ ಆಗೇ ಇರುತ್ತೆ. 2 km/s. If 20% of its initial energy is lost due to Martian atmospheric resistance, how far will the rocket go from the surface of the Mars before returning to it anta heltare. Okay na? Let us say this is a Mars. Capital M is the Mars. Let us say small m is a rocket. It is projected with some velocity u. ಆದರೆ ಇದಕ್ಕೆ ಕೈನೆಟಿಕ್ ಎನರ್ಜಿ ಇರುತ್ತಲ್ಲಪ್ಪ ನಿಮ್ಗೆ ಇಲ್ಲಿ ½mU² ಅಂತ ಅಂದ್ಬಿಟ್ಟು ಈ ಟೋಟಲ್ ಕೈನೆಟಿಕ್ ಎನರ್ಜಿಯಲ್ಲಿ ನಿಮಗೆ 20% ಅಷ್ಟು ಲಾಸ್ ಆಗಿಬಿಟ್ಟಿದಂತೆ. ಸೊ ಇನ್ನು ಎಷ್ಟು ಉಳಿದಿರುತ್ತೆ? 80% ಮಾತ್ರ ಇರುತ್ತೆ. ವಿತ್ ದಟ್ 80% ಆಫ್ ಕೈನೆಟಿಕ್ ಎನರ್ಜಿ ಇಟ್ ಗೋಸ್ ಟು ಸಮ್ ಮ್ಯಾಕ್ಸಿಮಮ್ ಹೈಟ್ ಹೆಚ್. ಈ ಹೈಟ್ನ ನಾನು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ನಿಮಗೆ ವೆಲಾಸಿಟಿ ಅನ್ನೋದು 0 ಆಗುತ್ತೆ. ಹಾಗಾಗಿ ಕೈನೆಟಿಕ್ ಎನರ್ಜಿ ಆಲ್ಸೋ ಬಿಕಮ್ಸ್ ಈಕ್ವಲ್ ಟು 0. ಸೊ ಅಪ್ಲೈ ದಿಸ್. ವಾಟ್ ಈಸ್ ದ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಪ್ಲಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ಸ್ ಟು ಫೈನಲ್ ಕೈನೆಟಿಕ್ ಎನರ್ಜಿ
plus final potential energy. That is the formula here. So what is the initial kinetic energy? 80/100. ಯಾಕಂದ್ರೆ 20% ಲಾಸ್ ಆಗೋಬಿಟ್ಟಿದೆ ನಿಮಗೆ. ಆಫ್ half mu square plus what is ui? What is the potential energy? Gravitational potential energy. It is minus gmm divided by capital R. That is on the surface. On the surface, the body is at a distance equals to capital R from the center of the earth is equal to final kinetic energy is 0 minus gmm divided by R plus h ಅಂತ ಬರಿತೀವಿ. ಓಕೆನಾ? ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಯು ಶುಡ್ ಗೆಟ್ ದ ಆನ್ಸರ್. ಮಾಡ್ತೀರಣ್ಣಪ್ಪ? ಫೈಂಡ್ ಔಟ್ ವಾಟ್ ಇಸ್ ದ ಹೆಚ್ ವ್ಯಾಲ್ಯೂ. ಫೈಂಡ್ ಔಟ್ ಮಾಡಿದಾಗ ಎಲ್ಲ ಕ್ಯಾನ್ಸಲ್ ಆಗುತ್ತೆ ನಿಮಗೆ. ಹೆಚ್ ವ್ಯಾಲ್ಯೂ ಅನ್ನೋದು ನಿಮಗೆ ಅಪ್ರಾಕ್ಸಿಮೇಟ್ ಆಗಿ ನಿಮಗೆ ಯು ಶುಡ್ ಗೆಟ್ ಇಟ್ ಆಸ್ 495 ಕಿಲೋಮೀಟರ್ಸ್ ಅಂತ ಬರಬೇಕಪ್ಪ. 495 ಕಿಲೋಮೀಟರ್ಸ್. ಓಕೆ, ಪ್ಲೀಸ್ ಚೆಕ್ ಮಾಡ್ತೀರಾ ಇದನ್ನ? ಪ್ಲೀಸ್ ಡೂ ಯುವರ್ ಸೆಲ್ಫ್. ಪ್ಲೀಸ್ ಚೆಕ್ ಇಟ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಎ ಚೈಲ್ಡ್ ಸ್ವಿಂಗಿಂಗ್ ಆನ್ ಎ ಸ್ವಿಂಗ್ ಇನ್ ಸಿಟ್ಟಿಂಗ್ ಪೊಸಿಷನ್ ಸ್ಟ್ಯಾಂಡ್ಸ್ ಅಪ್, ದೆನ್ ದ ಪೀರಿಯಡ್ ಆಫ್ ಸ್ವಿಂಗ್ ವಿಲ್ ಬಿ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಟೈಮ್ ಪೀರಿಯಡ್, ಸ್ವಿಂಗ್ ಅಂತಂದರೆ ಪೆಂಡುಲಮ್ ಅಂತ ನಾವು ಕಂಪೇರ್ ಮಾಡ್ಕೋಬಹುದು. ಟೈಮ್ ಪೀರಿಯಡ್ ಅನ್ನೋದು 2π × L/G ಅಂತ ಹೇಳ್ತಾರೆ. ಸೊ ಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು √L ಅಂತ ಹೇಳ್ಬೋದು. √L. ವಾಟ್ ಇಸ್ ಮೀನಿಂಗ್ ಆಫ್ ಎಲ್ ಹಿಯರ್? ಎಲ್ ಅಂದರೆ ಮೀನಿಂಗ್ ಏನು ಅಂತಂದರೆ ಎಲ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಆಫ್ ಸಸ್ಪೆನ್ಷನ್ ಟು ದ ಸೆಂಟರ್ ಆಫ್ ಮಾಸ್. ಸೆಂಟರ್ ಆಫ್ ಮಾಸ್. ಓಕೆನಾ? ನೋಡಿ ಇಲ್ಲಿ ಯಾವಾಗಾದ್ರೆ ಚೈಲ್ಡ್ ಅನ್ನೋದು ನಿಮಗೆ ಕೂತಿರ್ತಾರೋ, ಸೆಂಟರ್ ಆಫ್ ಮಾಸ್ ಅನ್ನೋದು ಲೋಯರ್, ತುಂಬ ಕೆಳಗಡೆಗೆ ಇರುತ್ತೆ ಸೆಂಟರ್ ಆಫ್ ಮಾಸ್ ಅನ್ನೋದು. ಹಾಗಾಗಿ ಲೆಂತ್ ಅನ್ನೋದು ಜಾಸ್ತಿ ಇರುತ್ತೆ. ವೆನೆವರ್ ಎ ಚೈಲ್ಡ್ ಸ್ಟ್ಯಾಂಡ್ಸ್, ನಿಂತಿದ್ದಾಗ ಏನಾಗುತ್ತೆ ಅಂತಂದರೆ ಸೆಂಟರ್ ಆಫ್ ಮಾಸ್ ಅನ್ನೋದು ಶಿಫ್ಟ್ ಆಗಿರುತ್ತೆ ಸ್ವಲ್ಪ ಮೇಲಕ್ಕೆ. ಓಕೆನಾ? ದೇರ್ ಫಾರ್ ಲೆಂತ್ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದಾಗ ಲೆಂತ್ ವಿಲ್ ಡಿಕ್ರೀಸ್ ಇನಿಷಿಯಲಿ. ಸಿ ಹಿಯರ್. ಸೊ ಅಬ್ಸರ್ವ್ ದಿಸ್. ವೆನ್ ಚೈಲ್ಡ್ ಸ್ಟ್ಯಾಂಡ್ಸ್, okay, L will decrease. L will decrease. L ಅಂದರೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, the distance between the point of suspension to the center of mass. ಓಕೆನಾ? ಸೊ L ಅನ್ನೋದು ಡಿಕ್ರೀಸ್ ಆಗುತ್ತೆ. therefore ಟೈಮ್ ಪೀರಿಯಡ್ ಅನ್ನೋದು ಸಹ ನಿಮಗೆ ಡಿಕ್ರೀಸ್ ಆಗುತ್ತೆ. ಓಕೆನಾ? therefore we can say option B is the correct answer. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. The escape speed of a projectile on the earth's surface is 11.2 km/s ಅಂತ ಕೊಟ್ಟಿದ್ದಾರಪ್ಪ. This is the escape velocity, 11.2 km/s. A body is projected out with thrice the speed. That is, velocity of the projection of the body is 3 times the velocity of the escape velocity ಅಂತ ಹೇಳಿದ್ದಾರೆ. What is the speed of the body far away from the earth? Far away from the earth. ನೋಡಿ ಇಲ್ಲಿ ಎಸ್ಕೇಪ್ ವೆಲಾಸಿಟಿ ಒಂದು ಬಾಡಿ ನಾನು ಮೇಲೆ ಎಸೆದಿದ್ದಾಗ ಇಟ್ ಎಸ್ಕೇಪ್ಸ್ ದ ಗ್ರಾವಿಟೇಷನಲ್ ಫೀಲ್ಡ್ ವಿತ್ 0 ವೆಲಾಸಿಟಿ. ಅದೇ ಬಾಡಿನ ನಾನು ಎಸ್ಕೇಪ್ ವೆಲಾಸಿಟಿಗಿಂತ ಹೈ ವೆಲಾಸಿಟಿ ನಾನೇನೋ ಥ್ರೋ ಮಾಡಿದ್ರೆ ಗ್ರಾವಿಟೇಷನಲ್ ಫೀಲ್ಡ್ನ ಬಿಟ್ಟು ಹೋಗಬೇಕಾದ್ರೆ 0 ವೆಲಾಸಿಟಿಲಿ ಬಿಟ್ಟು ಹೋಗಲ್ಲ, ಇಟ್ ವಿಲ್ ಗೋ ವಿತ್ ಸಮ್ ವೆಲಾಸಿಟಿ ಅಂತ ಹೇಳ್ತಾರೆ. ಆ ವೆಲಾಸಿಟಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ. ದಿಸ್ ಅರ್ತ್ let us say this is the gravitational field. ನೋಡಿ ಇಲ್ಲಿ ವಿ ಇ ಈ ಸ್ಪೀಡಲ್ಲಿ ವಿ ಇ ಅನ್ನೋದು ನಿಮಗೆ ಒಂದು ನಿಮಿಷ ಸಿರಿ ವಿ ಅನ್ನೋದು ನಿಮಗೆ ಈ ವಿ ಈಸ್ ಗ್ರೇಟರ್ ದ್ಯಾನ್ escape velocity, then the body will leave the earth's gravitational field with some velocity, let it be v dash ಅಂತ ಹೇಳ್ತಾರೆ. ಸೊ ಇದು ಅಷ್ಟೇ, ನಿಮಗೆ ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರಕಾರ ನೀವು ಸಾಲ್ವ್ ಮಾಡಬೇಕು. ಆದರೆ ನಾನೊಂದು ಶಾರ್ಟ್ಕಟ್ ಫಾರ್ಮುಲಾ ಕೊಡ್ತೀನಿ, ಆ ಫಾರ್ಮುಲಾ ನೆನಪಿಟ್ಕೊಂಡ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ನೋಡಿ ಇಲ್ಲಿ ಇಫ್ ವಿ ಈಸ್ ದ ವೆಲಾಸಿಟಿ ಆಫ್ ದ ಪ್ರೊಜೆಕ್ಷನ್, ವಿಚ್ ಇಸ್ ಗ್ರೇಟರ್ ದ್ಯಾನ್ ಎಸ್ಕೇಪ್ ವೆಲಾಸಿಟಿ, v dash is the velocity with which it escapes the earth's gravitational field, then we can write v dash is equals to root of v square minus v square ಅಂತ ಒಂದು ಶಾರ್ಟ್ಕಟ್ ಫಾರ್ಮುಲಾ ನಾವು ಡಿರೈವ್ ಮಾಡಬಹುದು. ಗೊತ್ತಾಯ್ತಾ ಹೇಳಿದ್ದೇನಂತ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ v dash becomes equals to root of what is value of v square and 3v ಅಲ್ಲಪ್ಪ ಇಲ್ಲಿ ನಮಗೆ 3ve whole square minus ve square.
ಹೌ ಮಚ್ ವಿಲ್ ಗೆಟ್ ಇಟ್ ಹಿಯರ್ 9 - 1 ಅಂತಂದಾಗ 8 ಅಲ್ಲಪ್ಪ ನಿಮಗೆ √8v² ಅಂತ ಬರುತ್ತೆ. v square which is nothing but √8 ಅಂದ್ರೆ ಎಷ್ಟಪ್ಪ ನಿಮ್ಗೆ ಇಲ್ಲಿ 2√2 into ve. Therefore v dash is equals to 2√2 into ve ಅಂದ್ರೆ 11.2 km/s. If you simplify this value ನಿಮಗೆ 22.4 ಅಂತ ಬರುತ್ತೆ. 22.4 into √2 ಅಪ್ರಾಕ್ಸಿಮೇಟ್ ಮಾಡಿ ನಿಮಗೆ 22.4 into √2 ಅಂತಂದಾಗ ನಿಯರ್ಲಿ ಯು ವಿಲ್ ಗೆಟ್ ಇಟ್ ಆಸ್ ಎಷ್ಟು ಬರ್ಬೋದು ನಮಗಿಲ್ಲಿ, ಯು ಶುಡ್ ಗೆಟ್ ಇಟ್ ಆಸ್ 30 ಸಮಥಿಂಗ್ ಏನೋ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ √2 ಅಂದರೆ 1.5 1.5 3/2 ಅಂತಂದ್ರೆ ನಿಮಗೆ ನಿಯರ್ಲಿ 32 ಸಮಥಿಂಗ್ ಏನೋ ಬರುತ್ತೆ ಅಪ್ರಾಕ್ಸಿಮೇಟಾಗೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ 31.7 km/s. ಅರ್ಥ ಆಯ್ತಪ್ಪ ಹೇಳಿದೇನು ಅಂತ ಅಂದ್ಬಿಟ್ಟು. ಲೈಕ್ ದಟ್ ವಿ ಹ್ಯಾವ್ ಟು ಸಿಂಪ್ಲಿಫೈ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ, the angular speed of a motor wheel is increased from 1200 rpm to 3120 rpm in 16 seconds ಅಂತ ಹೇಳ್ತಾರೆ. 16 seconds. What is the angular acceleration assuming the acceleration to be uniform? Assuming the acceleration to be uniform. Okay, ನಾನು ಇದಕ್ಕೆ ಹಿಂಟ್ ಕೊಡ್ತೀನಿ, ನೀವೇ ಆನ್ಸರ್ ಮಾಡಿಕೊಳ್ಳಿ. ಹಿಂಟ್, ಐ ವಿಲ್ ಗಿವ್ ದ ಹಿಂಟ್. ಆಲ್ಫಾ ಇಸ್ ಈಕ್ವಲ್ಸ್ ಟು ω2 - ω1/t ಅಂತಂದ್ರೆ ಇಲ್ಲಿ 2π into f2 - f1 divided by t. What is f1 value here? f1 is equals to 1200 per minute ಅಲ್ವಾ, ಡಿವೈಡ್ ಬೈ 60 ಮಾಡ್ಕೋಬೇಕು. f2 ಬಂದ್ಬಿಟ್ಟು ನಿಮಗೆ 3120 ಡಿವೈಡ್ ಬೈ 60 ಮಾಡಬೇಕು. ಗಾಟ್ ಇಟ್? ದಿಸ್ ಆಲ್ಫಾ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಲೇಟರ್ ಯೂಸ್ ಅ ರಿಲೇಷನ್ ಥೀಟಾ ಈಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಸೇ ದಟ್ ಏನು ಹೇಳ್ಬೋದು ನಾವು ಇಲ್ಲಿ ಅಂತಂದಾಗ ω2² - ω1² ಡಿವೈಡ್ ಬೈ 2 ಆಲ್ಫಾ. ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ವಾಟ್ ಈಸ್ ಅ ಥೀಟಾ. ದೆನ್ ದರ್ ಆಸ್ಕಿಂಗ್ ನಂಬರ್ ಆಫ್ ರೆವಲ್ಯೂಷನ್ಸ್ ಅಂದರೆ ಟೋಟಲ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ 2π ಮಾಡಿ ಯು ವಿಲ್ ಗೆಟ್ ವಾಟ್ ಈಸ್ ಅ ನಂಬರ್ ಆಫ್ ರೆವಲ್ಯೂಷನ್ಸ್. ಮಾಡ್ತೀರಾ? ಸಾಲ್ವ್ ಇಟ್. ಯು ಸಾಲ್ವ್ ಬೈ ಯುವರ್ ಸೆಲ್ಫ್ ಸಾಲ್ವ್ ಇಟ್. ಹೋಮ್ವರ್ಕ್ ಅಂತ ತಗೊಳ್ಳಿ. ಸೊ ಹಿಂಟೆಲ್ಲ ಕೊಟ್ಬಿಟ್ಟಿದ್ದೀನಿ, ನೀವು ಜಸ್ಟ್ ಸಾಲ್ವ್ ಮಾಡೋದಷ್ಟೇ ನಿಮಗೆ. ಇವು ಸಾಲ್ವ್ ವಿಲ್ ಶುಡ್ ಗೆಟ್ ದ ಆಪ್ಷನ್ ಸಿ. ಆಪ್ಷನ್ ಸಿ ಬರಬೇಕಪ್ಪ. ಸಾಲ್ವ್ ಮಾಡ್ತೀರಾ ಒಂದ್ಸರಿ, ಆಪ್ಷನ್ ಸಿ ಬರುತ್ತಾ ಇಲ್ಲ ಬೇರೆ ಏನಾದರೂ ಬಂದಿದೆ ಅಂತ ನೀವು ಒಂದ್ಸರಿ ಚೆಕ್ ಮಾಡಿ ಕಮೆಂಟ್ ಮಾಡಿ. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ. ದ ಲೆಂತ್ ಆಫ್ ಎ ಸೆಕೆಂಡ್ ಪೆಂಡುಲಮ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಈಸ್ 1 meter. ದ ಲೆಂತ್ ಆಫ್ ದ ಸೆಕೆಂಡ್ ಪೆಂಡುಲಮ್ ಆನ್ ದ ಮೂನ್ ವಿಲ್ ಬಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಅರ್ತ್ ಈಸ್ g. ನಮಗೆ ಗೊತ್ತಿರಬಹುದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಮೂನ್ ಇಸ್ ಈಕ್ವಲ್ಸ್ ಟು g/6. ದೇರ್ಫೋರ್ ಟೈಮ್ ಪೀರಿಯಡ್ ಸೆಕೆಂಡ್ಸ್ ಪೆಂಡುಲಮ್ ಅಂತ ಕೊಟ್ಟಿದ್ದಾರೆ. ಅರ್ತ್ ಮೇಲೂ ಸೆಕೆಂಡ್ಸ್ ಪೆಂಡುಲಮ್ಮೆ, ಮೂನ್ ಮೇಲೂ ಸಹ ಸೆಕೆಂಡ್ಸ್ ಪೆಂಡುಲಮ್, ಬೇರೆ ಏನೂ ಅಲ್ಲ. ದೇರ್ಫೋರ್ ಟೈಮ್ ಪೀರಿಯಡ್ ಆನ್ ದ ಅರ್ತ್ ಇಸ್ ಈಕ್ವಲ್ಸ್ ಟು ಟೈಮ್ ಪೀರಿಯಡ್ ಆನ್ ದ ಮೂನ್. So if you simplify this value, we can write L on moon divided by L on earth is equals to G on moon divided by G on earth. Simplify ಮಾಡಿದ್ದಾಗ ನಿಮಗೆ L on the moon is equals to LE/6 ಅಂತ ಬರುತ್ತೆ, which is nothing but 1/6 meter. 1/6 meter. Hence we can go with option B. Option B. ಗೊತ್ತಾಯ್ತಲ್ಲಪ್ಪ ಹೇಳಿದ್ದೆ ಅಂತ. Let us see the next problem. What they saying to us? The figures show elliptical orbit of a planet about the sun. ನೋಡಿ, ಪ್ಲಾನೆಟ್ ಅನ್ನೋದು ಸನ್ ಸುತ್ತು ನಿಮಗೆ ರಿವಾಲ್ವ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ದ ಶೇಡೆಡ್ ಏರಿಯಾ SCD and SAB. ಓಕೆ, ಇಫ್ T1 is the time for planet to move from C to D and T2 is the time to move from A to B. ನೋಡಿ ಇಲ್ಲಿ C ಇಂದ D ಗೆ ಹೋಗಬೇಕಾದ್ರೆ T1 ಟೈಮ್ ತಗೊಂಡಿದಂತೆ ಪ್ಲಾನೆಟ್, ಎ ಇಂದ ಬಿ ಗೆ ಹೋಗಬೇಕಾದ್ರೆ T2 ಟೈಮ್ ತಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ರಿಲೇಷನ್? ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ನಮಗೆ ಗೊತ್ತಿದೆ ಫಾರ್ ಎ ಪ್ಲಾನೆಟ್ we can say that aerial velocity remains constant. ಏರಿಯಲ್ ವೆಲಾಸಿಟಿ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆನಪ್ಪ? ನಾವು ಅಬ್ಸರ್ವ್ ದಿಸ್. ವಾಟ್ ಕ್ಯಾನ್ ಯು ಸೇ ಫ್ರಮ್ ದಿಸ್ ಹಿಯರ್? ದ ಫಿಗರ್ ಶೋಸ್ ನೀಟಾಗಿ ಅಬ್ಸರ್ವ್ ಮಾಡಿ. ವಿ ಕ್ಯಾನ್ ರೈಟ್
A1 by T1 is equals to A2 by T2. ಅಬ್ಸರ್ವ್ ಮಾಡಿ ಇಲ್ಲಿ A1 A ಅಂತ ತಗೊಳ್ಳೋಣ. A1 ನ A ಅಂತ ತಗೊಂಡಿದ್ದಾಗ ಇಲ್ಲಿ ಏರಿಯಾ ಅನ್ನೋದು ಜಾಸ್ತಿ ಇದಲ್ಲಪ್ಪ, ನಿಮ್ಗೆ ಇಲ್ಲಿ ಟ್ವೈಸ್ ಅಂತ ಕಾಣಿಸ್ತಾ ಇದೆ ನಂಗೆ ಇಲ್ಲಿ. ದೇರ್ ಫೋರ್ ಯು ಕ್ಯಾನ್ ಸೇ A1 by T1 is equals to A2 ಅಂತಂದರೆ 2A1 by T2 ಅಂತ ತಗೋಬಹುದು. ದೇರ್ ಫೋರ್ ವಿ ಕ್ಯಾನ್ ಸೇ ಏನು ಹೇಳ್ಬೋದು ನಾವಿಲ್ಲಿ, ಏನಪ್ಪ ಬರುತ್ತೆ ನಮ್ಗೆ ಇಲ್ಲಿ ಆನ್ಸರ್ ಚೆಕ್ ಮಾಡಿ ಒಂದ್ಸರಿ ನೀಟಾಗೆ. T1. ಸೊ ಇಫ್ ಯು ಡೂ ದಿಸ್ ಪ್ರಾಪರ್ಲಿ, ಏರಿಯಾ A1 ವ್ಯಾಲ್ಯೂ ಏನಪ್ಪ ಇರುತ್ತೆ ನಿಮ್ಗೆ ಇಲ್ಲಿ, A1 is equals to 2A2 ಆಗಿತ್ತಲ್ಲಪ್ಪ ನಿಮಗೆ. ಯಾಕಂದ್ರೆ SC ಇಂದ D ಹೋಗೋದು ಟೈಮ್ T1 ಅಂತ ತೊಗೊಂಡಿದ್ದಾರೆ ಅವರು. ಹಾಗಾಗಿ ನಿಮಗೆ A1 ಅಂತಂದಾಗ 2A2 ಡಿವೈಡ್ ಬೈ T1 ವಿಚ್ ಈಸ್ ಈಕ್ವಲ್ಸ್ ಟು ನಮ್ಗೇನು ಬರ್ತಿಲ್ಲ, ನಮಗೆ A2 ಡಿವೈಡ್ ಬೈ T2. A2 ಕ್ಯಾನ್ಸಲ್ ಆಗಿದ್ದಾಗ ನಿಮಗೆ T1 ಅನ್ನೋದು ನಿಮಗೆ 2T2 ಬರುತ್ತೆ. ಅಬ್ಸರ್ವ್ ಮಾಡಿ, ಈ ಏರಿಯಾ ಅನ್ನೋದು ನಿಮಗೆ ಇದಕ್ಕಿಂತ ಡಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಡಯಾಗ್ರಾಮ್ ಪ್ರಕಾರ ನಾವು ಹಾಕ್ಕೋಬೇಕು ರೀ. ಸೊ T1 is equals to 2T2. Hence we can go with option D. Option D. Got it? Next problem ನೋಡಿ. The radii of circular orbits of two satellites A and B of the earth are 4r and r ಅಂತ ಕೊಟ್ಟಿದೆ. ರೇಡಿಯೈ ಅಂದರೆ ರೇಡಿಯಸ್ ಆಫ್ ದ ಆರ್ಬಿಟ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಆಫ್ ದ ಸ್ಯಾಟಲೈಟ್ ಫ್ರಮ್ ದ ಸೆಂಟರ್ ಆಫ್ ದ ಅರ್ತ್ ಅಂತ ಹೇಳ್ತಾರೆ. R1 is equals to 4r, R2 is equals to capital R. The speed of the satellite A is V1 ಸ್ಪೀಡ್ ಬಂದ್ಬಿಟ್ಟು 3v ಅಂತ ಕೊಟ್ಟಿದ್ದಾರೆ. V2 ಸ್ಪೀಡ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಗೊತ್ತಿದೆ ಯಾವುದ್ರ ಸ್ಪೀಡ್ ಆರ್ಬಿಟಲ್ ವೆಲಾಸಿಟಿ ಇದೆ ನಮಗೆ. ಆರ್ಬಿಟಲ್ ವೆಲಾಸಿಟಿ ಅನ್ನೋದು ಇಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ರೂಟ್ ಆಫ್ gm by r. Therefore you can say that v is inversely proportional to square root of the distance. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ, ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. V2 ಡಿವೈಡ್ ಬೈ V1 is equals to root of R1 by R2. What is R1 value here? 4r ಡಿವೈಡ್ ಬೈ R2 is r. ಇಲ್ಲಿ ಏನಪ್ಪಾಗುತ್ತೆ 2 ಆಗುತ್ತೆ. Therefore ಏನು ಬರುತ್ತೆ, V2 ಅನ್ನೋದು ನಿಮಗೆ V2 is equals to 2V1. So 2 into V1 is 3V which is equals to 6V ಅಂತ ಬರುತ್ತೆ. So hence we can go with option B. Option B. The velocity of the satellite in the orbit is nothing but orbital velocity. Orbital velocity. ಗೊತ್ತಾಗಿದೆಲ್ಲಪ್ಪ. See the next problem. ನೋಡಿ ಇಲ್ಲಿ two disks of same moment of inertia. Same moment of inertia. I1 is equals to I2 equal to I ಅಂತ ಕನ್ಸಿಡರ್ ಮಾಡೋಣ. About the regular axis passing through center and perpendicular to the plane of the disk with angular velocities omega1 and omega2. They are brought into contact face to face. ನೋಡಿ ಇಲ್ಲಿ ಎರಡು ಡಿಸ್ಕ್ ಇದ್ದಾರೆ ನಿಮಗೆ. This is rotating initial, let us say, with velocity omega1. ಮತ್ತೆ ಇಲ್ಲಿ ಇನ್ನೂ ಒಂದು ಡಿಸ್ಕ್ ಇದೆ ನಿಮಗೆ. ಇಟ್ ಈಸ್ ಆಲ್ಸೋ ರೊಟೇಟಿಂಗ್ ವಿತ್ ಆಂಗುಲರ್ ವೆಲಾಸಿಟಿ omega2. ಇವಾಗ ಏನು ಮಾಡಿದ್ದಾರೆ ಅಂತಂದಾಗ ಈ ಎರಡರನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿದಾಗ ಅವೆರಡು ಒಂದೇ ಕಾಮನ್ ವೆಲಾಸಿಟಿಯಲ್ಲಿ ಬರುತ್ತೆ. ಒಮೆಗಾ ಇಸ್ ದ ಕಾಮನ್ ವೆಲಾಸಿಟಿ. ಓಕೆ, ಸೊ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಲಾಸ್ ಆಫ್ ಎನರ್ಜಿ? ಲಾಸ್ ಆಫ್ ಎನರ್ಜಿ. ಓಕೆ, ನಾನು ನಿಮಗೆ ಲಾಸ್ ಆಫ್ ಎನರ್ಜಿ ನಾನು ಹಿಂಟ್ ಕೊಟ್ಟಿರ್ತೀನಿ ನೋಡಿ. ಆ್ಯಕ್ಚುಲಿ ಏನಪ್ಪ ಅಂತಂದಾಗ ಲಾಸ್ ಆಫ್ ಎನರ್ಜಿ ಈಸ್ ಈಕ್ವಲ್ಸ್ ಟು ಇನಿಷಿಯಲ್ ಎನರ್ಜಿ ಮೈನಸ್ ಫೈನಲ್ ಎನರ್ಜಿ. ಇಟ್ ನಥಿಂಗ್ ಬಟ್ ನೋಡಿ ಇಲ್ಲಿ ಹಾಫ್ I1 omega1 square plus half I2 omega2 square minus half into I1 plus I2 into omega common square ಅಂತ ಬರುತ್ತೆ. ಓಕೆನಾ? ಸೊ ಇದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗಬೇಕು. ತುಂಬ ಲೆಂತಿ ಪ್ರಾಸೆಸ್. ಅದಕ್ಕೆ ನಾನು ನಿಮಗೆ ಡೈರೆಕ್ಟ್ ಶಾರ್ಟ್ ಕಟ್ ಫಾರ್ಮುಲಾ ನಾನು ನಿಮಗೆ ಕೊಡ್ತೀನಿ ನೋಡಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಸಿ ಹಿಯರ್, loss of energy delta k is equals to half into I1 I2 divided by I1 plus I2 into omega1 minus omega2 whole square ಅಂತ ಬರ್ತೀರಾ. ಓಕೆ, ಸಿಂಪ್ಲಿಫೈ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ನೋಡಿ. ಇಲ್ಲಿ I1 equal to I2 ಅಲ್ಲಪ್ಪ. ಸೊ ಹಾಗಾಗಿ I ಸ್ಕ್ವೇರ್ ಡಿವೈಡ್ ಬೈ 2I ಅಂತ ಬರುತ್ತೆ. omega1 minus omega2 whole square. 1 I will get cancelled here. So delta k becomes equals to
I by 4 into omega 1 minus omega 2 whole square. Got it? Therefore, we can say, what is the option here? 1 by 4 I, 1 by 4 ಅಪ್ಪ ಇದು ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಇಟ್ ಇಸ್ 1 by 4 ಇಂಟು ಐ ಅಂತಂದಾಗ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ನ ಎ ಗೊತ್ತಾಗಿದಲ್ವಾ? ಸೊ ಕನ್ಫ್ಯೂಸ್ ಬೇಡ, ಇದು 1 by 4 ಅಪ್ಪ ಇದು 1 by 4. ಸೊ ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ನ ಎ. ಅರ್ಥ ಆಯ್ತಲ್ವಾ? ದಿಸ್ ಅ ಲೆಂತಿ ಮೆಥಡ್ ಅಮ್ಮ, ದಿಸ್ ಅ ಲೆಂತಿ ಮೆಥಡ್. ಬಟ್ ನಾನು ಹೇಳಿದ್ದು ನಿಮಗೆ ಶಾರ್ಟ್ ಕಟ್ ಇದೆ, ನಿಮಗೆ ಶಾರ್ಟ್ ಕಟ್. ಈ ಫಾರ್ಮುಲಾ ನೆನಪಿಟ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ಅಬ್ಸರ್ವ್ ದಿಸ್. ನೋಡಿ ಇಲ್ಲಿ 3 ರಿಂಗ್ಸ್ ಮಾ, ಏನಪ್ಪ ಅದು ನಿಮಗೆ ಅಂತಂದರೆ ರಿಂಗ್ಸ್. ಈಚ್ ಆಫ್ ಮಾಸ್ ಎಮ್ ರೇಡಿಯಸ್ ಆರ್ ಫಾರ್ಮ್ ಅನ್ ಈಕ್ವಿಲೇಟರಲ್ ಟ್ರಯಾಂಗಲ್. Equilateral triangle. Moment of inertia about an axis shown in the figure. We have to find out what is the moment of inertia about this axis, a dotted axis ma here. About this axis, what is the moment of inertia of the system of 3 rings? 3 rings. Okay na? Nodi illi, let us say this is the ring 1, ring 2 and ring 3. Nodi illi ring 1 ಗೆ ಈ ಆಕ್ಸಿಸ್ ಅನ್ನೋದು ನಿಮಗೆ ಆಕ್ಸಿಸ್ ಪಾಸಿಂಗ್ ಥ್ರೂ ಡಯಾಮೀಟರ್ ಅಂತ ಹೇಳ್ತಾರೆ. ಆಕ್ಸಿಸ್ ಪಾಸಿಂಗ್ ಥ್ರೂ ಡಯಾಮೀಟರ್. ಆದರೆ 2 ಮತ್ತು 3ಗೆ ಏನಾಗಿರುತ್ತೆ ನಿಮಗೆ ಅಂತಂದರೆ, ಇಟ್ ಇಸ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಟ್ಯಾಂಜೆಂಟ್ ವಿಚ್ ಇಸ್ ಪ್ಯಾರಲಲ್ ಟು ಡಯಾಮೀಟರ್ ಅಂತ ಹೇಳ್ತಾರೆ. ಪ್ಯಾರಲಲ್ ಟು ಡಯಾಮೀಟರ್. ದೇರ್ ಫೋರ್ ವಾಟ್ ಈಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಫಸ್ಟ್ ರಿಂಗ್ ಹಿಯರ್? ಡಯಾಮೀಟರ್ ಅಂತಂದಾಗ ನಮಗೆ ಗೊತ್ತಿದೆ mr²/2 ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಅಬ್ಸರ್ವ್ ಮಾಡಿ, ವಾಟ್ ಈಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಮ ಹಿಯರ್? ಡಯಾಮೀಟರ್ ಆಕ್ಸಿಸ್ ಅಲ್ಲಿ ಯಾವತ್ತೇ ಆಗಲಿ ನಿಮಗೆ mr²/2 ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಪ್ಪ? ಆರ್ ತಾನೆ ಇಲ್ಲಿರೋದು. ದೇರ್ ಫೋರ್ ಟೋಟಲ್ ಮೊಮೆಂಟ್ ಆಫ್ ಇನರ್ಷಿಯಾ I2 ಇಸ್ ಈಕ್ವಲ್ಸ್ ಟು I3. ಏನಪ್ಪ ಆಗುತ್ತೆ ಇಲ್ಲಿ? ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಪ್ರಕಾರ ನಿಮಗೆ ಐ ಡಯಾಮೀಟರ್ ಪ್ಲಸ್ ಎಮ್ ಇಂಟು r². ಓಕೆ, therefore ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ mr²/2 ಪ್ಲಸ್ mr² ಅಂತಂದರೆ ಇಲ್ಲಿಗೆ 3/2 mr². ಹೆನ್ಸ್ ವಾಟ್ ಈಸ್ ದ ಟೋಟಲ್ ಮೊಮೆಂಟ್ ಆಫ್ ಇನರ್ಷಿಯಾ? ವಿ ಕ್ಯಾನ್ ರೈಟ್ I1 ಪ್ಲಸ್ I2 ಪ್ಲಸ್ I3. ಸೊ ಸಿಂಪ್ಲಿಫೈ ಮಾಡಿ, I1 ಬಂದ್ಬಿಟ್ಟು ನಿಮಗೆ mr²/2 ಪ್ಲಸ್ 3/2 mr² ಪ್ಲಸ್ 3/2 mr². ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನೋಡಿ, 3 + 3 6, 6 + 1 7 ಬರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 7/2 mr² ಅಂತ ಹೇಳ್ಬೋದು. ಗಾಟ್ ದ ಪಾಯಿಂಟ್ ಮಾ? ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ನ ಡಿ. ಅರ್ಥ ಆಯ್ತಾ ಹೇಗೆ ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? ಓಕೆ, ಇದೇ ರೀತಿ ನಿಮಗೆ ಸ್ಪಿಯರ್ಸು ಸಹ ಕೊಡ್ತಾರೆ. ಸ್ಪಿಯರ್ಸ್ ಕೊಟ್ಟಿದ್ದಾಗ ಇಲ್ಲಿ mr²/2 ಬರಲ್ಲ, ಹಾಲೋ ಆದರೆ 2/3 mr² ಬರುತ್ತೆ. ಅದೇ ನಿಮಗೆ ಸಾಲಿಡ್ ಆಗಿದ್ದಾಗ 2/5 mr² ಬರುತ್ತೆ ಓನ್ ಆಕ್ಸಿಸ್ ಮೇಲೆ. ಓಕೆ, ಡಯಾಮೀಟರ್ ಆಕ್ಸಿಸ್ ಮೇಲೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ 3 ಯೂನಿಫಾರ್ಮ್ ಸ್ಪಿಯರ್ಸ್ ಈಚ್ ಹ್ಯಾವಿಂಗ್ ದ ಮಾಸ್ ಕ್ಯಾಪಿಟಲ್ M and radius capital R are kept in such a way that they touch each other ಅಂತ ಕೊಟ್ಟಿದ್ದಾರೆ. The magnitude of the gravitational force on any sphere due to the other two is. Observe ಮಾಡಿ. There are how many spheres are there? There are 3 spheres and they are placed in such a way that they will contact with each other. ನೋಡಿ, ಮಾಸ್ ಅನ್ನೋದು ಯಾವತ್ತಿಗೆ ಆಗಲಿ ನಿಮಗೆ ಸೆಂಟರ್ ಹತ್ರ ಕಾನ್ಸಂಟ್ರೇಟ್ ಆಗಿರುತ್ತೆ. ವಾಟ್ ಇಸ್ ದ ಡಿಸ್ಟೆನ್ಸ್ ಹಿಯರ್? ಡಿಸ್ಟೆನ್ಸ್ ಏನಪ್ಪ ಆಗಿರುತ್ತೆ ನಮ್ಗೆ ಇಲ್ಲಿ? ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು 2r ಅಂತ ಬರುತ್ತೆ. Distance is equals to 2r. Now they are asking what is the total force acting on any one of the sphere due to other two. Okay na? So please think about this. Let us consider this is the third sphere. ಇಲ್ಲಿ ನೋಡಿ, on this ಈ ಸ್ಪಿಯರ್ ಅನ್ನೋದು ಅಟ್ರಾಕ್ಟ್ ಅಲ್ಲಪ್ಪ ಹೀಗಿರುತ್ತೆ ನಿಮಗೆ. ಎಫ್ ಅನ್ನೋದು ನಿಮಗೆ ಇದು ನಿಮಗೆ ಹೀಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್? ಸೊ 3 ಈಕ್ವಲ್ ಸೈಡ್ ಆಗಿರೋದ್ರಿಂದ ಈಕ್ವಿಲೇಟರಲ್ ಟ್ರಯಾಂಗಲ್ ಆಗಿರುತ್ತೆ. ಆಂಗಲ್ ಬಿಟ್ವೀನ್ ದೀಸ್ 2 ಫೋರ್ಸಸ್ ವಿಲ್ ಬಿ 60 ಡಿಗ್ರಿ ಅಂತ ಹೇಳ್ಬೋದು. ದೇರ್ ಫೋರ್ ರಿಸಲ್ಟೆಂಟ್ ಫೋರ್ಸ್ ಏನಪ್ಪ ಆಗಿರುತ್ತೆ ನಿಮ್ಗೆ ಇಲ್ಲಿ? ರಿಸಲ್ಟೆಂಟ್ ಫೋರ್ಸ್ ಅನ್ನೋದು ನಿಮಗೆ ಲೈಕ್ ದಿಸ್. ಇಟ್ ವಿಲ್ ಬಿ ಆಸ್ ಶೋನ್ ಇನ್ ದ ಫಿಗರ್. ದೇರ್ ಫೋರ್ ರಿಸಲ್ಟೆಂಟ್ ಫೋರ್ಸ್ F is equals to root of F1² plus F2² plus 2 F1 F2
ಕಾಸ್ ಟೀಟಾ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ F1 ಮತ್ತು F2 ಎರಡೂ ಸೇಮ್ ಎರಡೂ ಸೇಮ್. ಸೊ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. F is equals to root of F square plus F square plus 2F square into cos 60. cos 60 2 ಎರಡು ಕ್ಯಾನ್ಸಲ್ ಆಗುತ್ತೆ. It is equals to root 3 times F ಅಂತ ಹೇಳ್ಬೋದು. ಓಕೆ, therefore root 3 times what is the force between any two spheres according to Newton's law of gravitation? F equal to G m1 m2 divided by r square. Therefore G m1 m2 ಅಂದರೆ m ಸ್ಕ್ವೇರ್ ಬರುತ್ತೆ. ಡಿಸ್ಟೆನ್ಸ್ ಎಷ್ಟಪ್ಪ ಇಲ್ಲಿ 2r ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ root 3 by 4 into G m square by r square ಅಂತ ಬರುತ್ತೆ. Hence we can go with option D. Option D. Follow ಮಾಡ್ತಾ ಇದ್ರಲ್ಲಪ್ಪ ಇಲ್ಲಿ. Are you following how to analyze this? See the next problem. What they saying to us. ನೋಡಿ ಇಲ್ಲಿ. A particle of mass m equal to 5 units is moving with uniform speed v equal to 3 root 2 units ಅಂತ ಕೊಟ್ಟಿದ್ದಾರೆ ನಿಮಗೆ. In the xy plane along the line y is equals to x plus 4. ನೋಡಿ ಇಲ್ಲಿ y equals to ಹೇಗಿದಪ್ಪ ಇದು mx plus c ಫಾರ್ಮಲ್ ಇದೆ. ಅಂದರೆ m ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 1 ಅಂತ ಬರುತ್ತೆ, c ವ್ಯಾಲ್ಯೂ ನಿಮಗೆ 4 ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಆಂಗುಲಾರ್ ಮೊಮೆಂಟಮ್, ಮ್ಯಾಗ್ನಿಟ್ಯೂಡ್ ಆಫ್ ಆಂಗುಲಾರ್ ಮೊಮೆಂಟಮ್ ನೋಡಿ ಇಲ್ಲಿ ಆಂಗುಲಾರ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ಆರ್ ಕ್ರಾಸ್ ಪಿ, ಇಲ್ಲಾಂದರೆ ಎಮ್ ವಿ ಇಂಟು ಆರ್ ಪರ್ಪೆಂಡಿಕ್ಯುಲಾರ್ ಅಂತ ಹೇಳ್ತಾರೆ. ವಿತ್ ರೆಸ್ಪೆಕ್ಟ್ ಟು ವಾಟ್? ವಿತ್ ರೆಸ್ಪೆಕ್ಟ್ ಟು ಆರಿಜಿನ್. ಓಕೆ, ಲೆಟ್ ಅಸ್ ಸಿ ಹಿಯರ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ವೈ ಆಕ್ಸಿಸ್. ಸೊ ಲೈನ್ ಅನ್ನೋದು ಹೇಗಿರುತ್ತೆ ನಿಮಗೆ? ವೈ ಇಂಟರ್ಸೆಪ್ಟ್ ಅನ್ನೋದು 4 ಇರುತ್ತೆ. ಲೆಟ್ ಅಸ್ ಸೇ ದಿಸ್ 4 ಅಂತ ಕನ್ಸಿಡರ್ ಮಾಡೋಣ. ನಿಮಗೆ ಸ್ಟ್ರೈಟ್ ಲೈನ್ ಅಲ್ಲಪ್ಪ, ದ ಲೈನ್ ವಿಲ್ ಬಿ ಲೈಕ್ ದಿಸ್. ಓಕೆನಾ? ಈ ಒಂದು ಲೈನ್ ಮೇಲೆ ಪಾರ್ಟಿಕಲ್ ಅನ್ನೋದು ಮೂವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ನೋಡಿ ಇಲ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಣ. ದಿಸ್ ಆರಿಜಿನ್, ದಿಸ್ ದ ಆರಿಜಿನ್. ಸೊ ಸಿ ಸ್ಲೋಪ್, ವಾಟ್ ಇಸ್ ದ ಸ್ಲೋಪ್ ಹಿಯರ್? ಸ್ಲೋಪ್ ಇಸ್ ಈಕ್ವಲ್ಸ್ ಟು 45 degree. ಸೊ ದಿಸ್ ಇಸ್ ಆಲ್ಸೋ ಈಕ್ವಲ್ಸ್ ಟು 45 degree. ಸೊ ವಾಟ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಹಿಯರ್? ಓ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಾನು ಕನ್ಸಿಡರ್ ಮಾಡಬೇಕು. ದಿಸ್ ದ 90 degree. This will also become equals to 45 degree. Okay. Now this is 4 alapa. So this is R. This is R. Therefore R perpendicular really. So R perpendicular ಏನಪ್ಪ ಆಗತ್ತೆ ನಮ್ಗೆ ಇಲ್ಲಿ ಅಂತಂದಾಗ 4 cos 45 ಆಗಿರುತ್ತೆ. 4 cos 45. You have to take a component of this 4 meter along the R. Along the R. ಅಂದ್ರೆ 4 cos 45 ಆಗಿರುತ್ತೆ. Got it? ಅರ್ಥ ಆಯ್ತಾ? Therefore, see here, substitute madana. L becomes equals to what is m v r perpendicular antandre 4 cos 45 degree anta heltare. So L is equals to what is m value here? 5. What is the speed here? 3 root 2 into 4 into cos 45 antandre 1 by root 2. Root 2 will get cancel. So what is the answer here? 15 into 4 ಅಂತಂದ್ರೆ you should get the answer as 60 units ಅಂತ ಹೇಳ್ತೀವಿ. You should get the answer as 60 units. ಗೊತ್ತಾಯ್ತಾ? Hence we can go with option B. Option B. ಅರ್ಥ ಆಯ್ತಲ್ಲಪ್ಪ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ like this you have to analyze the questions. ಇನ್ನೂ ನಮಗೆ ಚಾನ್ಸ್ ಸಿಕ್ಕಿದೆ ಅಂತಂದಾಗ ಇನ್ನೂ ಅಷ್ಟು ಕೆಲವು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಮುಂದೆ ಈ ಒಂದು ಕಾನ್ಸೆಪ್ಟ್ಸ್ ಮೇಲೆ ಬಂದು ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಅಂಟಿಲ್ ದೆನ್ ನಾವು ನೆಕ್ಸ್ಟ್ ಸೆಷನ್ಸಲ್ಲಿ ಬೇರೆ ಚಾಪ್ಟರ್ಸಲ್ಲಿ ಬೇರೆ ಬೇರೆ ಕ್ವಶನ್ಸ್, ಇಂಪಾರ್ಟೆಂಟ್ ಮಾಡೆಲ್ಸ್ ನಾವು ನೋಡಿಕೊಂಡು ಹೋಗೋಣ. ಇದೆಲ್ಲ ನಿಮಗೆ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್, ಮಾಡೆಲ್ ಪೇಪರ್ಸಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸಲ್ಲಿ, ನಮ್ಮ ಫಿಸಿಕ್ಸ್ ವಾಲ ಇನ್ಸ್ಟಿಟ್ಯೂಟ್ಸಲ್ಲಿ ಕಲೆಕ್ಟ್ ಮಾಡಿ ನಿಮಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್. ಗೊತ್ತಾದಲ್ಲಪ್ಪ? ಸೊ ಅಂಟಿಲ್ ದೆನ್ ಥ್ಯಾಂಕ್ ಯು. Keep learning, don't waste the time. Thank you.